ಹಾಯ್ ಹಲೋ ನಮಸ್ಕಾರ. ಅಷ್ಟವೇಗ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ನಮ್ಮೊಟ್ಟಿಗೆ ಒಬ್ರು ಸೆಲೆಬ್ರಿಟಿ ಇದ್ದಾರೆ. ಇವರು ಬಿಗ್ ಬಾಸ್ 11ರ ಸ್ಪರ್ಧಿ ಕೂಡ ಹೌದು. ಇವರು ಕಾಂಟ್ರವರ್ಸಿ ಇವ್ರನ್ನ ಹುಡ್ಕೊಂಡು ಹೋಗುತ್ತಾ ಅಥವಾ ಇವ್ರನ್ನೇ ಕಾಂಟ್ರವರ್ಸಿ ಹುಡ್ಕೊಂಡ್ ಬರುತ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಸುದ್ದಿಯಲ್ಲಂತ ಇರ್ತಾರೆ. 93 ದಿನಗಳ ಕಾಲ ಜೈಲಿನಲ್ಲಿದ್ದು ಈಗ ಆಚೆ ಬಂದಿರುವಂತ ಲಾಯರ್ ಜಗದೀಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. 93 ದಿನಗಳ ಕಾಲ ಜೈಲಲ್ಲಿದ್ದು ಈಗ ನಿಮ್ಮ ಪ್ರಪಂಚಕ್ಕೆ ವಾಪಸ್ ಮರಳಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್? ಡೆಫಿನೆಟ್ಲಿ ದೇರ್ ಇಸ್ ನೋ ಚೇಂಜ್. ಬಟ್ ಅದೇ ನನ್ನ ಆಬ್ಸೆನ್ಸಲ್ಲಿ ಇಲ್ಲಿ ಏನು ಕೂಡ ಬದಲಾವಣೆ ಆಗಿಲ್ಲ. ಧ್ವನಿ ಮಾಡೋರು ಯಾರೋ ಒಬ್ಬರೇ ಇಬ್ಬರು ಇದ್ವಿ. ಅವ್ರನ್ನ ತೊಗೊಂಡು ಜೈಲಿಗೆ ಹಾಕಿದಾಗ ಸಮಾಜ ಎಲ್ಲೋ ಒಂದು ಕಡೆ ಅನಾಥ ಪ್ರಜ್ಞವಾಗಿದೆಯಾ ಅಥವಾ ಏನಾದರೂ ಒಂದು ಧ್ವನಿ ಕಳ್ಕೊಂಡಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಎಷ್ಟೋ ಜನ ನನಗೂ ಫೋನ್ ಮಾಡಿದ್ರು, ಸರ್ ವಿ ಆರ್ ಮಿಸ್ಸಿಂಗ್ ಅಂತ. ದೋಸ್ ಚಾನಲ್ಸ್ ಅವ್ರುಗಳು ಕೂಡ ಹೇಳಿದ್ರು, ಎಸ್ ವಿ ಗೆಟಿಂಗ್ ಲಾಟ್ ಆಫ್ ಕಾಲ್ ಸರ್ ಅಂತ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಯಾಕೆ ಈ ಥರ ಸಮಾಜ ಯಾಕೆ ಈ ಥರ ಇದೆ, ಯಾಕೆ ಒಬ್ಬರ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಒಬ್ಬರ ಧ್ವನಿ ಯಾಕೆ ಒಬ್ಬರೇ ಯಾಕೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ದಟ್ಸ್ ಆಲ್ ಐ ಥಿಂಕ್. ಸರ್, ಅವತ್ತು ನೀವು ಜೈಲಿಗೆ ಹೋಗೋದಕ್ಕೆ ಏನು ಇನ್ಸಿಡೆಂಟ್, ಅವತ್ತು ಏನು ನಡೀತು ಸರ್ ಅಲ್ಲಿ? ಯಾಕಂದ್ರೆ ಕೆಲವೊಂದು ಜನರು ನೀವು ಅವ್ರ ಮೇಲೆ ಕೈ ಮಾಡಿದ್ರು ಅಂತ ಹೇಳ್ತಾರೆ, ಅವ್ರು ನಿಮ್ಮ ಮೇಲೆ ಕೈ ಮಾಡಿದ್ರು ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಆಗಿ ಆ ದಿನ ಏನಾಯ್ತು, ಆ ಇನ್ಸಿಡೆಂಟ್ ಏನಾಯ್ತು ಸರ್? ಅಲ್ಲಿ ಗಲಾಟೆ ಇಟ್ ವಾಸ್ ಜಸ್ಟ್ ಎ ರೀಸನ್ ಅಷ್ಟೇ ಮೇಡಮ್. ಯಾಕಂದರೆ ಅಲ್ಲಿ ಏನೋ ರೋಡ್ ಬ್ಲಾಕ್ ಮಾಡಿ ಒಂದು ಪ್ರೈವೇಟ್ ಫಂಕ್ಷನ್ ಮಾಡ್ತಾರೆ ಅಂತ ಮಾಡ್ತಾ ಇದ್ರು. ಸೊ ವಿ ಜಸ್ಟ್ ಅಲರ್ಟೆಡ್ ಪೊಲೀಸ್ಗೆ ಅಲರ್ಟ್ ಮಾಡಿದ್ವಿ, ಈ ಥರ ಏನೋ ಒಟ್ಕಲ್ಲ ರೋಡ್ ಬ್ಲಾಕ್ ಆಗಿದೆ. ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ದ ರೋಡ್ ಈಸ್ ಓನ್ಲಿ ಫಾರ್ ಏನೋ ಕಮ್ಯೂಟಿಂಗ್, ಅಂದರೆ ಗಾಡಿಗಳು ಓಡಾಡಲಿಕ್ಕೆ. ಬ್ಲಾಕ್ ಮಾಡೋ ಅಂತ ಅಧಿಕಾರ BBMPಗೂ ಮುನ್ಸಿಪಾಲಿಟಿಗೆ ಪೊಲೀಸರು ಯಾರಿಗೂ ಇಲ್ಲ. ಸೊ ಜಸ್ಟ್ ಟೋಲ್ಡ್ ಏನೋ ಏನು ಯಾಕೆ ಬ್ಲಾಕ್ ಆಗ್ತದೆ, ಇಲ್ಲ ಸರ್ ಏನೋ ದೇವ್ರ ಫಂಕ್ಷನ್ ಮಾಡ್ತಾರೆ. ವಿ ವರ್ ನಾಟ್ ಇಂಟಿಮೇಟೆಡ್, ನಮ್ಮ ಪ್ರಾಪರ್ಟಿಯಲ್ಲಿ ಇದೆ. ಸೊ ನಮ್ಗೆ ಅದೇ ರೋಡ್ ಓಡಾಡಲಿಕ್ಕೆ. ಸೊ ಇರೋ ರೋಡನ್ನ ಬ್ಲಾಕ್ ಮಾಡಿ ಬ್ಯಾಂಗ್ಳೂರು ಬರ್ತಾ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಜನರಿಗೆ ಓಡಾಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಫೈನ್, ಅದು ದೇವ್ರು ಹೋಗಿವ್ರು ಅಂತ ನಮ್ಗೆ ಹೇಳಿದ್ರು. ಓಕೆ, ದೇವ್ರು ಮಾಡ್ಕೊಂಡ್ರು ಕೂಡ ಒಂದು ಶಿಷ್ಟಾಚಾರ ಅನ್ನೋದು ಇರಬೇಕು. ದೇವ್ರನ್ನ ಅಲ್ಲಿ ಇಟ್ಟು ಗಾಂಜಾ ಪಾರ್ಟಿ, ಎಣ್ಣೆ ಪಾರ್ಟಿ, ಗಲಾಟೆಗಳು, ನೀವು ಜಸ್ಟ್ ಇಮ್ಯಾಜಿನ್, ನಂದೇ ತಪ್ಪು ಅಂತ ಅನ್ಕೊಂಡ್ಬಿಡೋಣ. ಈಗ ಅಲ್ಲಿ ದೇವ್ರಿಟ್ಟಿರೋ ಹುಡುಗರು ಗಲಾಟೆ ಮಾಡಿದ್ದು ಅಂತ. ಆಮೇಲೆ ಆ ಹುಡುಗರು ಯಾರು ಕೂಡ ನಮ್ಮ ಏರಿಯಾಗೆ ಸಂಬಂಧಪಟ್ಟಂಥವ್ರಲ್ಲ. ತದನಂತರ ತಿಳಿದು ಬಂದಿದ್ದೇನೆ ಅಂತಂದ್ರೆ ಒಂದು ದೊಡ್ಡ ಗಾಂಜಾ ಪಾರ್ಟಿ ಮಾಡ್ತಾ ಇದ್ರು. ದೇ ವಾಂಟೆಡ್ ಅ ರೀಸನ್ ಟು ಸೆಲೆಬ್ರೇಟ್. ಸೊ ಆ ದೇವ್ರನ್ನ ಇಟ್ಟು ಈಗ ಇವ್ರು ಹಾಳಾಗಿ ಹೋಗ್ಲಿ, ಆ ದೇವ್ರಿಗಿರೋವಂಥ ಆ ಒಂದು ಶಿಷ್ಟಾಚಾರನೋ ಅಥವಾ ಮೈಲಿಗೆನೂ ಕೂಡ ಹಾಳು ಮಾಡಿದ್ರು. ನಾವು ನೋಡಿದ್ದೆಲ್ಲ ಅಂತಂದ್ರೆ ಸ್ನಾನ ಮಾಡ್ಕೊಂಡು ಒಂದು ಪಂಚೆ ಉಟ್ಕೊಂಡು ಒಂದು ವಿಭೂತಿ ಹಾಕ್ಕೊಂಡು ಪೂಜೆ ಮಾಡೋದನ್ನ ನೋಡಿದೀವಿ. ಗಾಂಜಾ ಪಾರ್ಟಿ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಗಣೇಶನ ವಿಸರ್ಜನೆ ಮಾಡೋದು ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಸೊ ವಿ ಆರ್ ಅಗೇನ್ಸ್ಟ್ ಆಲ್ ದಿಸ್. ಸಿ, ನಮ್ಮ ಇವತ್ತಿನ ಡೆವಲಪ್ಮೆಂಟ್ ಹೇಗೆ ಇರ್ಬೋದು, ವೆಸ್ಟರ್ನ್ ಕಲ್ಚರ್ ಆಗಿರ್ಬೋದು, ಬಟ್ ದೊಡ್ಡವರು ಚಿಕ್ಕವರು ದೇವರು ಅನ್ನೋದ್ರಲ್ಲೂ ಒಂದು ಭಕ್ತಿ ಭಾವಗಳನ್ನು ನಾವೆಲ್ಲ ನೋಡ್ಕೊಂಬಂದಂಥವ್ರು. ಅದರ ವಿರುದ್ಧ ನಾವು ಧ್ವನಿ ಎತ್ತಿದಾಗ ಪಾಸಿಬಲಿ ಆಗದಂಥ ಈ ಪೊಲೀಸರು ಒಂದಷ್ಟು ಜನ ರಾಜಕಾರಣಿಗಳನ್ನ ಎಕ್ಸ್ಪೋಸ್ ಮಾಡಿದೆ, ಅವರೆಲ್ಲ ಅಡ್ವಾಂಟೇಜ್ ತಗೊಂಡ್ರು ಅಂತ ಅನ್ಕೊಂತೀನಿ ನಾನು. ದಟ್ಸ್ ವಾಟ್ ಐ ಫೆಲ್ಟ್. ಸೊ ದಟ್ಸ್ ಆಲ್. ಅಲ್ಲಿ ನನ್ನ ಅಟ್ಯಾಕ್ ಮಾಡೋ ನಾವು 4 ಜನ ಇದ್ವಿ. ನಾನು, ನನ್ನ ಮಗ, ಡ್ರೈವರು, ಒಬ್ಬ ಗನ್ ಮ್ಯಾನ್ ಇದ್ದ. ಸೊ ಅಟ್ಯಾಕ್ ಮಾಡಿದಾಗ ಡಿಫೆನ್ಸ್ ತೊಗೊಳ್ಳೇಬೇಕಲ್ವಾ? ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಮಾಡಿದ್ರೆ ತಪ್ಪು, ಪೊಲೀಸವ್ರು ಮಾಡಿದ್ರೆ ಸರಿ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಬೀದರಲ್ಲಿ ಮೊನ್ನೆ ಒಂದು ಪುಟ್ಟ ಮಗುವಿನ ರೇಪ್ ಆಯಿತು, ಜನಾಕ್ರೋಶ ಜಾಸ್ತಿ ಆಯಿತು. ಬೀದಿಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿದ್ರು. ಸರ್ಕಾರದ ಮೇಲೆ ಪ್ರೆಷರ್ ಬಿಲ್ಡಪ್ ಆಯಿತು. ಯಾರೋ ಬಿಹಾರಿ ಅಂತೆ ಮಾಜಾರ್ ಮಾಡೋಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಗುಂಡಾಕಿದ್ದಾರೆ ಇವರು ಅಂತ. ಇವ್ರು ಗುಂಡಾಕಿದ್ರೆ ಅದು ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಲೈಸೆನ್ಸ್ ಕೊಟ್ಟಿದ್ದಾರಾ ಗುಂಡಾಕ್ಲಿಕ್ಕೆ? ಆಮೇಲೆ ಅಕಸ್ಮಾತ್ ಸಂವಿಧಾನ ನಮಗೆ ಪ್ರತಿಯೊಬ್ಬ 140 ಕೋಟಿ ಜನರಿಗೂ ಅಷ್ಟೇನೆ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಎಸ್ ದರ್ ಇಸ್ ಅ ಸೆಲ್ಫ್ ಡಿಫೆನ್ಸ್, ಅದು ನಮಗೂ ಕೂಡ ಅನ್ವಯ ಆಗುತ್ತೆ. ಸೊ ನಾವು ಅವತ್ತು 400 ಜನ ಅಟ್ಯಾಕ್ ಮಾಡಕ್ಕೆ ಬಂದಾಗ ಮತ್ತೆ ಪೊಲೀಸರು ಸಮ್ಮುಖದಲ್ಲೇ ನಡೆದಂಥದ್ದು ಇದು. ಒಬ್ಬ ASI ಇದ್ದ, ಹೊಯ್ಸಳ ಇತ್ತು, ಡ್ರೈವರ್ ಇದ್ದ. ಕೇಳಿದ್ವಿ, ಸರ್ ಅವ್ರನ್ನ ಕಂಟ್ರೋಲ್ ಮಾಡಿ, ಅವ್ರ ನಮ್ಮ ಪ್ರಾಪರ್ಟಿ ಇದೆ, ಎಲ್ಲ ದೇವ್ರಿಗೆ ಇಟ್ಕೊಂಡಿದ್ದಾರೆ, ಅಲ್ಲಿ ಹೋಗಕ್ಕೆ ಹೇಳಿ. ಇಲ್ಲೇನು ಕೆಲಸ ಅಂತಂದ್ರೆ, ಸರ್ ನಮ್ಮ ಹತ್ರ ಬ್ಯಾಕಪ್ ಇಲ್ಲ ಅಂತಂದ. ಸರ್ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತಂದ ಒಬ್ಬ ASI. ಸೊ ಆ ಸಮಯದಲ್ಲಿ ವಾಟ್ ಯು ಎಕ್ಸ್ಪೆಕ್ಟ್ ಮೀ ಟು ಡೂ? ಅವ್ರು ಅಟ್ಯಾಕ್ ಮಾಡಿ ನಮ್ಗೇನೋ ತೊಂದರೆ ಮಾಡೋಣ, ಕೈಯ ಕಾಲ ಮುರಿದಾಕರೇನೋ, ಮುರ್ಸ್ಕೊಳಕ್ಕಂತೂ ನಾವು ರೆಡಿ ಅಂತ ಇಲ್ಲ. ಸೊ ನಾನು NCCನಲ್ಲಿ ಟ್ರೈನ್ ಆಗಿದ್ದೇನೆ. ಐ ನೋ ವೆಪನ್ಸ್. ಮತ್ತು ನನಗೆ ನಾನು ಸೆಲ್ಫ್ ಡಿಫೆನ್ಸ್ ಮಾಡೋಕೆ ಇಷ್ಟೆಲ್ಲ ಹೋರಾಟ ಮಾಡೋಂಗೆ ಸೆಲ್ಫ್ ಡಿಫೆನ್ಸ್ ಗೊತ್ತಿಲ್ಲದ್ರೆ ಏನಿಲ್ಲ, ನನಗೆ ಗೊತ್ತಿದೆ. ಪಾಸಿಬಲ್ ಯಾವತ್ತು ನೋಡಿದ್ರು. ಅದರ ಅಡ್ವಾಂಟೇಜು ಸಿಸ್ಟಮ್ಮು, ಒಂದಷ್ಟು ಜನ ಭ್ರಷ್ಟ ಪೊಲೀಸರು, ಒಂದಷ್ಟು ಜನ ವಿರೋಧಿಗಳು ರಾಜಕೀಯವಾಗಿ ತಗೊಂಡ್ರೆ, ಇವನು ಹೆಂಗಿರೋ FIR ಆಗಿದೆ ಒಳಗಡೆ ಹಾಕ್ರಿ, ಒಂದಷ್ಟು ಜನ ಒಳ್ಳೆ ಬುದ್ಧಿ ಬರಲಿ ಅಂತ. ಬುದ್ಧಿ ನನಗೆ ಬರುತ್ತೋ ಅಥವಾ ಇವ್ರಿಗೆ ಬರುತ್ತೋ ಐ ಥಿಂಕ್ ಸಮಯನೇ ಹೇಳ್ಬೇಕಾಗತ್ತೆ. ದಟ್ಸ್ ವಾಟ್. ಆ ದಿನ ಪೊಲೀಸ್ ವ್ಯವಸ್ಥೆ ಸರಿ ಇರ್ಲಿಲ್ವಾ ಸರ್? ಬಟ್ ಯಾವತ್ತೂ ಸರಿ ಇಲ್ಲ ಮೇಡಮ್.
ಮೇಡಮ್ ಇವತ್ತು ಇಟ್ಸ್ ನಾಟ್ ಅಬೌಟ್ ಕೊಡಿಗೆಹಳ್ಳಿ ಅಥವಾ ವಿರೂಪಾಕ್ಷ ಪರ ಗಲಾಟೆ ಆಗೋದು, ಅದು ಅಲ್ಲಿ ನಮ್ಮ ಪ್ರಾಪರ್ಟಿ ಇದೆ, ನಮ್ಮ ಕಾಂಪ್ಲೆಕ್ಸ್ ಇದೆ, ಇದು ನಮ್ಮ ಊರು ಮೇಡಮ್. ಇಲ್ಲೇ ಅಂತಲ್ಲ, ಬೆಂಗಳೂರಿನ ಬೀದಿಗಳಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಇವತ್ತಿನ ಯುವ ಜನತೆಗೆ. ಆಸ್ ಪರ್ ಒಂದು ಸರ್ವೆ ಪ್ರಕಾರ 4,000ದಿಂದ 5,000 ಕೋಟಿ ಡ್ರಗ್ಗು ಬೆಂಗಳೂರಲ್ಲಿ ಪ್ರತಿ ತಿಂಗಳು ಇಳಿಯುತ್ತಂತೆ. ಅದು ಡ್ರಗ್ ಟ್ರಾಫಿಕರ್ಸು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಷ್ಟೋ ಜನ ಫುಡ್ ಡೆಲಿವರಿ ಬಾಯ್ಸ್ ಮೇಲೆ ಕೂಡ ಆರೋಪ ಇದೆ, ಅವರುಗಳು ಫುಡ್ ಡೆಲಿವರಿ ಜೊತೆನಲ್ಲಿ ದೇ ಆಲ್ಸೋ ಡೆಲಿವರ್ ಡ್ರಗ್ಸ್ ಅಂತ. ಮೊನ್ನೆಗೂ ಸಹ ಎಷ್ಟೋ ಜನ ಸಿಕ್ಕಾಕೊಳ್ತಾ ಇದ್ದಾರೆ. ಈ ಡ್ರಗ್ ಅನ್ನೋದು ನಮಗೆ ವಿ ಡೋ ನಾಟ್ ವಾಂಟ್ ಒನ್ ಮೋರ್ ಪಂಜಾಬ್ ಥರ, ಹರಿಯಾಣ ಥರ ಅಲ್ಲಿ ಪ್ರತಿ ಮನೆಗಳಲ್ಲೂ ಡ್ರಗ್ ಅಡಿಕ್ಟ್ಸ್ ಇದ್ದಾರೆ. ಆ ಥರ ನಮ್ಮ ಸಮಾಜ ಆಗ್ಬಿಟ್ರೆ, ನೀವಿದ್ದೀರಾ, ನಾವಿದ್ದೀರಾ, ನಮ್ಮನೆ ಹೆಣ್ಮಕ್ಳಿದ್ದಾರೆ, ಸಮಾಜ ಇದೆ, ಸಮಾಜದಲ್ಲಿ ಹೆಣ್ಮಕ್ಳಿದ್ದಾರೆ. 120 ದಿವಸ ಮೇಡಮ್, 4ನೇ ತಿಂಗಳು ಕಡ್ದು 5ನೇ ತಿಂಗಳಲ್ಲಿ ಇದ್ದೀವಿ. ಬೆಂಗಳೂರಲ್ಲಿ ಆನ್ ರೆಕಾರ್ಡ್ ಆಸ್ ಪರ್ ದ ಪೊಲೀಸ್ ರೆಕಾರ್ಡ್ಸ್ 120ಕ್ಕೂ ಹೆಚ್ಚು ರೇಪ್ಸ್ ಆಗಿದೆ. ನಾವು ಎಲ್ಲಿ ಜೀವನ ಮಾಡ್ತಾ ಇದ್ದೀವಿ? ಇಂಟಾಕ್ಸಿಕೇಟೆಡ್, ಒಂದು ಡ್ರಗ್ನ ಇಂಟಾಕ್ಸಿಕೇಟ್ ಮಾಡೋದು, ಎರಡನೇದು ಅದರಿಂದ ಒಂದು ಕಿಕ್ ಬರುತ್ತೆ, ಆ ಕಿಕ್ಗೋಸ್ಕರ ಮೊಲೆಸ್ಟೇಷನ್ ಮಾಡೋದು. ಇಫ್ ಐ ನಾಟ್ ರಾಂಗ್ 1 ಮಂತ್ ಮುಂಚೆ ಮಿಡ್ ನೈಟಲ್ಲಿ ಒಂದು ಹೆಣ್ಮಗಳ ಮೊಲೆಸ್ಟೇಷನ್ ಆಯಿತು. ಕಾರಣ ಪೊಲೀಸ್ ಬೀಟ್ ವ್ಯವಸ್ಥೆ ಅಲ್ಲ, ಪೊಲೀಸರು ವಯಸ್ಸಲ್ಲೂ ಅಲ್ಲ. ಒಂದ್ಸತಿ ಡ್ರಗ್ ಇಂಟಾಕ್ಸಿಕೇಶನ್ ಆಯಿತು ಅಂತಂದರೆ ನಾನಾ ರೀತಿ ಇಂಟಾಕ್ಸಿಕೇಶನ್, ಟೈಡಾಲ್ ಇದೆ, MDMA ಅಂತ ಇದೆ, ಅರೌಂಡ್ 1 kg 1 ಕೋಟಿ ರೂಪಾಯಿ ಇದೆ. ಆಮೇಲೆ ಈಸಿಲಿ ಅವೈಲೇಬಲ್ ಇಸ್ ಗಾಂಜಾ. ಮಣಿಪುರಿಂದ ಇಲ್ಲಿಗೆ ಟ್ರಾಫಿಕಿಂಗ್ ಆಗುತ್ತೆ, ಆರಾಮಾಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇಲ್ಲಿ ನಮಗೆ ಕಾಣ್ತಾ ಇದ್ದು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಪರಮೇಶು, DGP ಆಗಿ ಕರ್ನಾಟಕದ DGP, ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಯಾವ ಕ್ಯಾಮ್ರಾ ಹಾಕೊಂಡ್ರು ಅಂತ ದಯಾನಂದ್, ಇವ್ರೆಲ್ಲರಿಗೂ ಇವ್ರಿಗೆಲ್ಲರ ಕಣ್ಣು ಮುಚ್ಚಿ ಈ 4,000ರಿಂದ 5,000 ಕೋಟಿ ಡ್ರಗ್ಗು ಬೆಂಗಳೂರಲ್ಲಿ ಹೆಂಗೆ ಮಾರಾಟ ಆಗುತ್ತೆ? ಈ ಯಂಗ್ಸ್ಟರ್ಸ್ ಹತ್ರ ಈ ಡ್ರಗ್ ಹೆಂಗೆ ಸಿಗುತ್ತೆ? ನನ್ನ ಗಲಾಟೆ ವಿಚಾರ ತಪ್ಪೋ ಸುಳ್ಳೋ ಅದು ಲೆದ್ದ ಜುಡಿಷಿಯರಿ ಕೋರ್ಟ್ ಡಿಸೈಡ್ ಮಾಡಲಿ, ಅದ್ರ ಬಗ್ಗೆ ನನಗೇನು ಸಮಸ್ಯೆ ಇಲ್ಲ. ಅಪಪ್ರಚಾರಗಳು, ಗನ್ ಲೈಸೆನ್ಸೇ ಇಲ್ಲ ಅಂತೆ, ಆಲ್ ಓವರ್ ಇಂಡಿಯಾ ಲೈಸೆನ್ಸ್ ಇಲ್ಲ, UP ಇಂದ ಕರ್ಕೊಂಬಂದು, ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಎಷ್ಟೋ ಜನ ಮಾಧ್ಯಮಗಳು ಅದನ್ನು ಬರೆದ್ರು, ಲೈಸೆನ್ಸ್ ಕಾಪಿ ಇದೆಯಲ್ಲ, ಇವರೇ UP ಏನೋ DGPಗೋ ಅಥವಾ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ಗೋ ಕೇಳ್ಕೊಂಡು ಅಲ್ಲಿಂದ ಕಾಪಿ ತರಿಸ್ಕೊಂಡಿದ್ದಾರೆ. ಇಟ್ಸ್ ಲೈಸೆನ್ಸ್ ಇಸ್ ವ್ಯಾಲಿಡ್ ಲೈಸೆನ್ಸ್ ಇಟ್ಕೊಂಡು ಆವತ್ತು ಅಟ್ಯಾಕ್ ಮಾಡಕ್ ಬಂದಾಗ ನಮ್ಮ ಗನ್ಮೆನ್ ಫೈರ್ ಮಾಡ್ದ. ಕಾನೂನುಬದ್ಧವಾಗಿ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಂಡಿದ್ದೀವಿ. ಈ ಡ್ರಗ್ ಮಾಫಿಯಾನ ಎಕ್ಸ್ಪೋಸ್ ಮಾಡಕ್ಕೋ, ದಟ್ ಈಸ್ ಅವರ್ ಮೈನ್ ಟಾಪಿಕ್. ಇದು ಬೆಂಗಳೂರಲ್ಲಿ ಅಂತಲ್ಲ, ಅಲ್ಲಿ ಕೂಡ ಅದನ್ನೇ ನಡೆದಿದ್ದು. ಆವತ್ತು ನಡೆದಿದ್ದು ದೇವರ ಉತ್ಸವ ಅಲ್ಲ, ಗಾಂಜಾ ಉತ್ಸವ ಅಥವಾ ಡ್ರಗ್ ಉತ್ಸವವನ್ನು ಮಾಡಿ ಅದಕ್ಕೊಂದು ದೇವರಂತ ಅಂದರೆ ಇವತ್ತು ಈಸಿಯಾಗಿ ತಪ್ಪಿಸ್ಕೊಳ್ಲಿಕ್ಕೆ ದೇವರು ಧರ್ಮನ ಅಡ್ಡ ಇಟ್ಕೊಂಡ್ಬಿಟ್ರೆ ತಪ್ಪಿಸ್ಕೊಳ್ಬೋದು ಅಂತ. ಸೊ ವಿ ಆರ್ ಅಗೇನ್ಸ್ಟ್ ಇಟ್. ನೀವು ಹೇಳಿದ್ರಿ ಡ್ರಗ್ಸ್ ಸೇವಿಸಿದ್ರು, ಆಮೇಲೆ ಕುಡ್ದಿದ್ರು ಅವರು ಅಂತ. ಬಟ್ ನೀವ್ ಅದನ್ನ ಕಣ್ಣಾರೆ ನೋಡಿದ್ರೆ, ಯಾಕಂದ್ರೆ ಒಬ್ರು ಲಾಯರ್ ಆಗಿರೋದ್ರಿಂದ ಸಾಕ್ಷಿನ ಹುಡ್ಕೊಂಡು ಹೋಗ್ತಾರೆ, ನೀವ್ ಅದನ್ನ ಕಣ್ಣಾರೆ ನೋಡಿದ್ರೆ? ಏನು ಮೇಡಮ್, ನಾನು ಕಣ್ಣಾರೆ ನೋಡೋದೇ ಬೇಡ ಮೇಡಮ್. ಈಗ ಅಲ್ಲ 400 ಜನ ಇದ್ರಲ್ಲ, ಒಂದಷ್ಟು ಜನ ಮೇಲೆ FIR ಮಾಡಿದ್ದಾರೆ. ಅವ್ರ ಬ್ಲಡ್ ಚೆಕ್ಅಪ್ ಮಾಡೋ ಸಿಕ್ಕಾಕೊಳ್ಳುತ್ತಲ್ವಾ? ನಾಟ್ ನೆಸೆಸರಿ. ನಾನು ಹೇಳೋದೇ ಬೇಡ. ವೈ ಶುಡ್ ಐ ಬಿಕಮ್ ಎ ಜಡ್ಜ್? ಈಗ ಅಲ್ಲಿ ಇಲ್ಲೇ ಅಂತಲ್ಲ, ಅಲ್ಲಿನ ಟೀ ಅಂಗಡಿಗಳಲ್ಲಿ ಏನೋ ಗಾಂಜಾ ಮಾರ್ತಾರೆ, ಸಿಗರೇಟ್ ಜೊತೆನಲ್ಲಿ ಗಾಂಜಾ ಮಾರ್ತಾರೆ. ಅದಕ್ಕೆ ಟೀ ಅಂಗಡಿ ರಾತ್ರಿ 9 ಗಂಟೆನಲ್ಲಿ ಟೀ ಕುಡಿಯೋಕೆ ಯಾರನ್ನ ಬರ್ತಾರ? ಅಲ್ಲಿ ಏನೋ ಬಸ್ ಸ್ಟ್ಯಾಂಡ್ಗಳಲ್ಲಿ ಇಲ್ಲಿ ಟ್ರಿಪ್ಗೆ ಹೋಗೋಂಥವ್ರು ಟೀ ಕುಡಿಯೋದು ನೋಡಿದ್ದೀವಿ. ರಾತ್ರಿ 9 ಗಂಟೆಲಿ ನನ್ನ ಮೇಲೆ ಕಂಪ್ಲೇಂಟ್ ಆಗಿರೋದೇನು ಅಂತಂದ್ರೆ, ನಾವು ಟೀ ಕುಡಿತಾ ಇದ್ವಿ, ನಮ್ಮಲ್ಲಿ ಅಟ್ಯಾಕ್ ಮಾಡಿದ್ರು ಅಂತ. ಟೀ ಕುಡಿತಾ ಇದ್ರು, ಗಾಂಜಾ ಕುಡಿತಾ ಇದ್ರು. ಸೊ ಅವ್ರದ್ದು ವರ್ಷನು ಟೀ, ನಮ್ಮ ವರ್ಷನು ಗಾಂಜಾ ಮತ್ತೆ ಡ್ರಗ್ಸು. ಸೊ ದಟ್ಸ್ ಆಲ್. ಈಗ ಇಲ್ಲ ಅನ್ನೋದಾದ್ರೆ ಬೆಂಗಳೂರಲ್ಲಿ 120ಕ್ಕೂ ಹೆಚ್ಚು ರೇಪ್ ಆಗಿದೆ ಈ ವರ್ಷದಲ್ಲಿ. ಕೇವಲ 4 ತಿಂಗಳು ಕಳೆದ 120 ರೇಪು ಜಾಸ್ತಿ, 7 ಗ್ಯಾಂಗ್ ರೇಪ್ಸ್ ಆಗಿದೆ. ಇದಕ್ಕೆಲ್ಲ ಕಾರಣ ಡ್ರಗ್ಸೇ. ಒಬ್ಬ ವ್ಯಕ್ತಿ, ಒಬ್ಬ ಇವತ್ತಿನ ಯುವಕರು ಇಂಟಾಕ್ಸಿಕೇಟ್ ಡ್ರಗ್ ಅನ್ನೋದು ಇಂಟಾಕ್ಸಿಕೇಟ್ ಮಾಡ್ಕೊಂಡಾಗ ಏನು ಮಾಡಿಸುತ್ತೆ ಯಾರು ಗೊತ್ತಾಗುತ್ತೆ? ಹೂ ಇಸ್ ಸೇಫ್? ಗಂಡ್ಮಕ್ಳು ಸೇಫ್ ಇಲ್ಲ, ಹೆಣ್ಮಕ್ಳು ಸೇಫ್ ಇಲ್ಲ. ಸೊ ಸೇಫ್ ಇಲ್ಲದ ಸಮಾಜನ ನಿರ್ಮಾಣ ಮಾಡೋಕ್ಕೆ ಕಾರಣಕರ್ತರು ಯಾರು? ಪೊಲೀಸವರು ಅಲ್ವಾ? ಈಗ ಪೊಲೀಸವ್ರ ಮೇಲೆ ಜವಾಬ್ದಾರಿ ಇದೆ. ಪೊಲೀಸವರು ಲಂಚ ಇಸ್ಕೊಂಡು, ನನಗಿರೋ ಮಾಹಿತಿ ಪ್ರಕಾರ 4,000ರಿಂದ 5,000 ಕೋಟಿ ಲಂಚ, ಐ ಮೀನ್ ಡ್ರಗ್ ಡಂಪ್ ಆಯಿತು ಅಂತಂದರೆ ಅದರಲ್ಲಿ 1,000 ಕೋಟಿಗೂ ಹೆಚ್ಚು ಕಿಕ್ ಬ್ಯಾಕ್ ಅಥವಾ ಹಣ 130 ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಂತೆ. ಒಂದು ಪೊಲೀಸ್ ಸ್ಟೇಷನ್ಗೆ 25ರಿಂದ, ನನಗೆ ಯಾರೋ ಹೇಳಿದ್ರು, ಕೊಡಿಗೇಳಿಯಿಂದ ಪೊಲೀಸ್ ಸ್ಟೇಷನ್ಗೆ ಡ್ರಗ್ ಮಾಫಿಯಾ ಒಂದು 25 ಲಕ್ಷ ಕೊಡುತ್ತೆ. ಅಶೋಕ್ ನಗರ ಸಿಟಿಲಿರುವಂಥ ದ ಮೋಸ್ಟ್ ಐ ಥಿಂಕ್ ಕಮರ್ಷಿಯಲೈಸ್ಡ್ ಪೊಲೀಸ್ ಸ್ಟೇಷನ್ಗಳಿಗೆ 3 ಕೋಟಿಯಿಂದ 5 ಕೋಟಿ ರೂಪಾಯಿ ಡ್ರಗ್ ಹಣ ಹೋಗುತ್ತೆ ಅಂತ. ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್, ಇಟ್ ಹ್ಯಾಸ್ ಟು ಬಿ ಪ್ರಿವೆಂಟೆಡ್. ಡ್ರಗ್ ಹ್ಯಾಸ್ ಟು ಬಿ ಪ್ರಿವೆಂಟೆಡ್. ಸೊ ಪ್ರಿವೆಂಟ್ ಮಾಡೋವಂಥ ಪೊಲೀಸರು ಲಂಚ ಇಸ್ಕೊಂತಾರೆ. ಎಲ್ಲರೂ ಅಲ್ಲ, ಬಟ್ ಒಂದು ಸೆಗ್ಮೆಂಟ್ ಅಂತೂ ಇದೆ, ಪೊಲೀಸ್ ಇಲಾಖೆನಲ್ಲಿ ಒಂದು ಸೆಗ್ಮೆಂಟ್ ಅಂತ ಇದೆ. ಆಮೇಲೆ ಇದು ಸುಳ್ಳನ್ನೋದಾದರೆ, ಒಬ್ಬ DGP ಕಾರಲ್ಲಿ ಏರ್ಪೋರ್ಟಿಂದ ಬೆಂಗಳೂರಿನ ಅವ್ರ ಮನೆಗೆ ಒಬ್ಬ DGP ಕಾರಲ್ಲಿ ಗೋಲ್ಡ್ ಸ್ಮಗ್ಲ್ ಆಗುತ್ತೆ. ಅದೇ ಗೊತ್ತಿಲ್ಲದ ಅದನ್ನೇ ಮುಚ್ಚಿಡೋವಂಥ ಪೊಲೀಸರು
ಈ ಗಾಂಜಾ ಸಾವಿರಾರು ಕೋಟಿ ರೂಪಾಯಿ ದಂಧೆ ಬರುವಂಥ ಹಣ ಬರುವಂಥ ಈ ಒಂದು ಡ್ರಗ್ ಮಾಫಿಯಾನ ಯಾಕೆ ಮುಚ್ಚಿಟ್ಟಿಲ್ಲ? ಯಾರು ಕೇಳೋರು? ಕೇಪಬಲ್ ಹೋಮ್ ಮಿನಿಸ್ಟರ್ ಅಂತೂ ಇಲ್ಲೇ ಇಲ್ಲ, ಬಾಯೇ ಬಿಡಲ್ಲ ಪರಮೇಶ್ವರ. ನೋಡೋಣ, ಅದು ತನಿಖೆಯಲ್ಲಿದೆ. ಒಂದೆರಡು ಪದ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಹೋಮ್ ಮಿನಿಸ್ಟರ್ ಆದವನು. ಅದು ಬಿಟ್ಟರೆ ನಾವಂತೂ ಏನು ಕಾಣ್ತಾ ಇಲ್ಲ. ಸೊ ಐ ಆಮ್ ಅಗೇನ್ಸ್ಟ್ ಡ್ರಗ್ ಮಾಫಿಯಾ. ನಾಳಿನ ಸಮಾಜದಲ್ಲಿ ನಮ್ಮನೆ ಹೆಣ್ಮಕ್ಳಿದ್ದಾಳೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ, ನಾನು ಸ್ವಾರ್ಥಿ. ನಾವು ಆ ವಿಚಾರದಲ್ಲಿ ಸ್ವಾರ್ಥವಾಗಿ ಬದುಕಬೇಕಾಗತ್ತೆ. ನಮ್ದು ನೈಜೀರಿಯಾ ಅಲ್ಲ, ಬ್ಯಾಂಗ್ಳೂರ್ ಇಸ್ ನಾಟ್ ಎ ನೈಜೀರಿಯಾ. ಆಮೇಲೆ ಬ್ಯಾಂಗ್ಳೂರ್ ಇಸ್ ನಾಟ್ ಎ ಡ್ರಗ್ ಕ್ಯಾಪಿಟಲ್. ಓಕೆ, ಏನೋ ಹಿಂದಿನ ಕಾಲದಲ್ಲಿ ನಾವು ಒಂದು 2000 ಇಸ್ವಿನಲ್ಲಿ ನಾವು ನೋಡ್ತಾ ಇದ್ದೇನೋ ಅಂತಂದರೆ ಹೈ ಎಂಡ್ ಹೋಟೆಲ್ಸಲ್ಲಿ ಅಲ್ಲಿ ಪಾರ್ಟಿಗಳಲ್ಲಿ ನೋಡಿದ್ವಿ ಅಂತ ಕೇಳ್ಪಡ್ತಾ ಇದ್ವಿ, ಅಲ್ಲೆಲ್ಲ ಡ್ರಗ್ಸ್ ಸಿಗುತ್ತೆ ಅಂತ. ಇವತ್ತು ಬೀದಿನಲ್ಲಿ ಡ್ರಗ್ ಇಸ್ ಎ ಹೈ ಎಂಡ್ ಕ್ವಾಲಿಟಿ ಡ್ರಗ್, ಎ ಫೋನ್ ಕಾಲ್ ಅವೇ. ನೀವು ಡಾರ್ಕ್ ವೆಬ್ಬಲ್ಲಿ ಪ್ಲೇಸ್ ಮಾಡ್ಬೋದು. ವಾಟ್ಸಪ್ ಗ್ರೂಪ್ಗಳಿದೆ ನಿಮಗೆ ಸಪ್ಲೈ ಕೊಡೋಕ್ಕೆ. ಇದೆಲ್ಲ ಗೊತ್ತಿದೆ. ಸಿಟಿ ಇಂಟೆಲಿಜೆನ್ಸ್ ಗೊತ್ತಿದೆ, ಸ್ಟೇಟ್ ಇಂಟೆಲಿಜೆನ್ಸ್ ಗೊತ್ತಿದೆ, ರಾಜಕಾರಣಿಗಳು ಗೊತ್ತಿದೆ. ಬಾಂಬ್ ಇಟ್ಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳೋ ರಾಜಕಾರಣಿಗಳಿಗೂ ಗೊತ್ತಿದೆ. ಎಲ್ಲ ಗೊತ್ತಿದ್ದು ಇವತ್ತು ನಡೀತಾ ಇರೋಂಥ ಎಂಟೈರ್ ಕ್ರೈಮ್, ಇಟ್ಸ್ ನಾಟ್ ಓನ್ಲಿ ಚೈನ್ ಸ್ನ್ಯಾಚಿಂಗು, ಕಳ್ಳತನ, ಹೆಣ್ಣು ಮಕ್ಕಳ ರೇಪಿಗೆ ನಿಂತಿಲ್ಲ, ಹಾಲು ಕಳ್ತನ ಆಗ್ತಾ ಇದೆ. ಯಾಕಂದ್ರೆ ಹಾಲು ಬೆಲೆ ಜಾಸ್ತಿ ಮಾಡಿದ್ದಾರೆ, ಆ ಹಾಲು ಕಳ್ತನ ಆಗ್ತಾ ಇದೆ, ಸಿಲಿಂಡರ್ಗಳು ಕಳ್ತನ ಆಗ್ತಾ ಇದೆ. ಪೆಟಿ ಕೇಸಸ್. ಏನಕ್ಕೆ ಅಂತಂದ್ರೆ ಗಾಂಜಾಗೆ ಡ್ರಗ್ಗೆ ದುಡ್ಡು ಬೇಕು. ಇವತ್ತಿನ ಯುವಜನತೆನ ಕೆಡಿಸ್ತಾರೋ ಯಾರು? ಒಂದು ಇವರ ರಾಜಕೀಯ, ಹೊಲಸು ರಾಜಕೀಯದಿಂದ ಇವತ್ತಿನ ಯುವಜನತೆಯನ್ನ, ಇವತ್ತಿನ ಜನರನ್ನ, ಇವತ್ತಿನ ಯುವಕರನ್ನ ಹಾಳು ಮಾಡಿಟ್ಟಿದ್ದಾರೆ. ಜೊತೆನಲ್ಲಿ ಡ್ರಗ್ನ ಮಣಿಪುರಿಂದ ಫ್ರೀ ಫ್ಲೋ ಆಗುತ್ತೆ ಮೇಡಮ್. ಟ್ರೈನಲ್ಲಿ ಕೂತ್ಕೊಂಬಂದು ಅಲ್ಲೆಲ್ಲ ರೈಲ್ವೆ ಗೇಟಲ್ಲ ಅಲ್ಲ ಬ್ರಿಗೇಡ್ ಅವಲ್ಲ ಮಾರ್ಬಿಟ್ಟು ಹೊಲ್ಟೈತಾರೆ. ಅವ್ರಿಗೊಂದು 23 ಸಾವಿರ ಒಂದು ಟ್ರಿಪ್ಪಿಗೆ ಸಿಕ್ಕರೆ ರಿಸ್ಕಿ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ. ನಾನು ಜೈಲಲ್ಲಿ ಇದ್ದಾಗ ಸಾಕಷ್ಟು ಯುವಕರು ನಾರ್ತ್ ಅವರು ಮಣಿಪುರದಿಂದ, ಬಿಹಾರಿಂದ, ನಾನು NDPS ಕೇಸಲ್ಲಿ ಒಳಗಡೆ ಬಂದು ಕೇಳಿದಾಗ, ಸರ್ 15 kg ಗಾಂಜಾ ತಗೊಂಡು ಎಲ್ಲಿ ಅಂತಂದರೆ ಮಣಿಪುರು. ಯಾಕಂದರೆ ಇಲ್ಲ ಸರ್ ಮುಜೆ 10,000 ಅಂದರೆ ನಂಗೆ ಒಂದು 10,000 ಕಾಸು ಕೊಡ್ತಾರೆ, ಅದಕ್ಕೋಸ್ಕರ ಟಿಕೆಟ್ ಬುಕ್ ಮಾಡಿಕೊಟ್ರು, 15 kg ಸ್ಟಾಕ್ ಕೊಟ್ಟರೆ ಎತ್ಕೊಂಬಂದೆ ಸಿಕ್ಕಾಕೊಂಡೆ. ನಾನು ಕಡಿಮೆ ಅಂದ್ರೆ ಒಂದು 50 ಕೇಸನ್ನು ನಾನು ಇಷ್ಟು ದಿನದಲ್ಲಿ ಅಲ್ಲಿ ನೋಡಿದೆ. ಇಲ್ಲಿ ಹೊರಗಡೆ ಏನು ನಡೀತಾ ಇದೆ, ಒಳಗಡೆ ಇರೋದ್ರಲ್ಲಿ ಸಿಕ್ಕಾಕೊಂಡ್ರೆ ಹೊರಗಡೆ ಬಂದಾಗ ಅದ್ರ ಸರ್ವೆನೂ ಮಾಡ್ಕೊಂಡಿದ್ದೀವಿ. ನಾನು ಯಾರೋ ದಡ್ಡ ಅಲ್ಲ, ನಾನು ಯಾರೋ ಪೆಟ್ಟಿ ಕ್ರಿಮಿನಲ್ ಅಲ್ಲ ಹೊರಗಡೆ ಹೋಗ್ಬಿಟ್ಟು ಕ್ರೈಮ್ ಮಾಡೋಕ್ಕೆ. ಆ ಕ್ರೈಮ್ ಏನಂತ ಸ್ಟಡಿ ಮಾಡಿಕೊಂಡು, ಆ ರಿಸರ್ಚ್ ಮಾಡ್ಕೊಂಡು ಹೊರಗಡೆ ಬಂದಿದ್ವಿ. ಸೊ ಅಲ್ಟಿಮೇಟ್ಲಿ ಇದನ್ನು ಸಮಾಜವನ್ನು ಶುದ್ಧವಾಗಿಡಬೇಕಾದಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಪ್ಪು ಚುಕ್ಕೆ ಇಲ್ಲದಂಥ ಸರ್ಕಾರ, ಸೋಕಾಲ್ಡ್ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳೋ ಡೆಪ್ಯೂಟಿ CM ಇರಬೇಕಾರ ಅಂತ ಇನ್ಚಾರ್ಜ್ ಇರುವಂಥ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಡ್ರಗ್ ದಂಧೆ ನಡೀತಾ ಇದೆಯಲ್ಲ. ಸದಾಶಿವನಗರದಲ್ಲಿರೋ DK ಶಿವಕುಮಾರ್ ಗೊತ್ತಿಲ್ವಾ ಇದೆಲ್ಲ? ಗೊತ್ತಿದ್ದು ಸುಮ್ಮನೆ ಇದ್ದಾರೆ. DGP ಏನು ಮಾಡ್ತಾ ಇದ್ದಾರೆ? ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೋಕಾಲ್ಡ್ ತುಂಬ ಸ್ಟ್ರಿಕ್ಟು, ತುಂಬ ಪ್ರಾಂಪ್ಟು ಅಂತ ಹೇಳೋ ಅಂತ ದಯಾನಂದ್ ಏನು ಮಾಡ್ತಾ ಇದ್ದಾರೆ? ಆ್ಯಂಡ್ ಇಫ್ ಇಟ್ ಇಸ್ ನಾಟ್ ಹ್ಯಾಪನಿಂಗ್, ಈ ಕ್ರೈಮ್ಗಳಿಗೆಲ್ಲ ಕಾರಣ ಏನು? ಈ ನಡೀತಾ ಇರೋಂಥ ರೇಪ್ಸ್, ಇನ್ನು ಎಸ್ಪೆಷಲಿ ಫರ್ಗೆಟ್ ಅಬೌಟ್ ಏನೋ ಈ ಕಳ್ತನ ಬಿಟ್ಟೇ ಬಿಡೋಣ. ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋಂಥ ರೇಪ್ಸ್ ಏನಿದೆ, 120ಕ್ಕೂ ಹೆಚ್ಚು ರೇಪ್ಸ್ ಈ ವರ್ಷದಲ್ಲಿ ರಿಪೋರ್ಟ್ ಆಗಿದೆ, FIRs ಆಗಿದೆ, ಗ್ಯಾಂಗ್ ರೇಪ್ಸ್ ರಿಪೋರ್ಟ್ ಆಗಿದೆ. ವಾಟ್ ಈಸ್ ಸೊಲ್ಯೂಷನ್ ಫಾರ್ ದಿಸ್? ಹೆಣ್ಮಕ್ಳು ಹೊಡೆಯಬಾರ್ದ ಅಂದರೆ ಡ್ರಗ್ಗನ್ನು ಮಾಡಿಸಿ ಹೆಣ್ಮಕ್ಳನ್ನ ರೇಪ್ ನೀವೇ ಮಾಡಿಸ್ತಾ ಇದ್ದೀರಾ ಅಂತ ಆಯ್ತು. ಇಂಡೈರೆಕ್ಟ್ಲಿ ಯುವರ್ ಆಲ್ಸೋ ದ ಗೌರ್ಮೆಂಟ್ ಆ್ಯಂಡ್ ದ ಪೊಲೀಸ್ ಈಸ್ ರೆಸ್ಪಾನ್ಸಿಬಲ್. ಒಬ್ಬ ಸಮಾಜ ಸುಧಾರಕನಾಗಿ, ಒಬ್ಬ ರಾಜಕಾರಣಿಯಾಗಿ ನಾನು ಯಾಕೆ ಕೇಳಬಾರ್ದು? ಕೇಳಿದ್ರೆ ನಿಮ್ಗೆ ಉರಿನಾ? ಸಮಾಜವನ್ನು ನೆಟ್ಟಿರೋಕ್ಕೆ ನಾವು ಪ್ರಶ್ನೆ ಕೇಳಿದ್ರೆ ಉರಿನಾ? ಏನು ಹೇಳ್ಕೊಂಬಂದ್ರೆ ನೀವೆಲ್ಲ ಕಾಂಗ್ರೆಸ್ ಅವ್ರು? ಏನು ಹೇಳ್ಕೊಂಬಂದ್ರೆ ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ, ಒಳ್ಳೆ ಬೆಂಗಳೂರನ್ನ ಕಟ್ಟಿಬಿಡ್ತೀವಿ, ಡ್ರಗ್ ಕ್ಯಾಪಿಟಲ್ ಕನ್ವರ್ಟ್ ಮಾಡಿದ್ದಾರೆ. 2.5 ವರ್ಷ ಆಯಿತು, ಒಳ್ಳೆ ಕಾಸು ಬರ್ತಾ ಇದೆ, ಪೊಲೀಸರ್ಗೆ ಒಳ್ಳೆ ಕಾಸು ಬರ್ತಾ ಇದೆ. ಆ ದುಡ್ಡನ್ನು ಪೊಲೀಸರು ಮಾಡ್ಕೊಂಡು ಟ್ರಾನ್ಸ್ಫರ್ಗೆ ಒಳ್ಳೆ ಕಾಸುಗಳು ಕೊಡ್ತಾ ಇದ್ದಾರೆ ಸದಾಶಿವನವ್ರವ್ರಿಗೆ. ದಂಧೆ ಆಗಿದೆ. ಇಟ್ಸ್ ಬಿಕಮ್ ಎ ಮಾಫಿಯಾ. ಈ ಮಾಫಿಯಾ ವಿರುದ್ಧ ಜನ ಇವತ್ತು ಬೆಲೆ ಏರಿಕೆ ಮಾಡಿದ್ರೆ ಮಾತಾಡೋಕ್ಕೆ ಪರಿಸ್ಥಿತಿ ಜನ ಇಲ್ಲ. ನಾವು ಮಾತಾಡ್ತಾ ಇದ್ದೀವಿ, ಮಾತಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಟಿದ್ದಾರೆ. ವಿ ಸ್ಪೀಕ್. ಇನ್ನೊಂದೇನಂದ್ರೆ ಆ ದಿನ DK ಶಿವಕುಮಾರ್ ವಿಡಿಯೋ ಮಾಡಿ ನೀವೊಂದು ಮಾತು ಹೇಳ್ತೀರಾ, DK ಶಿವಕುಮಾರ್ ನನ್ನ ಜೈಲಿಗೆ ಸೇರಿಸೋದಕ್ಕೆ ಕಾರಣ ಅವರೇ ಅಂತ. ಹೌದಾ? ಈಗ ಕೊಡಗೇಳಿ ಇನ್ಸ್ಪೆಕ್ಟ್ರು ಮಹೇಶ ಅಂತ, ಮಹೇಶನ್ನ ಕೇಳಿದೆ, ಮಹೇಶ ಯಾಕೆ ಇಷ್ಟೊಂದೆಲ್ಲ ಅವತಾರಗಳು? ನಾನು ಹಿಂಗೆ ಇದೇ ರೀತಿನೇ ಮಾತಾಡಿದ್ದು. ಏನು ಮಹೇಶ ಇಷ್ಟೊಂದು ಅವತಾರಗಳು, 400 ಜನ ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡಿದಿರಲ್ಲ ಅಂತ. ಸರ್ CM ಡೆಪ್ಯೂಟಿ CM ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಹೇಳೋರೆ, ನಂದೇನಿಲ್ಲ. DCP ಮತ್ತು ACP ಇಬ್ಬರು ಬಂದು, ಸಜಿತು ಬಂದ, DCP ACPನೂ ಬಂದ. ಬಟ್ ನನ್ನ ನೋಡಿ ಅವರು ತಪ್ಪಿಸ್ಕೊಂಡು ನೋಡೋಗ್ಬಿಟ್ರು. ಅಂದರೆ ಯಾಕೆ ಮಾತಾಡೋದು, ಯಾಕೆ ಬೇಕು ಅಂತ. ನಾನು ಹೇಳಿದೆ, ಎಷ್ಟು ಲಕ್ಷ ಇಸ್ಕೊಂಡ? ಒಂದು 10 ಲಕ್ಷ ಇಸ್ಕೊಂಡೇನೋ ಅಂತ. ಏನು ಸರ್ ಹಿಂಗೆ ಮಾತಾಡ್ತೀರಂತ ಇನ್ಸ್ಪೆಕ್ಟ್ರನ್ನ. ನನಗೆ ಬಂದ ಮಾಹಿತಿ ಒಂದು 10 ಲಕ್ಷ ಅವ್ನು ಇನ್ಸ್ಪೆಕ್ಟ್ರ್ ಕೊಟ್ಟರಂತೆ ಅರೆಸ್ಟ್ ಮಾಡಲಿಕ್ಕೆ. ಈ ಅಣ್ಣಮ್ಮದೇವಿ ಹುಡುಗರದು ಒಂದು ಕಾರಣ ಅಷ್ಟೇ. ಅಂದರೆ ಈ ಪರಿಸ್ಥಿತಿನ ರಾಜಕಾರಣಿಗಳು, ವಿರೋಧಿಗಳು ಚೆನ್ನಾಗಿ ನಮಗೆ FIR ಮಾಡಿ, ಸುಳ್ಳು ಕೇಸಲ್ಲಿ FIR ಮಾಡಿ ಒಳಗಡೆ ಕಳಿಸಿ. ಈಗ ನೋಡಿ, ಗನ್ ವಿಚಾರನೇ ಸುಳ್ಳು ಹೇಳಿದ್ದಾರೆ, ಲೈಸೆನ್ಸ್ ಇಲ್ಲ ಅಂತ. ಬಟ್ ಮೈ ಗನ್ ಮ್ಯಾನ್ ಹ್ಯಾಡ್ ಎ ಲೈಸೆನ್ಸ್. ಆ ಕಾಪಿ ಇವನ್ ಇನ್ವೆಸ್ಟಿಗೇಷನ್ ಎಲ್ಲ ಅವ್ರಿಗೆ ಕಾಪಿ ಸಿಕ್ಕಿದೆ.
ಬರೀ ಸುಳ್ಳು, ಗನ್ ಲೈಸೆನ್ಸ್ ಇಂದ ಸುಳ್ಳು ಹೇಳಿದ್ದಾರೆ. ಈ ಹ್ಯಾಡ್ ಅ ಲೈಸೆನ್ಸ್ ಅಂಡ್ ಅಲ್ಲಿನ ಯು ಪಿ ಪೊಲೀಸವರು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಆಲ್ ಓವರ್ ಇಂಡಿಯಾ ಲೈಸೆನ್ಸ್ ಇದೆ ಗನ್ಮ್ಯಾನ್ಗೆ ಅಂತ. ಸೊ ಇದೇ ಒಂದು ಗನ್ ಲೈಸೆನ್ಸ್ನೇ ಸುಳ್ಳು ಹೇಳಿದಂಥ ಪೊಲೀಸರು, ಅದನ್ನ ಬಿತ್ತರಿಸಿದಂಥ ಮಾಧ್ಯಮದ ಮೇಲೆ ನಾನು ಹೇಳಕ್ ಹೋಗಲ್ಲ, ಬಿಕಾಸ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಮಾಧ್ಯಮದವರು ಮಾಡಿರ್ತಾರೆ, ಬಟ್ ಮಾಡಬೇಕಾ ಪ್ರಾಮಾಣಿಕತೆ ಇರಬೇಕು. ಹಾಗಾದ್ರೆ ನಿಮ್ಮ ಮೇಲೆ ಡಿ ಕೆ ಶಿವಕುಮಾರ್ಗೆ ಯಾಕೆ ಕೋಪ ಸರ್? ಮೇಡಮ್, ಡಿ ಕೆ ಶಿವಕುಮಾರ್ಗೆ ನನ್ನ ಮೇಲೇನೆ ಅಂತಲ್ಲ, ಇದ್ದಂಥ ಸ್ನೇಹಿತರುಗಳ ಮೇಲೂ ಒಂದಷ್ಟು ಕೋಪ. ಯಾಕೆ ನಾನೇ ರಾಜನ ಆಗಬೇಕು, ನಾನೇ ಒಂಥರ ಈ ಏನು ಸರ್ವಾಧಿಕಾರಿ ಧೋರಣೆ, ನಾನೇ KPCC ಅಧ್ಯಕ್ಷ, ನಾನೇ ಮುಂದಿನ CM, ನನ್ನ ತಮ್ಮನೇ, ಈ ಥರ ಒಬ್ಬ ಡಿ ಕೆ ಶಿವಕುಮಾರ್ ಕೋಪ. ಡಿ ಕೆ ಶಿವಕುಮಾರ್ ನನಗೂ ಏನೋ ಅಂತ ಏನು ಪರಿಚಯ ಇಲ್ಲ. 2021 ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಒಂದು 4 ಸತಿ ಭೇಟಿ ಮಾಡಿದ್ರು. ಚೆನ್ನಾಗಿ ಅವ್ನು ಟೈಟ್ ಮಾಡು, ಭಾರಿ ದುರಾಂಕಾರ, ಪದಗಳನ್ನ ಬಳಸಿ ಡಿ ಕೆ ಶಿವಕುಮಾರ್ ಮನೇಲಿ ಒಂದ್ಸತಿ ಭೇಟಿ ಮಾಡಿದ್ರು. ಆ ಏರ್ಪೋರ್ಟ್ ಚಾಪರಲ್ಲಿ ಒಂದ್ಸತಿ ಎಲ್ಲೋ ಫ್ಲೈ ಮಾಡ್ತಾ ಇದ್ರು, ಅಲ್ಲಿಗೆ ಒಂದ್ಸತಿ ಕರ್ಸ್ಕೊಂಡಿದ್ರು. ಒಂದು 4-5 ಬಾರಿ ಭೇಟಿ ಮಾಡಿದ್ರು. ಜಗದೀಶ್ ಅವರೇ ಒಳ್ಳೆ ಆಗ್ತಾ ಇದೆ, ನೀವು ಮಂಜು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅವನಿಗೆ ಚೆನ್ನಾಗಿ ರಿಪೇರಿ ಮಾಡಿ ರಮೇಶ್ ಜಾರಕಿಹೊಳಿಗೆ ಭಾರಿ ಅಹಂಕಾರ, ಖರ್ಚು ವೆಚ್ಚಗಳನ್ನ ನಾನು ಎಕ್ಸ್ಪೆನ್ಸ್ನೆಲ್ಲ ಬೇರೆ ಮಾಡ್ತೀನಿ ಅಂತ. ಸರಿ ಬಿಡಿ, ದೊಡ್ಡ ಮನುಷ್ಯ ಹೇಳಿದ್ಮೇಲೆ ಮಾಡ್ತಾರೆ ಬಿಡಿ ಅಂತ. ಖರ್ಚುನೂ ಕೊಡಲಿಲ್ಲ, ವೆಚ್ಚನೂ ಕೊಡಲಿಲ್ಲ, ನಮ್ಮನ್ನು ಹೆಂಗೆ ಬಳಸ್ಕೊಬೇಕೋ ಬಳಸ್ಕೊಂಡು ಆಮೇಲೆ ಒಂದು 3 ಲಕ್ಷ ಇಲ್ಲಿ ಕಳಿಸಿದ್ರು ಅವ್ನು ಸೂರ್ಯಮುಖನ್ ರಾಜ್ ಕೈಯಲ್ಲಿ. ಹೆಚ್ಚು ಕಮ್ಮಿ 60-70 ಲಕ್ಷ ಖರ್ಚಾಗಿತ್ತು ನಮ್ಮದೇನೆ. ದಿನ ಒಂದು 15-20 ಕಾರುಗಳು, ಆ ಹೆಣ್ಮಗಳನ್ನ ಸೀಕ್ರೆಟಾಗಿ ಇಡೋವಂಥ ವ್ಯವಸ್ಥೆ. ಮಾಧ್ಯಮ ಗೊತ್ತಾಯಿತು ಅಂದರೆ ಮತ್ತೆ ಹೋಟ್ಲ್ಗಳು ಚೇಂಜ್ ಮಾಡಬೇಕಾಗಿತ್ತು, ಹೋಟ್ಲ್ಗಳು ಆಕೆ ಇಡೋದು. ದಿನ ನಮ್ಮ ಎಕ್ಸ್ಪೆನ್ಸಸ್ಸು, ಅಡ್ವೊಕೇಟ್ಸು, ಸಪೋರ್ಟಿಂಗ್ ಸ್ಟಾಫ್ಸು, ಈ ಎಕ್ಸ್ಪೆನ್ಸಸ್ ಆಯಿತು. ನಾವೇನು ಕೇಳಿಲ್ಲ ಆತನನ್ನು. ಡಿ ಕೆ ಆತನೇ ಹೇಳಿದ್ದು ಎಕ್ಸ್ಪೆನ್ಸಸ್ ಬೇರೆ ಮಾಡ್ತೀನಿ ಅಂತ, ಮಾಡಲಿಲ್ಲ. ಸೊ 2.5 ವರ್ಷ ಆಯಿತು. ಈಗ ಎಲ್ಲೋ ಒಂದು ಕಡೆ ನಾವು ಏನೂ ಆಗದಿರೋರು ಈ ಮಟ್ಟಿಗೆ ಬೆಳೆದಿದ್ದೀವಿ ಅಂತ ಒಂದು ಹೊಟ್ಟೆ ಉರಿನೂ ಇರ್ಬೋದು. ಹಾಗಾದ್ರೆ ಜಾರಕಿಹೊಳಿ ಕೇಸಲ್ಲಿ ನಿಮ್ಮನ್ನ ಅವರು ಆಟದ ಬೊಂಬೆ ಆಗಿ ಬಳಸ್ಕೊಂಡ್ರ ಹೆಂಗೆ? ತದನಂತರ ಗೊತ್ತಾಯ್ತು ನನಗೆ. ನನಗೆ ಆ ಕೇಸು ಅರ್ಧವರೆಗೂ ಗೊತ್ತಾಗ್ಲಿಲ್ಲ. ಡಿ ಕೆ ಶಿವಕುಮಾರ್ ನನ್ನ ಕರೆಯೋವರೆಗೆ ಅರ್ಧ ಮುಗಿದೋಗಿತ್ತು ಚಾಪ್ಟರ್ದು. ತದನಂತರ ಗೊತ್ತಾಗಿ, ಇನ್ಫ್ಯಾಕ್ಟ್ ನಾನು ಆ ಕೇಸನ್ನ ಲೋಯರ್ ಲೆವೆಲಲ್ಲಿ ಕೈ ಬಿಟ್ಟಾಗ AS ಪೊನ್ನನ್ನು ಅವರೇ ಎಂಗೇಜ್ ಮಾಡಿದ್ದು ಅಂತ ಗೊತ್ತಾಯ್ತು. ಇವತ್ತಿನ ಮುಖ್ಯಮಂತ್ರಿಯವರ ಏನು ಲೀಗಲ್ ಅಡ್ವೈಸರ್ ಏನಿದ್ದಾರೆ ಅವರನ್ನ ಏನು ಡಿ ಕೆ ಶಿವಕುಮಾರ್ ಎಂಗೇಜ್ ಮಾಡಿದ್ದು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಂಡು ಹೈಕೋರ್ಟಲ್ಲಿ, ಆಮೇಲೆ ಅವ್ರ ತಂದೆ ತಾಯಿ ಐ ಥಿಂಕ್ ABS ಕಾರ್ಪಸ್ ಏನೋ ಹಾಕೊಂಡ್ರು ಅನ್ಕೊಂತೀನಿ. ಒಂದಷ್ಟು ಹೈಕೋರ್ಟಲ್ಲಿ ಆ ಕಡೆ ಈ ಕಡೆ ಕೇಸ್ಗಳು ಒಂದಷ್ಟು ಆಯಿತು. ಓಕೆ, ಸೊ ಆ ಕೇಸ್ಗಳಿಗೆ ಆ ಹೆಣ್ಮಗಳ ಪರವಾಗಿ ಐ ಥಿಂಕ್ AS ಪೊನ್ನನ ಡಿ ಕೆ ಶಿವಕುಮಾರ್ ಎಂಗೇಜ್ ಮಾಡಿದ್ದು. ಜೊತೆಲಿ ನಮ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ನನಗೂ ಡಿ ಕೆ ಶಿವಕುಮಾರ್ಗೆ ಮಧ್ಯದಲ್ಲಿ ಇದ್ದಿದ್ದು ಇವತ್ತಿನ ಕಾಂಗ್ರೆಸ್ಸಿನ ಲೀಗಲ್ ಸೆಲ್ ಅಧ್ಯಕ್ಷ ಆದಂಥ ಸೂರ್ಯಮುಖನ್ ರಾಜ್ ಇದ್ದಿದ್ದು. ಆತನೇ ಕಮ್ಯುನಿಕೇಟ್ ಮಾಡ್ತಾ ಇದ್ದು. ಅವನೇ ಹೇಳಿದ್ದು ನಮಗೆ, ಸಾಹೇಬ್ರು ಎಲ್ಲ ಎಕ್ಸ್ಪೆನ್ಸಸ್ಸು ಬೇರ್ ಮಾಡ್ತಾರೆ ಅಂತ. ನಾವೇನು ಆಸೆ ಬೀಳಲಿಲ್ಲ, ಬಟ್ ಹೇಳ್ದ. ಬಟ್ ಈತನಿಗೆ ರಮೇಶ್ ಜಾರಕಿಹೊಳಿಗೆ ಏನು ವಿರೋಧ ಅದು ನಮ್ಗೆ ಗೊತ್ತಿರಲಿಲ್ಲ. ತದನಂತರ ಗೊತ್ತಾಯಿತು ಯಾವುದೋ ಒಂದು ವಿಚಾರಕ್ಕೆ ಇವರಿಬ್ಬರು ಒಬ್ರಿಗೊಬ್ರು ಲೆಟಿ ಪಿಟಿ ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ರಮೇಶ್ ಜಾರಕಿಹೊಳಿ ಮನೇನೂ ಖಾಲಿ ಮಾಡ್ದ. ಬಟ್ ಆ ಕೇಸ್ ಆ ಮಟ್ಟಕ್ಕೆ ಹೋಯ್ತು. ಆ ಡ್ಯಾಮೇಜಸ್, ರಮೇಶ್ ಜಾರಕಿಹೊಳಿಗೆ ಆದಂಥ ಡ್ಯಾಮೇಜಸ್ ಇದೆಯಲ್ಲ, ಸೊ ನಾವೆಲ್ಲ ಅನ್ಕೊಂಡಿದ್ದು ಇಟ್ ವಾಸ್ ಲೈಕ್ ಇಟ್ ಈಸ್ ಅ ರೇಪ್ ಅಂತ. ನಾನು ಆ ಒಂದು ಮೈಂಡ್ಸೆಟ್ ಇಟ್ಕೊಂಡು ಆ ಕೇಸನ್ನು ತಗೊಂಡಿದ್ದು. ತದನಂತರ ಗೊತ್ತಾಗಿದ್ದು ಇಟ್ ವಾಸ್ ಅನ್ ಹನಿ ಟ್ರ್ಯಾಪ್ ಅಂತ. ಶಿ ಹರ್ಸೆಲ್ಫ್ ವಾಸ್ ಇನ್ವಾಲ್ವ್ಡ್. ಇನ್ವೆಸ್ಟಿಗೇಷನಲ್ಲಿ ಆಕೆ ಸಾಕಷ್ಟು ಹುಡುಗಿಗೆ ಸಾಕಷ್ಟು ಗಿಫ್ಟ್ಸನ್ನು ರಮೇಶ್ ಜಾರಕಿಹೊಳಿನ ತಗೊಂಡಿದ್ಲು ಅಂತ ಇನ್ವೆಸ್ಟಿಗೇಷನ್ ನಮಗೆ ಲೇಟರಾಗಿ ಗೊತ್ತಾಯಿತು. ಬಟ್ ಇಟ್ ವಾಸ್ ಟೂ ಲೇಟ್. ಸೊ ಏನೋ ಅದೇನು ಹೇಳ್ತಾರಲ್ಲ, ಅವರ ಒಂದು ಪ್ರೈವೇಟ್ ಲೈಫು ರಾಜಕೀಯ ಮೂಲಕವಾಗಿ ಭಂಗ ಎದ್ದೋಯ್ತದ್ದು. ಇಟ್ ಎಕ್ಸ್ಪೋಸ್ಡ್. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ CD ಕೇಸು ಅಂದರೆ ರಮೇಶ್ ಜಾರಕಿಹೊಳಿ ಹೆಸರನ್ನೇ ಹೇಳೋ ಅನ್ನೋ ಮಟ್ಟಕ್ಕೆ ಅದು ಪ್ರಚಾರನೂ ಆಯಿತು, ಎಲ್ಲೋ ಒಂದು ಕಡೆ ಡ್ಯಾಮೇಜಸ್ಸು ಆಯಿತು ಅವ್ರಿಗೆ. ಬಟ್ ಈ ಮಧ್ಯದಲ್ಲಿ ಡಿ ಕೆ ಶಿವಕುಮಾರಿನ ಕುತಂತ್ರ ಏನಿದೆ ಅಥವಾ ಕುತಂತ್ರಿ ರಾಜಕಾರಣಿ ಮಾಡೋಂಥ ಕೆಲಸ ಏನಿದೆ ಅದನ್ನು ಈ ಕೇಸಲ್ಲಿ ಮಾಡಿಬಿಟ್ರ ಅಂತ ನಮಗೂ ಸ್ವಲ್ಪ ಬೇಜಾರಾಯಿತು. ಎಲ್ಲ ಒಂದು ಕಡೆ ನೀವು ಕೇಳಿದ್ರಲ್ಲ ಆವಾಗಲೇ, ನಿಮ್ಮನ್ನು ಬಳಸ್ಕೊಂಡ್ರ ಅಂತ. ಸೊ ನಾನು ಯಾರಿಗೂ ಬಳಕೆ ಆಗಲ್ಲ. ಬಳಕೆ ಯಾವಾಗ ಆಗ್ತೀವಿ ಅಂತಂದರೆ ಅವರೊಂದು ರೇಟ್ ಕಟ್ಟಿದಾಗ ನಮಗೊಂದೇನೋ ನಾವು ಅವ್ರ ಹತ್ರ ಏನೋ ಬೇಡ್ಕೊಂಡು ಈಸ್ಕೊಂಡಾಗ ನಾವೇನು ಈಸ್ಕೊಂಡಿರ ಬಳಕೆ ಆಗ್ಬಿಟ್ರಲ್ಲಪ್ಪ ಅನ್ನೋ ಒಂದು ಬೇಜಾರು ನಮಗೆ ಡೆಫಿನೆಟ್ಲಿ ಕಾಡ್ತು. ಹಾಗಾಗಿನೇ ಈ ವಿಚಾರವನ್ನು ಬಹಿರಂಗವಾಗಿ ಜನರಿಗೆ ತಿಳಿಸ್ಬೇಕು ಅಂತ ಜಸ್ಟ್. ಸರ್, ನೀವು ಆ ದಿನ ಜನಸಾಮಾನ್ಯರ ಮೇಲೆ ಕೈ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಒಂದು ಸ್ಪಷ್ಟವಾಗಿ ಹೇಳಬೇಕು, ಸಮಾಜದಲ್ಲಿ ಜನಸಾಮಾನ್ಯರು ಇದ್ದಾರೆ. ಅವ್ರು ಯಾರು ಲೋಕಲ್ ಏಡ್ಸ್ ಅಲ್ಲ, ಕ್ರಿಮಿನಲ್ಸು, ಇಂಟಾಕ್ಸಿಕೇಟೆಡ್ ಕ್ರಿಮಿನಲ್ಸ್ಗಳು ಅವರಲ್ಲಿ ಬಂದಿದ್ದು. ಅವ್ರು ಯಾರು ಕೂಡ ನಮ್ಮ ಏರಿಯಾದವ್ರು ಇರಲ್ಲ. ಸೊ ಜನಸಾಮಾನ್ಯರು ಎಲ್ಲಾಗ್ತಾರೆ ಮೇಡಮ್ ಅವರು. ಫಸ್ಟ್ ಆಫ್ ಆಲ್ ಅವ್ರು ಜನಸಾಮಾನ್ಯ ಅಂತೂ ಅಲ್ಲೇ ಅಲ್ಲ, ಎಲ್ಲೋ ಒಂದು ಕಡೆ ಪರೋಡಿಗಳಂತ ಹೇಳ್ಬೋದು. ಗಾಂಜಾ ಹೊಡ್ಕೊಂಡು ಯಾರೋ ಒಂದು 2,000-3,000 ಕೊಟ್ಟರೆ ಯಾರ ಮೇಲೆ ಕೈ ಮಾಡಿ ಗುಂಪು ಘರ್ಷಣೆ ಮಾಡುವಂಥ ಗುಂಪಿಗೆ ಸೇರಿದಂಥ ಪೆಟಿ ಕ್ರಿಮಿನಲ್ಸ್ ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ ಅವ್ರು ಯಾರು ಜನಸಾಮಾನ್ಯ ಅಂತೂ ನನಗಂತೂ ಅನ್ನಿಸ್ಲಿಲ್ಲ. ಈ ಊರಲ್ಲಿ ಲಾಸ್ಟ್ 47 years ಐ ಆಮ್ ಸ್ಟೇಯಿಂಗ್ ಹಿಯರ್. ಆ ರೀತಿ ಗಲಾಟೆ ಮಾಡಬೇಕು ಅಂದಿದ್ದರೆ
ಬೇಜಾನ್ ಮಾಡ್ಬೋದಾಗಿತ್ತಲ್ವ. ಐ ಡೋಂಟ್ ಬಿಲೀವ್ ಇನ್ ವಾಯ್ಲೆನ್ಸ್. ಬಟ್ ನಮ್ಮ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನೋದಾದರೆ, ಒಬ್ಬ ಪೊಲೀಸವ್ರು ನಿಂತ್ಕೊಂಡು ನಮ್ಮ ಹತ್ರ ಬ್ಯಾಕಪ್ ಇಲ್ಲ 400 ಜನನ ಕ್ಲಿಯರ್ ಮಾಡೋಕ್ಕೆ ಅನ್ನೋದಾದರೆ ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿದ್ದೀವಿ. ಅದು ಸರಿನೋ ತಪ್ಪೋ ಪರಿಸ್ಥಿತಿಗೆ ಬಿಟ್ಟಿದ್ದು, ಜನಕ್ಕೆ ಬಿಡ್ತೀನಿ. ಅದು ಲೆಟ್ ದ ಪೀಪಲ್ ಡಿಸೈಡ್. ನಾವು ಮಾಡಿ ಸರಿನೋ ತಪ್ಪೋ ಅನ್ನೋದು ಜನ ಡಿಸೈಡ್ ಮಾಡಲಿ. ಸರ್ 93 ದಿನಗಳ ಕಾಲ ಜೈಲಲ್ಲಿದ್ರಿ, ಹೇಗಿತ್ತು ಸರ್ ಆ ಅನುಭವ? ಎಷ್ಟು ಕಷ್ಟ ಇತ್ತು ಸರ್? ಇಲ್ಲ, ಡೆಫಿನೆಟ್ಲಿ ಯಾರಿಗೆ ಮನೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು, ನಿಮ್ಮ ಸ್ವತಂತ್ರವನ್ನು ಬಿಟ್ಟು ಒಂದು 4 ಗೋಡೆಗಳ ಮಧ್ಯೆ ಬಂದಿ ಆಗಲಿಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಸೊ ಹೋರಾಟದಲ್ಲಿ ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ನಾವು ಬೆಳೀತಾ ಇರೋ ರೀತಿ, ಆ ಬೆಳೀತಾ ಇರೋ ಫೋರ್ಸು, ಆಮೇಲೆ ಎಕ್ಸ್ಪೋಸ್ ಮಾಡ್ತಾ ಇರೋವಂಥ ಉಸುರುವಳಿ ರಾಜಕಾರಣಿಗಳು, ಒಂದಷ್ಟು ಜನ ಅಧಿಕಾರಿಗಳನ್ನು ಮಾಡಿದಾಗ ಎಕ್ಸ್ಪೆಕ್ಟೆಡ್. ಇದನ್ನು ಯಾರಿಗೂ ಇಷ್ಟ ಇಲ್ಲ. ಬಟ್ ಸಮ್ ಟೈಮ್ ವಿ ಹ್ಯಾವ್ ಟು ಗೋ ಥ್ರೂ. ಕಣ್ಣಲ್ಲಿ ನೀರು ಬಂದರೂ ಕೂಡ ಯಾರು ಕೇಳೋರು ಇರೋದಿಲ್ಲ, ಬೇಜಾರಾಗುತ್ತೆ. ಬಟ್ ಸ್ಟಿಲ್ ನಮ್ಮನ್ನು ಸರೆಂಡರ್ ಮಾಡ್ಕೊಳ್ಬಾರ್ದು, ಅಥವಾ ನನ್ನ ಮಾನಸಿಕ ಸ್ಥಿತಿಯನ್ನು ಸರೆಂಡರ್ ಮಾಡ್ಕೊಳ್ಬಾರ್ದು ಅಂತ ಇಟ್ ವಾಸ್ ವೆರಿ ಟಫ್ ಟು ಬ್ಯಾಲೆನ್ಸ್. ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ ನಾನು. ಐ ಫಾಟ್. ಯಾವ ರೀತಿ ಚಕ್ರವ್ಯೂಹದಲ್ಲಿ ಹಾಕಿ ನನ್ನ ಹೊರಡೆ ಕಳಿಸಿ 10 ದಿವಸಕ್ಕೆ ಬೇಲಾಗೋ ಕೇಸನ್ನು 3 ತಿಂಗಳು ಮಾಡಿದ್ರು. ಗೊತ್ತಾಯಿತು ನನಗೆ ಚಕ್ರವ್ಯೂಹದಲ್ಲಿ ಹಾಕಿದ್ದಾರೆ ಅಂತ. ಸೊ ಬೇದಿಸ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಆಯಿತು, ಬೇದಿಸ್ಕೊಂಡು ಬಂದ್ವಿ. ನೀವೊಬ್ರು ಲಾಯರ್ ಆಗಿ 93 ದಿನಗಳ ಕಾಲ ನಿಮ್ಗೆ ಯಾರು ಹೆಲ್ಪ್ ಮಾಡಕ್ಕೆ ಬರ್ಲಿಲ್ವಾ ಅಂತ ಜೈಲಿಂದ ಹೊರಗಡೆ ಬರೋದಕ್ಕೆ? ಮೈ ಫ್ಯಾಮಿಲಿ ಸ್ಟುಡ್, ಮೈ ಫ್ರೆಂಡ್ಸ್ ಸ್ಟುಡ್, ಮೈ ಅಡ್ವೊಕೇಟ್ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡ್ರು. ಬಟ್ ಸರ್ಕಾರ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳು, ಒಂದಷ್ಟು ಉಸುರುಳ್ಳಿಗಳು ಜೊತೆಲಿ ಸೇರ್ಕೊಂಡಾಗ ಇವನ್ ಅವ್ರ ಉದ್ದೇಶ ಅದೇ ಇದ್ದಿದ್ದು. ಇನ್ಮುಂದೆ ಮಾತಾಡಬಾರ್ದು, ಇನ್ಮುಂದೆ ಈ ಥರ ಎಲ್ಲ ಹಿಂದೆ ನಡೆದಂಥ ಎಕ್ಸ್ಪೋಸಸ್ ನಡೀಬಾರ್ದು. ಆ ರೀತಿ ಮಾಡಲ್ಲ ಅಂತಂದರೆ ಬೇಲ್ ಕೊಡ್ಬೋದನ್ನೋ ಒಂದು ಆಫರ್ಗಳನ್ನ ಕೂಡ ಕೊಟ್ಟರು. ಬಟ್ ಐ ನೆವರ್ ಕಾಂಪ್ರಮೈಸ್ಡ್. ಸೊ ಕಾಂಪ್ರಮೈಸ್ ಆಗಿದ್ರೆ 10 ದಿವಸಗಳ ಹೊರಗಡೆ ಬರ್ತಾ ಇದ್ದೆ. ಬಟ್ ಕಂಡೀಷನ್ ಏನೋ ಅಂತಂದರೆ ಮಾತಾಡಬಾರ್ದು ಅಂತ. ಬಟ್ ಆ ಕಂಡೀಷನ್ ಒಪ್ದಿದ್ದಕ್ಕೆ ನಾನೇ ಅಥವಾ ನಮ್ಮ ಟೀಮೇ ಅಥವಾ ನಮ್ಮ ಜೊತೆಲಿ ಇದ್ದವರೇ ಮಾಡಿ ಬರಲಿಕ್ಕೆ ಒಂದಷ್ಟು ಚಾಲೆಂಜಸ್ ಫೇಸ್ ಮಾಡಬೇಕಾಯಿತು. ಎಸ್, ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಇನ್ನೊಂದೇನಂದ್ರೆ ಲಾಯರ್ ಜಗದೀಶ್ ಅವ್ರನ್ನ ಲಾಯರ್ ಅಸೋಸಿಯೇಷನ್ ಇಂದ ತೆಗೆದು ಹಾಕಿದ್ದಾರೆ ಅನ್ನೋ ಮಾತಿದೆ, ಹೌದಾ? ತೆಗೆದಾಕಿ ಬಿಡಿ ಮೇಡಮ್. ನಾವು ಅಲ್ಲ ತೆಗೆದಾಕೊಂಡು ಏನೇನೋ ಮಾಡಿದ್ರು, ಏನು ಬೇಕಾದ್ರೆ ಮಾಡ್ಬೋದು. ಸೊ ನಾಟ್ ನೆಸೆಸರಿ ಇವತ್ತು ಬರೀ ಏನೋ ಕೋಟ್ ಹಾಕ್ಕೊಂಡ್ರಲ್ಲ ಲಾಯರ್ಸ್ ಅನ್ಕೊಂಬಿಡ ಅನ್ನೋದಾಯ್ತು ಅಂತಂದರೆ, ಮತ್ತು ಇವರ ಮಾಫಿಯಾಗಳಿಂದ ನಮ್ಮ ಮೇಲೆ ಸುಳ್ಳಾರೋಪಗಳನ್ನು ಮಾಡ್ಕೊಳ್ಳಿ, ನನಗೆ ಸಮಸ್ಯೆ ಇಲ್ಲ. ದೇರ್ ಇಸ್ ಅ ಕೋರ್ಟ್. ಅದೇ ಇವರು ತೆಗೆದಾಕಿದ್ರೆ ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ ಚಾಲೆಂಜ್ ಮಾಡಲಿಕ್ಕೆ. ತೆಗೆದಾಕರು ಕೂಡ ಚಾಲೆಂಜ್ ಮಾಡ್ಬೋದು. 2017 ನನಗೆ ಏನೋ ಡಿಗ್ರಿ ಮೇಲೆ ನನಗೆ ಎನ್ರೋಲ್ಮೆಂಟ್ ಕೊಟ್ಟಿದ್ದಾರೆ. ಐ ಕ್ಯಾನ್ ಚಾಲೆಂಜ್ ಇಟ್. ಈಗ ವಿರೋಧಿಗಳು 1000 ವಿರೋಧ ಮಾಡ್ಬೋದು, ನಾನಾ ರೀತಿ ಹಿಂಸೆ ಕೊಡ್ಬೋದು. ಅದೇ ಹೇಳ್ತಾರಲ್ಲ, ಏನೂ ಆಗದನ್ನು ಕೊನೆಗೆ ಮಾಡೋದು ಅಪಪ್ರಚಾರ ಅಂತೆ. ಓಕೆ, ಆಯ್ತಪ್ಪ, ನಾನು ಅಡ್ವೊಕೇಟ್ ಎಲ್ಲ ಅಂತ ಅನ್ಕೊಂಬಿಡೋಣ. ನಾಲೆಜಲ್ಲಿಂದ ತೊಗೊಂಬತ್ತೀರಾ? ಆಯಿತು, ನಾನು ಸರ್ಟಿಫಿಕೇಟ್ನ ಇವ್ರು ಹೇಳೋದು ಏನಂದರೆ ಕಾಸು ಕೊಟ್ಟು ತೊಗೊಂಬಂದೆ ಅಂತ. ಆಯಿತು, ಕಾಸು ಕೊಟ್ಟೆ ತಂದಿರ್ಬೋದು. ನಾಲೆಜಲ್ಲಿಂದ ತೊಗೊಂಬರ್ತೀಯಾ? ಧೈರ್ಯ ಕೊಂಡ್ಕೊಂಬತ್ತೀಯಾ? ಸದಾಶಿವನವ್ರ ಮನೆಯಿಂದ ಕೊಂಡ್ಕೊಂಬರಕ್ಕಾಗತ್ತಾ? ಎಂಥದಿಲ್ಲ. ಇಟ್ಸ್ ಮೈ ಕೆಪಾಬಿಲಿಟಿ. ಓಕೆ. ಸೊ ರಾಜಕೀಯ ಬರ್ಬೇಕಾದ್ರೆ 3 ಬಿಟ್ಟು ಬರ್ಬೇಕಂತ ನಾನು 4 ಬಿಟ್ಟು ಬಂದಿದ್ದೀನಿ. ನನಗೆ ಅವಮಾನ, ಆಮೇಲೆ ನನಗೆ ಅವಮಾನ ಮಾಡ್ತಾರೆ ಅಂತಂದರೆ ನನಗೆ ಆ ಒಂದು ನರ್ವೇ ಕಟ್ಟಾಗ್ಬಿಟ್ಟಿದೆ. ಐ ಡೋಂಟ್ ಕೇರ್ ಎನಿ ಮೋರ್ ಫಾರ್ ಇಟ್. ಡೆಫಿನೆಟ್ಲಿ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಮಾಡಬೇಕಾದ್ರೆ ಇದು ಶುರುವಾಗಿದ್ದು. ಅಡ್ವೊಕೇಟ್ ಎನ್ರೋಲ್ಮೆಂಟ್ ಡೆಲ್ಲಿಲಿ ಮಾಡ್ಕೊಂಡಿದ್ದಾನೆ, ಅಡ್ವೊಕೇಟ್ ಎಲ್ಲ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಇದೆ. ನಮ್ಮ ಅನ್ಬೋದು, ಫೈನ್, ನೋ ಪ್ರಾಬ್ಲಮ್. ಸಮಯ ಡಿಸೈಡ್ ಮಾಡುತ್ತೆ. ಲಾಯರ್ ಜಗದೀಶ್ ಅವರು ಮುಂದೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದಾಯ್ತು ಮೇಡಮ್. ಅದರ ಒಂದು ಪ್ರತಿಫಲವೇ ಈ ಜೈಲಿನ ಇದು. ಬಟ್ ಒಂದು ಫುಲ್ ಫ್ಲೆಜ್ ಆಗಿ 2028ಗೆ 2028ಗೆ ಒಂದು ಬದಲಾವಣೆ ಕರ್ನಾಟಕವನ್ನ ನಾವೆಲ್ಲ ನೋಡಬೇಕು ಅಂತ ಇದ್ದೀವಿ. ಹಾಗಾಗಿ ಆ ರಾಜಕೀಯಕ್ಕೆ ಎಂಟ್ರಿ ಮಾಡಬೇಕು. ಆಮೇಲೆ ನಮ್ಮಂಥವ್ರು ರಾಜಕೀಯಕ್ಕೆ ಇದ್ರೇನೆ ಏನಾದ್ರು ಬದಲಾವಣೆ ಆಗಕ್ಕೆ ಸಾಧ್ಯ. ಅದೇನು ಹೇಳ್ತಾರೆ, ಇವ್ರು ಯಾರು ಅಂದಂಗೆ. ಇವ್ರು 40% ಬಂದನು 40% ಪ್ಲಸ್ಸು. ಬೊಮ್ಮಾಯಿ ಹೇಳ್ತಾ ಇದ್ರು, ನಮ್ಮ ಸ್ಟೇ ಬೊಮ್ಮಾಯಿ 60% ಅಂತ. ಇವರು ಅವ್ರ ಮೇಲೆ 40% ಅಂತ ಆರೋಪ ಮಾಡ್ತಾರೆ. ಇವ್ರ ಮೇಲೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟು ಡಿ ಕೆ ಶಿವಕುಮಾರ್ ಮೇಲೆ ರಿಟರ್ನ್ ಕಂಪ್ಲೇಂಟ್ಸ್ ಆಗಿದೆ. ಇಫ್ ಐಮ್ ನಾಟ್ ರಾಂಗ್, ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್, ರಾಮದಾಸ್ ಇಫ್ ಐಮ್ ನಾಟ್ ರಾಂಗ್, ಅವ್ರು 3 ಜನ ಮೇಲೆ ರಿಟರ್ನ್ ಕಂಪ್ಲೇಂಟ್ ಇದೆ ಕರ್ನಾಟಕ ಅಡ್ವೊಕೇಟ್ ಅಸೋಸಿಯೇಷನ್. ಬಟ್ ಬದಲಾವಣೆ ಎಲ್ಲಿ ಬಂತು ಮೇಡಮ್? ಕಳ್ಳರ ಗುಂಪಿಗೆ ಕೈ ಕೊಟ್ಟಂಗೆ ಆಯಿತು. ಈ ಕಳ್ಳ ಬೇಡ, ಇನ್ನೊಬ್ಬ ಕಳ್ಳ ಅಂತ. ಮೇಡಮ್, ಲೂಟಿಕೋರರು, ಡಕಾಯಿತರು, ಆಲಿಬಾಬಾ 40 ಸ್ಟೋರ್ ಲೆವೆಲ್ಗೆ ಬಂದಿದೆ ಇವತ್ತು. ವಿ ನೀಡ್ 4 ಲಕ್ಷ ಕೋಟಿ ಬಜೆಟನ್ನು ತಿಂದಾಕುವಂಥ ಹೆಗ್ಗಣಗಳ ಕೈಗೆ ಏನಾದರೂ ಕೊಟ್ಬಿಟ್ರ ನಾವು ಅಧಿಕಾರ ಅನ್ನೋದನ್ನ ಜನಸಾಮಾನ್ಯರ ತಲೆಯಲ್ಲೇನಿದೆ. ಅದನ್ನು ಲೀಡ್ ಮಾಡೋಕ್ಕೆ ಒಬ್ಬ ಲೀಡ್ರ್ ಬೇಕಾಗಿದೆ. ವೈ ನಾಟ್ ಅಸ್? ಯಾರೋ ಮಾಡಿಲ್ಲ ಅಂದರೆ ನಾನು ಮಾಡ್ತೀನಿ. ಹೆಂಗಿರು ಎಲ್ಲ ರೀತಿ ಕೊಚ್ಚೆನಲ್ಲಿ ಎಲ್ಲ ಕಡೆ ನಾನು ಹಾಕಿದ್ದಾಯಿತು. ಇನ್ನೇನು ಬಾಕಿ ಉಳಿದೇ ಇಲ್ಲ. ಗಲಾಟೆನೋ ಮಾಡಿಸಿದಾಯಿತು. ನಾನು ಅಹಿಂಸಾವಾದಿ. ಐ ಡೋಂಟ್ ಬಿಲೀವ್ ಇನ್ ವಾಯ್ಲೆನ್ಸ್. ಆ ಪರಿಸ್ಥಿತಿನಲ್ಲಿ ನನ್ನ ಕೈಯಲ್ಲಿ ಗುಂಡು ಕೂಡ ಆಡಿಸಿದ್ರು, ನಮ್ಮ ಗಂಡ್ಮೇನೂ ಆಡಿಸಿದ್ದಾನೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ
ಏನು ಬಾಕಿ ಇದೆ. ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಫೈಟ್ ಅನ್ನೋದನ್ನು ಒಂದು ಡಿಸಿಷನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಎಸ್, ಐ ಆಮ್ ಇನ್ ಟು ಪಾಲಿಟಿಕ್ಸ್ ಆ್ಯಂಡ್ ವಿಲ್ ಹ್ಯಾವ್ ಎ 2028ಕ್ಕೆ ಎಸ್ ಕಾಂಗ್ರೆಸ್ ಅವರು ಹೇಳ್ತಾರೆ ನಮ್ಮ ಸರ್ಕಾರ ಬರುತ್ತೆ, BJP ಜನಜಾಗೃತಿ ನಮ್ಮ ಸರ್ಕಾರ ಬರುತ್ತೆ ಅಂತ. ದರಿದ್ರಗಳು ಇವರಿಬ್ಬರು ದರಿದ್ರಗಳೇ ಆಯಿತಾ, ಇವರಿಬ್ಬರು ದರಿದ್ರಗಳು 2028ಕ್ಕೆ ಬರಲ್ಲ. ಓಕೆ, ಇವ್ರ ಪಕ್ಷಗಳೆಲ್ಲ ಇವರೇ ಗೆಲ್ಲಲ್ಲ. ಕರ್ನಾಟಕದಲ್ಲಿ ಇವ್ರುಗಳು ನೆಕ್ಸ್ಟ್ 2028ಕ್ಕೆ ಗೆಲ್ಲಿ ಅಂತ ಒಂದು ದೊಡ್ಡ ಚಾಲೆಂಜಸ್ಸನ್ನು ಜನ ಮಾಡ್ತಾರೆ. ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಜನ ಜಾಗೃತಿ ಅಂತ ಇವರೆಲ್ಲ ಯಾತ್ರೆಗಳು ಮಾಡ್ತಾರೆ. ಜನ ಮನ್ಸು ಮಾಡಿದ್ರೆ ನಿಮ್ಮಗಳನ್ನೆಲ್ಲ ಮನೆ ಕಳಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿನ ಚನ್ನಪಟ್ಟಣದಲ್ಲಿ ಸಾರಾ ಸಗಡ ಕಿಕ್ಔಟ್ ಮಾಡಿದ್ರು. ಜನ ಡಿಸೈಡ್ ಮಾಡಿದ್ರೆ ನೀನು ವಂಶ ಪರಂಪರೆಗೆ ನಿಮ್ಮ ತಾತ ಪ್ರಧಾನಮಂತ್ರಿ ಆಗಲಿ, ನಿಮ್ಮ ಅಪ್ಪ ಮುಖ್ಯಮಂತ್ರಿ ಆಗಲಿ ಕಿಕ್ಔಟ್ ಮಾಡಿದ್ರಾ? ಇಲ್ಲಿ ಹಾವೇರಿನಲ್ಲಿ ಬೊಮ್ಮಾಯಿ ಮಗನಿಗೆ ದೇ ಶೋಡ್ ದ ಡೋರ್ಸ್. ಮೇಡಮ್, ಜನ ವೆರಿ ಪವರ್ಫುಲ್ ಇದ್ದಾರೆ, ಅವ್ರ ವೋಟ್ ಈಸ್ ವೆರಿ ಪವರ್ಫುಲ್. ಸೊ ಅವ್ರು ಡಿಸೈಡ್ ಮಾಡ್ತಾರೆ ಮೇಡಮ್, ಆ್ಯಂಡ್ ವಿ ವಿಲ್ ಮೇಕ್ ದೆಮ್ ಡಿಸೈಡ್. ಈ ಕರ್ನಾಟಕದ ಈ ಸೊಗಡನ್ನು, ಕನ್ನಡಿಗರ ಆ ಒಂದು ನಂಬಿಕೆಯನ್ನು ಉಳಿಸುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಬೇಕಾಗಿದೆ. ಇಟ್ಸ್ ಹೈ ಟೈಮ್. ವಿ ಹ್ಯಾವ್ ಬಿನ್ ಲೂಟೆಡ್ ಓಪನ್ಲಿ. ಡಕಾಯಿತರು ರಾತ್ರಿ ಹೊತ್ತು ಕಳ್ತನ ಮಾಡ್ತಾರೆ, ಬಟ್ ಇವತ್ತಿನ ಈ ವಿಧಾನಸೌಧದಲ್ಲಿ ಕೂತಿರುವಂಥ ಉಸಿರು ಒಳ್ಳೆ ಡಕಾಯಿತರುಗಳು ಓಪನ್ ಆಗಿ ನಮ್ಮ ತೆರಿಗೆ ಹಣವನ್ನು ತಿಂದಾಗ್ತಾ ಇದ್ದಾರೆ. ವಿ ನೀಡ್ ಟು ಸೆಕ್ಯೂರ್ ದಟ್. ಸೊ ಅದರ ನಿಟ್ಟಿನಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಯಾವ ಪಕ್ಷದಲ್ಲಿ ಸ್ಪರ್ಧೆ ಮಾಡ್ತಾರೆ ಮೇಡಮ್? ಡೆಫಿನೆಟ್ಲಿ ಈಗ ಉಳಿದಿರೋದು ಒಂದೇನೆ. ಬಾಕಿ ಉಳಿದಿರೋದು ಒಂದೇನೆ. ಎಲ್ಲ ಓಕೆ ನಮ್ಮ ಕಡೆಯಿಂದ. ಜನ ಕೇಳೋದೇನು ಅಂತಂದ್ರೆ, ಸರ್ ನಿಮ್ಮ ಜೊತೆ ಸೇರ್ಬೇಕಾದ್ರೆ ಒಂದು ಪಕ್ಷ ಬೇಕಾಗಿದೆ, ನಿಮ್ಮ ಜೊತೆ ನಾವು ಕೆಲಸ ಮಾಡಬೇಕಾ? ಹಾವೇರಿನಲ್ಲೆಲ್ಲೋ ಒಂದು ಕಡೆ ಜಿಲ್ಲೆನಲ್ಲಿ ನಮ್ಮ ಯುವಕರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಕೊಪ್ಪಳದಲ್ಲಿ ಮಾಡಕ್ಕೆ ರೆಡಿ ಇದ್ದಾರೆ, ಬೆಳಗಾಮಲ್ಲಿ ಮಾಡಕ್ಕೆ ರೆಡಿ ಇದ್ದಾರೆ. ಬಟ್ ದೇ ನೀಡ್ ಒಂದು ಐಡೆಂಟಿಟಿ ಒಂದು ಬೇಕಾಗಿದೆ, ಒಂದು ಪಕ್ಷ ಬೇಕಾಗಿದೆ. ಸೊ another 15-20 days ವಿಲ್ ಅನೌನ್ಸ್ ಇಟ್ ಮೇಡಮ್. ನಿಮ್ದೇ ಓನ್ ಪಕ್ಷ ಕಟ್ಕೋತೀರಾ? ಆ ಥರ ಇಲ್ಲ, ಓನ್ ಪಕ್ಷ ಅಂತಲ್ಲ, ಎಕ್ಸಿಸ್ಟಿಂಗ್ ಇದೆ. ಎಕ್ಸಿಸ್ಟಿಂಗ್ ಪಕ್ಷವನ್ನು ಅನೌನ್ಸ್ ಮಾಡ್ತಿದೆ. ಸೊ ಐ ವಿಲ್ ಬಿ ಲೀಡಿಂಗ್ ಇಟ್. ಅದನ್ನ ಮಾಡಬೇಕಾದಂಥ ಪರಿಸ್ಥಿತಿ ಇದೆ, ಮಾಡ್ತೀವಿ ಮೇಡಮ್. ಅಂದ್ರೆ ನಿಮ್ದೇ ಓನ್ ಪಕ್ಷ ಇಲ್ಲ? ನನ್ನ ಪಕ್ಷ ಅಂತಲ್ಲ, ಜನಸಾಮಾನ್ಯರ ಪಕ್ಷ. ಜನಸಾಮಾನ್ಯ ಈಗ ಏನು ಕಾಂಗ್ರೆಸ್, BJP ಇದೆ, ದಳ ಇದೆ, ಆಮ್ ಆದ್ಮಿ ಪಾರ್ಟಿ ಇದೆ, ಸಾಕಷ್ಟು ಪಕ್ಷ ಇದೆ. ಎಕ್ಸಿಸ್ಟಿಂಗ್ ಪಕ್ಷದಲ್ಲೇ ಎಸ್ ದೇರ್ ಇಸ್ ಎ ಚಾನ್ಸ್. ಈಗ ಇರುವ ಪಕ್ಷದಲ್ಲಿ ನೀವು ಸೇರ್ಕೊಳ್ತೀರಾ? ಆಲ್ರೆಡಿ ಐ ಮೀನ್ ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದೀನಿ ನಾನು. ಆಲ್ರೆಡಿ ಒಂದು ಪಕ್ಷದಲ್ಲಿ ಆಕ್ಟಿವ್ ಇಲ್ಲ ಅಷ್ಟೇ ನಾನು. ಸೊ ವಿ ಆರ್ ಜಸ್ಟ್ ವರ್ಕಿಂಗ್ ಔಟ್ ಯಾವ್ದು ಬೆಸ್ಟ್ ಇದೆ, ಎಲ್ಲಿ ಸೇರ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ. ರಾಜಕೀಯ ತಂತ್ರಗಾರಿಕೆ ಮತ್ತೆ ರಾಜಕೀಯ ಚದುರಂಗದ ಆಟ ನಾವು ಕೂಡ ವರ್ಕ್ ಮಾಡ್ತಾ ಇದೀವಿ. ಟೈಮ್ ಇಸ್ ವೆರಿ ಶಾರ್ಟ್ಲಿ ವಿಲ್ ಅನೌನ್ಸ್ ಇಟ್ ಆಲ್ಸೋ. ಯಾಕಂತಂದ್ರೆ ಚಾಲೆಂಜ್ ಏನೋ ಅಂತಂದ್ರೆ, ನಾವೇ ರಾಜಕಾರಣಿಗಳು, ನಾವೇ ಪೊಲೀಸ್ ಅಧಿಕಾರಿಗಳು, ನಮ್ಮ ಮುಂದೆ ನೀನು ಒಬ್ಬನೇ ಏನ್ ಮಾಡೋಕ್ಕಾಗುತ್ತೆ ಅಂತ. ನಾನು ಒಬ್ಬ ಅಲ್ಲ, ಒಂದು ಪಕ್ಷವಾಗಿ, ಒಂದು ಪಕ್ಷದ ಅಧ್ಯಕ್ಷನಾಗಿ ಹೊರಹೊಮ್ತೀನಿ. ದಟ್ ಟೈಮ್ ಐ ವಿಲ್ ಸ್ಪೀಕ್ ಅಬೌಟ್ ಪಾಲಿಟಿಕ್ಸ್. ಬಟ್ ಅದನ್ನೆಲ್ಲ ಪ್ರಿಪರೇಷನ್ ಮತ್ತೆ ಆ ಬ್ಲೂ ಪ್ರಿಂಟ್ಸ್ ನಡೀತಾ ಇದೆ, ಬ್ಯಾಕ್ಗ್ರೌಂಡ್ ಅಲ್ಲಿ ನಡೀತಾ ಇದೆ. ನಮ್ಮ ಟೀಮ್ ಮೆಂಬರ್ಸು, ನನ್ಗೆ ಬೇಕಾದವರು ಮಾಡ್ತಾ ಇದ್ದಾರೆ. ವಿ ಜಸ್ಟ್ ವರ್ಕಿಂಗ್ ಆನ್ ಇಟ್. ನೀವು ರಾಜಕೀಯಕ್ಕೆ ಎಂಟ್ರಿ ಕೊಡೋದೇ ನಿಮಗೆ ಈ ಒಂದು ಜೈಲಿಗೆ ಹೋಗೋದು ದೊಡ್ಡ ಕಾರಣ ಆಯ್ತಾ ಅಂತ? ಪಾಸಿಬಿಲಿಟಿ ಇರ್ಬೋದು ಮೇಡಮ್, ಪಾಸಿಬಿಲಿಟಿ ಇರ್ಬೋದು ಮೇಡಮ್. ಈಗ ನಮ್ಮ ಇಷ್ಟೆಲ್ಲ ವರ್ಕ್ ಮಾಡಿದೀವಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮಂಥ ಹೋರಾಟಗಳೇ ಕಾರಣ. ಈ ಯಾವ ಮುಗ ನೋಡಿ ಇವ್ರಿಗೆ, ಈ ದರಿದ್ರ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕ್ತಾರೆ. BJP ಅವ್ರು ಮಾಡಿದಂಥ ಭ್ರಷ್ಟಾಚಾರ, 40% ಆರೋಪಗಳು, ಸಂಸ್ಥೆಗಳನ್ನ ಮಾರಾಟ, ಆಮೇಲೆ ಮಾಜಿ CMನ ಈ ಚೆಲ್ಲಾಟ, ಇವೆಲ್ಲ ಕಾರಣ BJP ಸೋಲಿಗೆ. BJP ಇಲ್ಲ ಆಲ್ಟರ್ನೇಟಿವ್ ಏನು ಮಾಡೋದು? ಜನರಿಗೆ ಆಲ್ಟರ್ನೇಟಿವ್ ಏನೂ ಇಲ್ಲ. JDS ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬರ್ತಾ ಕ್ಷೀಣಿಸ್ತಿದೆ ಆ ಪಕ್ಷ. ಸೊ ಆಲ್ಟರ್ನೇಟಿವ್ ಏನು ಇರಲಿಲ್ಲ. ಸೊ ಆಲ್ಟರ್ನೇಟಿವ್ ಇಲ್ಲಿದ್ದಾಗ ದೆನ್ ವಿ ಆಲ್ಸೋ ಥಾಟ್ ಸಿದ್ದರಾಮಯ್ಯನೋ ಒಳ್ಳೇದು ಮಾಡ್ತಾರೆ ಅಂತ. ಬಟ್ ಐ ಥಿಂಕ್ ಓಟ್ ಹಾಕಿದೆ ತಪ್ಪಾಯ್ತಾ ಅವರಿಗೆ ಅನ್ನೋದು ನನಗೆ ಅನಿಸ್ತಾ. ಯಾಕಂದ್ರೆ ಬಿಟ್ಟಾಕಿ ನನ್ನನ್ನು ಜೈಲಿಗೆ ಹಾಕಿದ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳಲ್ಲ. ಬಟ್ ಇವರ ಭ್ರಷ್ಟಾಚಾರ ಇನ್ಕ್ರೀಸ್ ಆಗಿದೆ. ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳ್ತಾ ಇದೆ, ಬೆಂಗಳೂರನ್ನ 2.5 ವರ್ಷ ಇನ್ಚಾರ್ಜ್ ಸದಾಶಿವನವರದ DK ಶಿವಕುಮಾರ ಏನು ಬದಲಾವಣೆ ಮಾಡೋರು ಮೇಡಮ್? 7,000 ಟನ್ ಕಸ ತಗೊಂಡೋಗಿ ದೊಡ್ಡಬಳ್ಳಾಪುರ, ಆನೇಕಲ್ಲು, ಅಲ್ಲಿ ಇಲ್ಲಿ ತಗೊಂಡೋಗಿ ಬಿಸಾಕ್ತಾ ಇದ್ದಾರೆ. ಏನು ಬದಲಾವಣೆ ಏನು ಮಾಡಿಲ್ಲ. ಕಸದ ಮಾಫಿಯಾ ನಡೀತಾ ಇತ್ತು ಅಂತ ಹೇಳಿದವರು ಇವರೇ. ಅದೇ ಕಸದ ಮಾಫಿಯಾನೇ ಇವತ್ತು ನಡೆಸ್ತಾ ಇರೋರು ಕಾಂಗ್ರೆಸ್ ಅವರೇ. ಬೆಂಗಳೂರಿನ ವಾಟರ್ ಬಾಡೀಸ್ ಈ ಒಂದು ಕಸದಿಂದ ಮೇಡಮ್ ವಿಷಭರಿತವಾಗಿದೆ. ಹೇಳ್ತಾರೆ 40, ಇವತ್ತು ಪೇಪರ್ ಸ್ಟೇಟ್ಮೆಂಟ್ ನೋಡಿದೆ, 40 ವರ್ಷಕ್ಕೆ ಆಗಷ್ಟು ಸ್ಟಾಕ್ ಇದೆ ಅಂತ ನೀರು. ನನಗೆ ಗೊತ್ತಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಈ ಪ್ರೊಫೆಸರ್ ಯಾವಾಗ ಆದ DK ಶಿವಕುಮಾರ್ ಅಂತ ನಮಗೆ ಗೊತ್ತಿಲ್ಲ. ಒಂದು ಆಡಿಟ್ ರಿಪೋರ್ಟ್ ಇಲ್ಲ, ಒಂದು ಸರ್ವೆ ಇಲ್ಲ, ಒಂದು ಸಂಸ್ಥೆಯಿಂದ ರಿಪೋರ್ಟ್ ಇಲ್ಲ. ಆದರೂ ಬಾಯಿಗೆ ಬಂದಂಥ ಸ್ಟೇಟ್ಮೆಂಟ್ಗಳು ಹೇಳೋ ಮಟ್ಟಕ್ಕೆ ಈ ಕಾಂಗ್ರೆಸ್ಸಿನ ಈ ಡೆಪ್ಯೂಟಿ CM ಹೋಗ್ಬಿಟ್ಟಿದ್ದಾನೆ. ಮೇಡಮ್ 40 ವರ್ಷಕ್ಕೆ ಕುಡಿಯೋಕ್ಕೆ ನೀರಿದೆ ಅಂತ ನನಗೆ ಇವತ್ತಿನ ಪೇಪರ್ ಸ್ಟೇಟ್ಮೆಂಟ್. ಆನ್ ವಾಟ್ ಬೇಸಿಸ್? ಯಾವುದೋ ರಿಪೋರ್ಟ್ ಇದೆಯಾ? ಆಡಿಟ್ ಆಗಿದೆಯಾ? ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿದೆಯಾ? ಅಥವಾ ಡ್ರಿಂಕಿಂಗ್ ರಿಸೋರ್ಸಸ್ ವಾಟರ್ ರಿಸೋರ್ಸ್ ಆಡಿಟ್ ಆಗಿದೆಯಾ? ಆಡಿಟ್ ಆಗಿತ್ತು ಅಂತಂದರೆ ಜನರಿಗೆ ಬೇಸಿಗೆಯಲ್ಲಿ ನೀರಾಗಿ ಸಿಗ್ತಾ ಇಲ್ಲ.
40 ವರ್ಷಕ್ಕೆ ಆಗ ನೀರು ಬಿಟ್ಟಾಕಿ ಬೇಸಿಗೆನಲ್ಲಿ ಜನ ಇವತ್ತು ಕುಡಿಯೋ ನೀರಿಗೆ ಒದ್ಲಾಡ್ತಾ ಇದ್ದಾರೆ. ಸುಳ್ಳಲ್ವಾ? ಒಬ್ಬ ರಾಜಕಾರಣಿ, ಒಬ್ಬ ಡೆಪ್ಯೂಟಿ CM ಓಪನ್ ಆಗಿ ಸುಳ್ಳು ಹೇಳ್ತಾನೆ ಅಂತಂದ್ರೆ ಮೇಡಮ್ ಈಸ್ ಅ ಲಯರ್. ಡಿ ಕೆ ಶಿವಕುಮಾರ್ ಈಸ್ ಅ ಲಯರ್. ಕುಡಿಯೋ ನೀರಿಲ್ಲ, ಬೆಂಗಳೂರಲ್ಲಿ ಕುಡಿಯೋ ನೀರಿಲ್ಲ, ಸ್ಲಮ್ಗಳೊಳಗೆ ಬಿಂಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. 40 ವರ್ಷಕ್ಕೆ ಆಗಷ್ಟು ನೀರಿದೆಯಂತೆ. ಯಾವ ಸುಳ್ಳಿದು? ಡಿ ಕೆ ಶಿವಕುಮಾರ ಬರೀ ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. 2.5 ವರ್ಷ ಆಯಿತು BBMP ಚುನಾವಣೆ ನಡೆಸಲಿಲ್ಲ. ಕಸಾನ್ ತಗೊಂಡೋಗಿ ಬಿಸಾಕದ ಇವರು ರಾಜಕೀಯ. 1500 ಮಿಲಿಯನ್ ಲೀಟರ್ಸು ಕಾವೇರಿ ನೀರು ಬೆಂಗಳೂರಿಗೆ ಬರ್ತದೆ. 500 ಮಿಲಿಯನ್ ಲೀಟರ್ ಲೀಕೇಜ್ ತೋರಿಸ್ತಾರೆ. ಮಾಫಿಯಾಗಳು ನಡೆಸ್ತಾ ಇದ್ದಾರೆ ಇವರು. ಮೇಡಮ್ ಬೆಂಗಳೂರಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ನಿಲ್ಲಿಲ್ಲ, ಯಾವುದೇ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳು ಕೆಲಸ ನಿಲ್ಲಿಲ್ಲ. ನೀರಿಲ್ಲಿಂದ ಬರ್ತಾ ಇದೆ, ಅವ್ರಿಗೆ ನೀರು ಸಿಗ್ತಾ ಇದೆ, ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಮಾಫಿಯಾ ತಾನೇ? ಏನು BWSSP ಅಧಿಕಾರಿಗಳು ಶಿವಕುಮಾರ ಮಾಫಿಯಾ ನಡೆಸ್ತಾ ಇದ್ದಾರಾ ಬೆಂಗಳೂರು ಇನ್ಚಾರ್ಜ್ ಶಿವಕುಮಾರ್ಗೆ ಕೇಳ್ತಾ ಇರೋದು ಮಾಫಿಯಾ ನಡೆಸ್ತಾ ಇದೆಯಾ? ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಸುಳ್ಳ್ಯಾಕೆ ಹೇಳ್ತಾ ಇದೆಯಾ? ಮೇಕೆದಾಟು ಅನ್ನೋದನ್ನ ಇಟ್ಕೊಂಡು ರಾಜಕೀಯದಲ್ಲಿ ಇವತ್ತು ಗೆದ್ದು ಬಂದು ಡೆಪ್ಯೂಟಿ CM ಆಗಿದ್ದೀರಿ ಅಲ್ವಾ? ಮೇಕೆದಾಟು ನಮ್ಗೆ ನಿಜವಾಗ್ಲೂ ಬೇಕಾಗಿದೆಯಾ? ಬೆಂಗಳೂರಲ್ಲಿ ಇದ್ದಂಥ ಕೆರೆಗಳು ಏನಾದವು? 1250 ಕೆರೆ ಮಣ್ಣು ಮುಚ್ಚಿ ಅದ್ರ ಮೇಲೆ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟು. ನಾನು ಹೇಳ್ತಾ ಇಲ್ಲ ಇದನ್ನು. ಎಲ್ಲೋಯ್ತು ಕೆರೆಗಳು? 30 ವರ್ಷದಲ್ಲಿ 1250 ಕೆರೆಗಳು ಬೆಂಗಳೂರಲ್ಲಿ ಕಾಣೆ ಆಗಿದೆ. ಕೆಂಪೇಗೌಡರ ಬೆಂಗಳೂರು, ಸೋಕಾಳ್ ಕೆಂಪೇಗೌಡರು ಏನೋ ಗಿಡ್ಡು ಅಂತ ಹೇಳ್ತಾನೆ ಶಿವಕುಮಾರ. ಎಲ್ಲೋಯ್ತು? ಯಾಕೆ ಕೆರೆಗಳನ್ನ ಮುಚ್ಚಿದ್ರಿ? ಇವತ್ತು ಬೆಂಗಳೂರಿಗೆ ಬರಗಾಲ ತಂದಿದೆ ನೀವು. 30 ವರ್ಷ ಆಡಳಿತ ಮಾಡಿದಂಥ JDS ಕಾಂಗ್ರೆಸ್ BJP ನೀವೇ ತಗೊಂಡ್ಬಂದಿದ್ದು. ಆಮೇಲೆ 1250 ಕೆರೆ ಅಂತಂದರೆ ಹೆಚ್ಚು ಕಡಿಮೆ ನಿಮಗೆ 50 ಎಕರೆ ಒಂದು ಕೆರೆ ಅಂದ್ಕೊಂಡ್ರೆ 70,000 ಕೆರೆ ಜಮೀನನ್ನು ಬೆಂಗಳೂರಲ್ಲಿ ತಿಂದಾಕಿದ್ದಾರೆ. ಬರೀ ಬೆಂಗಳೂರು ಒಂದೇ ಇಲ್ಲ ಅಂತ, ಬರೀ ಬೆಂಗಳೂರಲ್ಲಿ ಒಂದೇ 1250 ಕೆರೆ ಕಾಣೆ ಆಗಿಲ್ಲ, ನಾಶ ಆಗಿಲ್ಲ. ಇಡೀ ಕರ್ನಾಟಕದಲ್ಲಿ 11,000 ಕೆರೆಗಳನ್ನು ಇವುಗಳು ತಿಂದಾಕಿದ್ದಾರೆ. ಪ್ರಶ್ನೆನಪ್ಪ ಅಂತಂದರೆ, ನೀವುಗಳು ಇರೋಬರೋ ಕೆರೆಗಳನ್ನೆಲ್ಲ ತಿಂದು ಆಸ್ತಿಗಳನ್ನ ಜಾಸ್ತಿ ಮಾಡಿಕೊಂಡು ಮಾಫಿಯಾಗಳನ್ನ ನಡೆಸ್ಕೊಂಡು ಭೂಮಾಫಿಯಾ ನಡೆಸ್ಕೊಂಡು ಅಲ್ಲಿ ಮಾಲ್ಗಳನ್ನು ಅವಿವು ಕಟ್ಕೊಂಡು ಕಮರ್ಷಿಯಲ್ ಎಸ್ಟಾಬ್ಲಿಷ್ ಮಾಡಿಕೊಂಡು ಈಗ ಮೇಕೆದಾಟಿಂದ ನೀರು ತಗೊಂಬಂತಿಂತ ಡ್ರಾಮಾ ಕಂಪನಿ ರಚನೆ ಮಾಡಿದ್ರಲ್ಲ, ಎಷ್ಟು ಮಟ್ಟಿಗೆ ಸರಿ? ಸರ್, ನೀವು ಜೈಲಿಗೆ ಹೋಗಿರೋ ಹಿಂದೆ ರಾಜಕೀಯ ಕೈವಾಡ ಏನಾದ್ರೂ ಇದೆಯಾ, ಅಥವಾ ಯಾರ ಕೈವಾಡ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಇನ್ಸ್ಪೆಕ್ಟರ್ ಮಹೇಶ ಹೇಳಿದ್ರು, ಡಿ ಕೆ ಶಿವಕುಮಾರ್ನ ಹೆಸರು ಹೇಳ್ದ, AS ಪೊನ್ನಣ್ಣ ಹೆಸರು ಹೇಳ್ದ, ಕೃಷ್ಣ ಬರೇಗೌಡನ ಹೆಸರು ಹೇಳ್ದ. ನನ್ನ ಹತ್ರ ಏನು ಕ್ಯಾಮ್ರಾ ಇಲ್ಲ ರೆಕಾರ್ಡ್ ಮಾಡಿ ತೋರ್ಸಕ್ಕೆ. ನಾನು ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದಾಗ ದಟ್ ಈಸ್ ಅ ಕನ್ವರ್ಷನ್ ವಾಟ್ ಐ ಹ್ಯಾಡ್ ವಿತ್ ಕೊಡಗೇರಿ ಇನ್ಸ್ಪೆಕ್ಟ್ರು. ಸರ್ ನಂದೇನಿಲ್ಲ ಸರ್, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ, ಪೊನ್ನಣ್ಣ ಹೇಳಿದ್ದಾರೆ, ಮತ್ತೆ ಕೃಷ್ಣ ಬರೇಗೌಡರು. ಸೊ ಐ ಜಸ್ಟ್ ಕೆಪ್ಟ್ ಕ್ವೈಟ್. ನಾನೇನು ಮಾಡಲಿ ಅಂತ ಬರಲಿಲ್ಲ. ಇದೇ ಮೇಡಮ್, ಇವು ಹೊಟ್ಟೆಯವರಿ ರಾಜಕಾರಣಿಗಳು. ಇವ್ರಿಗೆ ವಂಶ ಪರಂಪರವಾಗಿ ನಡ್ಸ್ಕೊಂಬರ್ಬೇಕು. ಸಿದ್ದರಾಮಯ್ಯಂಗೆ ಮಗನೇ MLC ಆಗಬೇಕು, ಯಡಿಯೂರಪ್ಪನ ಮಗನೇ ಮುಖ್ಯಮಂತ್ರಿ ಆಗಬೇಕು, ಈಶ್ವರಪ್ಪನ ಮಗನೇ ಆಗಬೇಕು, ಡಿ ಕೆ ಶಿವಕುಮಾರ್ಗೆ ತಮ್ಮನೇ ಅಧ್ಯಕ್ಷ ಆಗಬೇಕು, ಈತ ಮುಖ್ಯಮಂತ್ರಿ ಆಗಬೇಕು. ಬೇರೆ ಯಾರಿಗೂ ಕೊಡಂಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಗನಿಗೆ ಟಿಕೆಟ್ ಕೊಡ್ಬೇಕು, MP ಗೆ. ಯಾರೋ ಸತೀಶ್ ಜಾರಕಿಹೊಳಿ ಮಗಳಿಗೆ ಕೊಡಬೇಕು, ಈಶ್ವರ್ ಖಂಡ್ರೆ ಮಗನಿಗೆ ಕೊಡಬೇಕು. ಏನು ಮೇಡಮ್ ಇದು? ಏನು ಎಲ್ಲರೂ ಅದೇ ಆಗ್ಬಿಟ್ಟಿದೆ. 3 ಪಕ್ಷದಲ್ಲಿ ಮುಂಚೆ ದೇವೇಗೌಡರ ಫ್ಯಾಮಿಲಿಗೆ ಹೇಳ್ತಾ ಇದ್ರು ಕುಟುಂಬ ರಾಜಕಾರಣ ಆಗ್ತಿದೆ ಮೇಡಮ್. ಪ್ರಜಾತಂತ್ರ ಅನ್ನೋ ಹೆಸರಲ್ಲಿ ಇವರು ರಾಜತಂತ್ರ ವಂಶ ಪಾರಂಪರೆ ಆಡಳಿತವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಎಲ್ಲಿದ್ದಾರೆ ಮೇಡಮ್? ಈಗ ಅಲ್ಲಿಗೆ ಬನ್ನಿ, ಯಾರಿಗೆ ಹಾವೇರಿಗೆ ಬನ್ನಿ, ಬೊಮ್ಮಾಯಿ ಗ್ಯಾಂಗು ಆ್ಯಂಡ್ ಮಾಫಿಯಾ. ಇನ್ನು ಕೆಳಗೆ ಬನ್ನಿ, ಶಾಮನೂರು ಶಿವಶಂಕರಪ್ಪರ ಆ್ಯಂಡ್ ಗ್ಯಾಂಗು. ಯಾಕೆ ಗ್ಯಾಂಗ್ ಅಂತ ಯಾಕೆ ಹೇಳ್ತಾರೆ? ಅವ್ರು ಹೇಳಿದ್ರೆ ಟಿಕೆಟ್ ಕೊಡಬೇಕು, ಅದೇ ಯಾವುದೇ ಪಕ್ಷ ಆಗಲಿ ಅವ್ರು ಹೇಳ್ಕೊ ಕೊಡಬೇಕು. ಇನ್ನು ಬಳ್ಳಾರಿಗೆ ಹೋಗಿ, ಬಳ್ಳಾರಿ ಗ್ಯಾಂಗು, ಶ್ರೀರಾಮ್ಲು, ಅವನು ಬೇರೆ ಯಾರು ಕೊಡ್ತಾರೆ ಇವರು? ಅದೇ ರೀತಿ KGF ಹೋಗಿ ಮುನಿಯಪ್ಪ, ಈ ಕಡೆ ನೀವು ಚಿಕ್ಕಬಳ್ಳಾಪುರಕ್ಕೂ ಸುಧಾಕರ ಮತ್ತು MS ರಾಮಯ್ಯನ್ ಗ್ಯಾಂಗು, MS ರಾಮಯ್ಯನ್ ಫ್ಯಾಮಿಲಿ. ಬೆಂಗಳೂರಿನ ಒಂದು 28 ಜನ ಹಂಚ್ಕೊಂಬಿಟ್ಟವ್ರೆ. ರಾಮಲಿಂಗಾರೆಡ್ಡಿ ಮಗಳು, AK ಸುಬ್ಬಯ್ಯನ ಮಗ ಪೊನ್ನಣ್ಣ, ಮೊನ್ನೆ ಲೀಗಲ್ ಅಡ್ವೈಸರ್ ಏನಿದ್ದಾನೆ ಸುಬ್ಬಯ್ಯ MLC ಆಗಿದ್ದವರು, ಅವ್ರ ಮಗನಿಗೆ ಕೊಟ್ಟಿದ್ದೀವರು. 60-70 ಕುಟುಂಬಗಳು ಕರ್ನಾಟಕದಲ್ಲಿ ನಾವು ಕಟ್ಟುವಂಥ 4 ಲಕ್ಷ ತೆರಿಗೆಯನ್ನು ತಿನ್ನುವಂಥ ಹೆಗ್ಗಣಗಳ ರೂಪದಲ್ಲಿ ಬದಲಾವಣೆ ಆಗಿದ್ದಾರೆ. ಯಾರು ಕೇಳಬೇಕು ಇವ್ರನ್ನ? ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಅನ್ನ ಹಾಕ ರೈತರು 3,000 ಜನ ಸತ್ತೋಗಿದ್ದಾರೆ. ಹೆಣ್ಣು ಮಕ್ಕಳ ರೇಪ್ ಆಗ್ತಾ ಇದೆ. ಇವು ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡ್ತಾರೆ, ರಾಜ್ಯ ಸರ್ಕಾರ ಬೆಲೆ ಜಾಸ್ತಿ. ಇವ್ರ ಮೇಲೆ ಅವ್ರ ಜನಾಗೃತಿ ಆಶ್ಕೋಶ, ಅವ್ರ ಮೇಲೆ ಇವರು ಹಂಗಾರೆ ನಾವೇನು ಕಿವಿ ಮೇಲೆ ಏನಾದ್ರು ಹೂವು ಇಟ್ಕೊಂಡ್ರು ಅಂತ ದಡ್ರ ನಾವು. ಆಮೇಲೆ ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೂ ಮುಂಚೆ ಗಂಡ ಹೋಗ್ತಾ ಇದೆ, ಹೆಂಡತಿನೂ ಕೆಲ್ಸಕ್ಕೆ ಹೋಗ್ಬೇಕು. ಇಬ್ಬರು ಅವರೇ ಮಕ್ಕಳು ನೋಡೋರು ಯಾರೂ ಇಲ್ಲ. ಮನೆಗೆ ಬಂದರೆ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿ ಕೊಲೆ ಆಗಿಲ್ಲ. ಮನೆ ಬೀದರ್ಲ್ಲಿ ನಡೆದಿದ್ದು ಅದೇ ಅಲ್ವಾ? ಗಂಡ ಹೆಂಡತಿ ಕೆಲ್ಸಕ್ಕೆ ಹೋದಾಗ ಒಂದು ಮಗು ಮೇಲೆ ಅತ್ಯಾಚಾರ ಆಯಿತು. ಮೇಡಮ್, ಅತ್ಯಾಚಾರಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕಾರಣ. ಯಾಕೆ ಅಂತಂದರೆ ಆ ಬೆಲೆ ಏರಿಕೆ ಆ ರೀತಿ ಮಾಡಿಟ್ಟಿದ್ದಾರೆ. ಮಕ್ಕಳನ್ನ ತಾಯಿ ನೋಡ್ಕೊಳ್ಳೋ ಪರಿಸ್ಥಿತಿನ ಬಿಟ್ಟಿಲ್ಲ. ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ. ಹ್ಯಾವ್ ಯು ಗಿವನ್ ದ ಸ್ಪೇಸ್ ಟು ಮದರ್? ಹ್ಯಾವ್ ಯು ಗಿವನ್ ದ ಸ್ಪೇಸ್ ಟು ಫಿಮೇಲ್ಸ್? ಇಲ್ಲ, ಅವರು ಕೆಲ್ಸಕ್ಕೆ ಹೋಗ್ಬೇಕು. ಮನೇಲಿ ಮಕ್ಕಳಿತ್ತು ಅಂತಂದ್ರೆ ಅವು ಬರೋಷ್ಟೊತ್ತಿಗೆ ಜೀವಂತವಾಗಿರ್ತಾರೆ, ಅದು ಕೂಡ ಗೊತ್ತಿಲ್ಲ ನಮಗೆ. ವೈ ನಾಟ್? ಹೂ ಇಸ್ ಗೋಯಿಂಗ್ ಟು ಹಾಸ್ಕ್ ಇನ್ ಡಿಕ್ಟೇಟರ್ಶಿಪ್? ಆಮೇಲೆ ಯಾರು ಹೊಸ ಧ್ವನಿಗಳು ಬರಂಗೇ ಇಲ್ವಾ?
ನಮ್ಮಂತವ್ರು ಬಂದ್ರೆ ಕೇಸ್ ಹಾಕದ, ಜೈಲ್ ಕಳ್ಸದ? ಯಾವನ್ ಎದುರ್ಕೊಂತಾನೆ ನಿಮ್ಮನ್ನ? ನಿಮ್ಮ ಕೇಸ್ಗಳಿಗೆ ನಿಮ್ಮ ಜೈಲುಗಳನ್ನ ಬೇಜನ್ ಸತಿ ನೋಡಿದ್ದೀನಿ. ಬೀಂಗ್ ಎ ಲಾಯರ್ ದಿನ ಪರೋಡಿಗಳನ್ನ ನೋಡಿದ್ದೀನಿ, ಕ್ರಿಮಿನಲ್ಸ್ಗಳನ್ನ ನೋಡಿದ್ದೀನಿ, ಪೆಟ್ಟಿ ಕ್ರಿಮಿನಲ್ಸ್ಗಳನ್ನ ಕೋರ್ಟಲ್ಲಿ ನೋಡಿದ್ದೀನಿ. ಇಂಥ ಹೋರಾಟಗಳನ್ನ, ಇಂಥ ಏನೋ ಅಟ್ಯಾಕ್ಗಳನ್ನ ಬೆಜ್ಜನ್ ಜೀವನದಲ್ಲಿ ನೋಡ್ಕೊಂಬಂದು ಇಲ್ಲಿ ನಿಂತ್ಕೊಂಡಿರೋದು. ಕಪ್ಪು ಚುಕ್ಕೆ ಇಲ್ಲದಂತ ಸಿದ್ದರಾಮಯ್ಯ ಒಬ್ಬ ಅಡಿಷನಲ್ ಎಸ್ಪಿಗೆ ಬೆಳಗಾಮಲ್ಲಿ ಭಾಷಣ ಮಾಡಕ್ ಹೋದಾಗ ಕೈಯೆತ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ಕರ್ನಾಟಕದ ರಾಜಕೀಯ ಬಂದಿದೆ? ವಾಟ್ ಈಸ್ ದ ಪ್ರೆಸಿಡೆಂಟ್ ಮಿಸ್ಟರ್ ಸಿದ್ದರಾಮಯ್ಯ ಸೆಟ್ಟಿಂಗ್ ಫಾರ್ ಕರ್ನಾಟಕ? ಒಬ್ಬ ಅಡಿಷನಲ್ ಎಸ್ ಪಿ ಪೊಲೀಸರು ಇಲ್ಲ ಅಂತಂದ್ರೆ ನಿಂಗೆ ಸೆಕ್ಯೂರಿಟಿ ಕೊಡಲ್ಲ. ನಿನ್ನ ಡ್ರೈವರು, ನಿನ್ನ ಕಾನ್ವಾಯ್ ಎಲ್ಲ ಪೊಲೀಸರು. ಸಮಾಜದ ಸುರಕ್ಷತೆ ಇವತ್ತು ಆಗಿರ್ಬೋದು, ಅನಾಹುತಗಳಾಗಿರ್ಬೋದು, ಬಟ್ ಆದ್ರೂ ಪ್ರಿವೆಂಟ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಯೂನಿಫಾರ್ಮ್ ಹಾಕೊಂಡು ಹೋಗಲ್ಲ, ಪೊಲೀಸರೇ ಮಾಡ್ಬೇಕಾ? ಒಬ್ಬ ಅಡಿಷನಲ್ ಎಸ್ ಪಿ ಭಾಷಣ ಮಾಡ್ಬೇಕಾದ್ರೆ ಯಾವ್ದೋ ಒಂದಷ್ಟು ಜನ ಹೆಣ್ಮಕ್ಳು ನಿನ್ಗೆ ಪ್ರತಿರೋಧ ಮಾಡಿದ್ರು ಅಂತ, ಸಿದ್ದರಾಮಯ್ಯಗೆ ಪ್ರತಿರೋಧ ಮಾಡಿದ್ರು ಅಂತ ಈ ಫಟಾಲ್ ಏನೋ ಅಡಿಷನಲ್ ಎಸ್ ಪಿ ಯಾರೋ ಅಂತ ಒಳ್ಳೆ ಗೂಂಡಾ ತರ ಕರೆದು ಸಾರ್ವಜನಿಕವಾಗಿ ಪಾರ್ಟಿ ವರ್ಕರ್ಸ್ ಮುಂದೆ ಕೈ ಮಾಡೋದಿದೆಯಲ್ಲ, ಇದಕ್ಕಿಂತ ದರಿದ್ರ ಪ್ರೆಸಿಡೆಂಟ್ ಯಾರನ್ನ ಸೆಟ್ ಮಾಡಕ್ ಸಾಧ್ಯನಾ? ಅಂದ್ರೆ ಇವತ್ತಿರೋ ಗೂಂಡಾಗಳಿಗೆ, ಕ್ರಿಮಿನಲ್ಗಳಿಗೆ ಸಿಕ್ಕರೆ ಪೊಲೀಸರನ್ನ ಹೊಡೆದಾಕಿ ಅಂತ ಒಬ್ಬ ಸಿ ಎಂ ಉದಾಹರಣೆ ಕಟ್ಟಂಗಾಯ್ತು. ಮೇಡಮ್, ವಾಟ್ಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ? ನಿನ್ನ ಭಾಷಣವನ್ನ ಕೇಳಲೇಬೇಕಾ ನಾವು? ಏನ್ ನಮ್ಗೆ ಯಾವ್ದ ತೀಟೆ? ಪ್ರತಿರೋಧ ಮಾಡ್ತೀವಪ್ಪ ಸಂವಿಧಾನ ಭರಿತವಾಗಿ, ನಮ್ಗೆ ಸಂವಿಧಾನ ಹಕ್ಕು ಕೊಟ್ಟಿದೆ, ಸಿದ್ದರಾಮಯ್ಯನ ಭಾಷಣ ನಾವು ಕೇಳಲ್ಲ. ಏನ್ ಇವಾಗ? ವಾಟ್ ಈಸ್ ದ ರೀಸನ್? ವೈ ಶುಡ್ ಯು ಲಿಸನ್ ಟು ಯುವರ್ ಭಾಷಣ? ನಾವ್ ಯಾಕೆ ಪ್ರತಿರೋಧ ಮಾಡಬಾರ್ದು? ಮಾಡಿದ್ರೆ ನೀನು ಎಸ್ ಪಿನ ಕರೆದು ಅಡಿಷನಲ್ ಎಸ್ ಪಿನ ಕರೆದು ಕೈ ಮಾಡ್ತೀಯಾ? ಇದನ್ನ ಒಬ್ಬ ಅಡ್ವೊಕೇಟ್ ಆಗಿ ನೀವು ಕಲ್ತಿರೋದು? ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹಾಡಿ ಹೊಗಳಿ ಅವ್ರ ಬುಕ್ಗಳನ್ನ ತೋರಿಸ್ಕೊಂಡು ಮಾರ್ಕೆಟಿಂಗ್ ಮಾಡೋ ಸಿದ್ದರಾಮಯ್ಯ ಇದನ್ನ ಕಲ್ತಿರೋ ತಾವು? ದಿಸ್ ಇಸ್ ವಾಟ್ ಮೇಡಮ್. ಹೇಳೋದೊಂದು ಮುಖವಾಡ ರಾಜಕಾರಣಿಗಳು. ಈವನ್ ಸಿದ್ದರಾಮಯ್ಯ ಇಸ್ ಮುಖವಾಡ ರಾಜಕಾರಣಿ, ಅದ್ರಲ್ಲಿ ಏನು ಡೌಟೇ ಇಲ್ಲ. ವೀಲ್ ಚೇರಲ್ಲಿ ಕೂತ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಮೇಡಮ್. ಎಷ್ಟು ಆಸೆ ಇರ್ಬೋದು, ಎಷ್ಟು ಆಸೆ ಇರ್ಬೋದು. ಏನು ಕರ್ನಾಟಕನ ಆ ಪರಿಸ್ಥಿತಿ ತರಬೇಕು ಅಂತ ನಾವು ಮಾಡ್ತಾ ಇದ್ದೀರಾ? ಏನಂತ ದರಿದ್ರ ನಮಗೆ? ನೀನು ವೀಲ್ ಚೇರಲ್ಲಿ ಕೂತ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಂತ ದರಿದ್ರ ನಮಗೇನು? ರಾಜೀನಾಮೆ ಕೊಟ್ಟು ತೊಲಗೋ, ಬೇಡ ಅಂದ್ರೆ ಯಾರು? ವಿ ಹ್ಯಾವ್ ಯಂಗ್ಸ್ಟರ್ಸ್. ನನಗಿಂತ ಯಂಗ್ಸ್ಟರ್ಸ್ ಇದಾರೆ ಇವತ್ತು ರಾಜಕೀಯಕ್ಕೆ ಬರಬೇಕು ಅಂತ. ದೇ ವಿಲ್ ಕಮ್. ಸ್ಪೇಸೇ ಕೊಡಲ್ಲ ಇವರು. ಖರ್ಗೆ ಮಗನೇ ಇರಬೇಕು, ಬೇರೆ ಯಾರು ಬರಂಗಿಲ್ಲ. ಆದ್ರೆ ರಾಜಕೀಯದ ವ್ಯಕ್ತಿಗಳಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ನ್ಯಾಯ ಅಂತ ನಿಮ್ಮ ಪ್ರಕಾರ ಆಗ್ಬಿಟ್ಟಿದೆ ಮೇಡಮ್. ಜನಸಾಮಾನ್ಯರಿರೋದು ಎರಡು ಸರ್ಕಾರಗಳಿಗೆ ಮುಚ್ಕೊಂಡು ಓಟ್ ಹಾಕ್ಬೇಕು, ಬಾಯಿ ಮುಚ್ಕೊಂಡು ಓಟ್ ಹಾಕ್ಬೇಕು. ಕೇಂದ್ರ ಸರ್ಕಾರಕ್ಕೆ ಓಟ್ ಹಾಕು, ರಾಜ್ಯ ಸರ್ಕಾರಕ್ಕೆ ಓಟ್ ಹಾಕು, 24 ಗಂಟೆ ಟ್ಯಾಕ್ಸ್ ಕಟ್ಟು, ಅದನ್ನ ನಾವು ಲೂಟಿ ಮಾಡ್ತೀವಿ. ಇದನ್ನ ಯಾರು ಕೇಳಬಾರ್ದು. ಅದು ಲೂಟಿ ಯಾರು? ಸ್ಪೆಸಿಫಿಕ್ ಒಂದು ಗ್ಯಾಂಗ್, 60-70 ಕುಟುಂಬ. ಈಗ ಹೇಳದ್ನಲ್ಲ, ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂತ್ಕೊಂಡು ಮಗನಿಗೆ ಕೊಡ್ಬೇಕು, ಬೇರೆ ಯಾರಿಗಾನ ಪಕ್ಕದ ಮನೆಗೆ ಕೊಡ್ಬೋದಲ್ವ? ಅಂಬರೀಷ್ ಅಣ್ಣ ಒಂದು ಮಾತು ಹೇಳ್ತಾರೋ, ಅವ್ರು ಸಾಯಕ್ಕೆ ಒಂದು 5-6 ವರ್ಷ ಮುಂಚೆ, ಅಣ್ಣ ನಿಮ್ಮ ಮಗನ ರಾಶಿ ಕರ್ಕೊಂಬತ್ತೀರಾ ನೀವು MP ಆದ್ರೆ ಅಂತ. ಅಂಬರೀಷ್ ಅಣ್ಣ ಒಂದೇ ಮಾತಂದಿದ್ರು, ನಾನಾಗಿದ್ದಾಯ್ತು ನಮ್ಮ ಪಕ್ಕದ ಮನೆಯವನಾಗ್ಲಿ, ಪಕ್ಕದ ಊರವನಾಗ್ಲಿ ಅಂತ. ಮೇಡಮ್, ಆ ಥರ ಒಂದು ಸ್ಟೇಟ್ಮೆಂಟ್ ಕೊಡೋಂಥ ಒಬ್ಬ ಈ ಒಂದು ಸಂವಿಧಾನ ಒಪ್ಕೊಂಡ್ರಂತ ಯಾವ್ದೊಂದು ರಾಜಕಾರಣಿ ಇದಾರ ಮೇಡಮ್? ಮೊನ್ನೆ ಬಿಹಾರಲ್ಲಿ ಚುನಾವಣೆ ನಡೀತಾ ಇದೆ, ಖರ್ಗೆ ರಾಹುಲ್ ಗಾಂಧಿ ಭಾಷಣ ಮಾಡಕ್ ಹೋಗಿದ್ದಾರೆ. ಸಂವಿಧಾನದ ಹೆಸರಲ್ಲೇ ಒಂದು ಭಾಷಣ ಮಾಡಕ್ ಹೋಗಿದ್ದಾರೆ. ಆ ಚುನಾವಣೆಗೆ ಜನ ಬರ್ಲಿಲ್ಲ. ಜನ ಬರ್ದಿದ್ದಾಗ ವಾಪಸ್ ಡೆಲ್ಲಿಗೆ ಬಂದು ಜನ ಬರ್ಲಿಲ್ಲ ಅಂತ ಇದೇ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅಲ್ಲಿ ಯಾರು ಆರ್ಗನೈಸ್ ಮಾಡ್ದೋನ ಕಿತ್ತಾಕಿದ್ದಾರೆ. ಅಲ್ಲಿ ಜನ ಬರ್ಲಿಲ್ಲ ಅಂತಂದ್ರೆ ಆರ್ಗನೈಸ್ ಮಾಡ್ದೋನ್ ಕಾರಣ ಅಲ್ಲ, ಖರ್ಗೆ ಕಾರಣ, ಅಧ್ಯಕ್ಷ ರಾಹುಲ್ ಗಾಂಧಿ ಕಾರಣ, ಕಾಂಗ್ರೆಸ್ಸಿನ ಫೇಲ್ಯೂರ್ ಕಾರಣ. ಹಾಗಾಗಿ ಜನ ಧಿಕ್ಕರಿಸಿದ್ದಾರೆ. ಖರ್ಗೆ ಅಷ್ಟು ರಿಸೈನ್, ರಾಹುಲ್ ಗಾಂಧಿ ಅಷ್ಟು ರಿಸೈನ್, ಅದನ್ನ ಬಿಟ್ಟು ಅವ್ನು ಯಾರ ಕೆಳಗಡೆ ಆರ್ಗನೈಸ್ ಮಾಡಿ ಕಿತ್ತಾಕೋದು. ಮೇಡಮ್, ಈ ಕಾಂಗ್ರೆಸ್ ಅನ್ನೋದು BJP ಬಗ್ಗೆನೂ ಕೂಡ ನಮ್ಗೆ ಧೋರಣೆ ಇದಿಲ್ಲ ಅಂತ ಹೇಳ್ತಾ ಇಲ್ಲ. ಈ ಕಾಂಗ್ರೆಸ್ ಅನ್ನೋದು ತನ್ನನ್ನೇ ತಾನು ಮುಗಿಸಕ್ಕೆ ಬಂದ್ಕೊಂಡಿರೋಂಥ ಒಂದು ಪಕ್ಷ ಇದು. ಈಗ ಹೆಂಗಾಗ್ಬಿಡಿದ DK ಶಿವಕುಮಾರ್ ನಾನು ಅಧ್ಯಕ್ಷ ಅಂದ್ರೆ ನಂದೇ ಕಾಂಗ್ರೆಸ್ ಹುಟ್ಟಿದ್ದು ಸ್ವತಂತ್ರ ಪೂರ್ವದಲ್ಲೇ. ನಿಮ್ಮ ಅಪ್ಪನ ಮನೆ ಆಸ್ತಿ ಏನಲ್ಲ, ಏನೋ ಅಧ್ಯಕ್ಷ ಆಗಿದೆ ಮಾಡ್ಕೋ, CM ಆಗಿದೆ ಮಾಡ್ಕೋ, ರಾಹುಲ್ ಗಾಂಧಿ ಮಾಡ್ಕೋ. ಏನ್ ನಿಮ್ಮ ತಂದೆ ಅಥವಾ ನಿಮ್ಮ ಪೂರ್ವಜರ ಆಸ್ತಿ ಅಲ್ಲ ಒಂದು ಪಕ್ಷ ಅನ್ನೋದು. ಬರ್ತೀಯಾ ಹೋಯ್ತೀಯ, ನಿನ್ನಂತ 100 ಜನ ಬಂದವ್ರೆ ಹೋಗವ್ರೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸ್ವಂತ ಆಸ್ತಿ ತರ ಟ್ರೀಟ್ ಮಾಡ್ಕೊಂಡು ಈ ಮಾಫಿಯಾಗಳ ತರ ಮಾತಾಡೋ ಮಾತಿದೆಯಲ್ಲ, ದಟ್ ಈಸ್ ವಾಟ್ ವಿ ಮೇಕ್ ಮೀ ಫೀಲ್ ದಟ್ ಎಸ್ ಐ ಹ್ಯಾಡ್ ಟು ಸ್ಪೀಕ್. ನಾನು ಜೈಲಲ್ಲಿ ಇರ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ನಟ್ಟು ಬೋಲ್ಟು ಟೈಪ್ ಮಾಡ್ತೀನಿ ಅಂತ ಫಿಲಮ್ ಎಂಟ್ರಿ. ನೀನೇನು ಡಾನಾ ಒಬ್ಬ ಡೆಪ್ಯೂಟಿ CM ಕಾನ್ಸ್ಟಿಟ್ಯೂಷನ್ ಪೋಸ್ಟಲ್ಲಿ ಕೂತ್ಕೊಂಡಿದ್ದೆ, ಡಾನ್ ತರ ಯಾಕೆ ಮಾತಾಡ್ತೀಯಾ? ಮಾಫಿಯಾನ ನೀನು? ಅವ್ನು ಸಿಟಿ ರವಿ ಯಾವಾಗಲೂ ಹೇಳ್ತಾ ಇರ್ತಾನೆ ಯಾರೋ ಶಿಷ್ಯ ಅಂತ. ನಾನು ಹೇಳೋಕೆ ಇಷ್ಟ ಇಲ್ಲ ಇಲ್ಲಿ. ಈ ರೀತಿ ಡಾನ್ಗಿರಿಗಳನ್ನ ಮಾಡಿಕೊಂಡು ಮಾಫಿಯಾನ ಮಾಡಿಕೊಂಡು ಒಂದು ಸಮುದಾಯ, ಫಿಲಮ್ ಇಂಡಸ್ಟ್ರಿ ಸಮುದಾಯ. 5 ವರ್ಷಕ್ಕೊಂದ್ಸತಿ ನೀವುಗಳೇ ದರ್ಶನ ಕರ್ಕೊಂಡ್ ಪಕ್ಕದಲ್ಲಿ ನಿಲ್ಸ್ಕೊಂತೀರ. ಅವನು ಫಿಲಮ್ ಇಂಡಸ್ಟ್ರಿ ಅಂತಾನೆ. ಅವ್ನು ಹೋದ್ರೆ ಒಂದಷ್ಟು ಓಟ್ಗಳು ಬೀಳ್ತೇವೆ ಅಂತ. ಓಟ್ ಬೇಕಾದಾಗ ಕಾಲಕ್ಕೆ ಬೀಳೋದು, ಇಂಡಸ್ಟ್ರಿ ಕರ್ಕೊಂಡ್ಬಂದು ಪಕ್ಕದಲ್ಲಿ ನಿಲ್ಸ್ಕೊಂಡು ಓಟ್ ಕೇಳೋದು, ಎಲ್ಲ ಮುಗಿದ ಮೇಲೆ ನಟು ಒಳ್ಟು ಟೈಟ್ ಮಾಡ್ತೀನಿ. ಏನ್ ಮಾಡೋಣ, ಮಾಫಿಯಾ ತನ ಇದು ಮಾತಾಡೋದು. ಎಷ್ಟು ಅಪೋಲಗೈಸ್. ನಾವು ಹಳ್ಳಿ ಭಾಷೆ ಅಲ್ಲ, ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಡಾನ್ಗಿರಿ ಭಾಷೆ, ಮಾಫಿಯಾಗಳ ಭಾಷೆ ಮಾತಾಡೋದು ಈತ. ಇವತ್ತು ಈ ಥರ ಅಂದೇನಲ್ಲ, ಒಬ್ಬ CM
ಪೊಲೀಸರು ಹೊಡೆಯಕ್ಕೆ ಹೋಗ್ತಾನೆ ಅಂತಂದ್ರೆ, ಅದೇ ಅಡಿಷನಲ್ SP ಹೊಡೆಯಕ್ಕೆ ಹೋಗ್ತೀನಿ ಅಂತಂದ್ರೆ, ಮೇಡಮ್ ಎಲ್ಲಿ ತೊಗೊಳ್ತಾ ಇದ್ದಾರೆ ಇವರು? ಏನು ಧಮ್ಕಿ ರಾಜಕೀಯ ಮಾಡ್ತಾ ಇದಾರ? ಅಥವಾ ಕಾಂಗ್ರೆಸ್ ಅವ್ರಿಗೆ ಬರ್ಕೊಟ್ ಬಿಟ್ಟಿದೀವ? ಅಥವಾ ಈ ಪಕ್ಷಕ್ಕೆ ಈ ಸರ್ಕಾರಕ್ಕೆ ಬರ್ಕೊಟ್ ಬಿಟ್ಟಿದೀವ 6 ಕೋಟಿ ಕನ್ನಡಿಗನು? ನೀವು ಧ್ವನಿ ಎತ್ತಿರೋದಕ್ಕೆ ನಿಮ್ಗೆ ಫೇಕ್ ಲಾಯರ್ ಅನ್ನೋ ಪಟ್ಟ ಸಿಕ್ಕಿದೆ ಮೇಡಮ್. ಈಗ ಫೇಕ್ ಲಾಯರ್ ಅನ್ಕೊಳ್ಳಿ, ಇನ್ನೊಂದು ಅನ್ಕೊಳ್ಳಿ ಮೇಡಮ್, ನಮ್ಮ ಹೋರಾಟ ಅಂತೂ ನಿಲ್ಲಲ್ಲ. ಮುಂಚೆ ನನ್ನನ್ನೇನಾದ್ರೂ ನಿಷ್ಠುರವಾಗಿ ಮಾತಾಡಿದ್ರೇನೋ ಅಥವಾ ಕೆಣಕಿದ್ರೇನೋ ಅಥವಾ ನನಗೆ ಬೆಳೆದು ಹೇಳಿದ್ರೆ ನಾನು ರಿಯಾಕ್ಟ್ ಮಾಡಿದ್ದೇನೆ. ಐ ನಾಟ್ ರಿಯಾಕ್ಟ್ ನಾವು, ಐ ರೆಸ್ಪಾಂಡ್. ಓಕೆ, ಲಾಯರ್ ಅಲ್ಲ, ಓಕೆ, ಏನು ಇವಾಗ ಓಕೆ ಅಂದರೆ ನಾವು ಸಾರ್ವಜನಿಕವಾಗಿ ಧ್ವನಿ ಮಾಡಂಗಿಲ್ವಾ? ಲಾಯರ್ ಆಗ್ಬಿಟ್ಟೆ ಮಾಡ್ಬೇಕಾ? ಆಯ್ತು, ಕರ್ನಾಟಕದಲ್ಲಿ 1.5 ಲಕ್ಷ ಲಾಯರ್ ಅವರಪ್ಪ. ಯಾರು ಮಾತಾಡ್ತಾರೆ ಸಾರ್ವಜನಿಕವಾಗಿ? ಕರ್ಕೊಂಬನ್ನಿ ಒಬ್ಬರು ನೋಡೋಣ. ಅವ್ರು ಹೇಳ್ತಾರೆ ನಮ್ಮ ಕೇಸ್ ಸಾಕು, ನಮ್ಮ ಹೆಂಡತಿ ಮಕ್ಳವ್ರೆ ಸಾಕು ಅಂತ ಹೇಳ್ತಾರೆ. ಓಕೆ, ಯಾರು ಮಾತಾಡಲ್ಲ ಮೇಡಮ್. ಮಾತಾಡೋರಿಗೆ ಏನೋ ಪಟ್ಟಗಳನ್ನು ಕಟ್ಟಿ ಅವ್ರಿಗೆ ತೊಂದರೆಗಳನ್ನು ಕೊಟ್ಟು ಜೈಲುಗಳಿಗೆ ಹಾಕಿಸಿ ಅವ್ರ ಲೈಸೆನ್ಸ್ಗಳನ್ನ ಮಾಫಿಯಾಗಳ ಮುಖಾಂತರ ಅದನ್ನು ಸ್ಟೇ ಮಾಡಿಸಿ ನಮ್ಮನ್ನು ಕಿತ್ತಾಡಿಸಿ ಅದ್ರ ಮೇಲೆ ಒಂದು ಆದೇಶ ಮಾಡಿಸಿ. ಈಗ ನನಗೆ 2023ರಲ್ಲಿ ರೆವಿಡಿಷನ್ ಅವ್ರ ಕೇಸಲ್ಲಿ ಗಲಾಟೆ ಆಯಿತು. ನನ್ನ ಪ್ರಾಕ್ಟೀಸನ್ನು ಸ್ಟೇ ಮಾಡಿಸಿದ್ರು. ನಾನು ಅಂದ್ಕೊಂಡೆ ಕೆಂಪು ಬಿಲ್ಡಿಂಗಲ್ಲಿ ಬೇಡ, ಕೆಂಪು ಬಿಲ್ಡಿಂಗ್ ಅಂದರೆ ಪ್ರಾಕ್ಟೀಸು ಅಡ್ವೊಕೇಟ್ಗಳು ಮಾಡಿ ಬೇಡ, ವೈಟ್ ಬಿಲ್ಡಿಂಗ್ ಬರೋಣ, ರಾಚಿಗೆ ಬರೋಣ ಅಂತೇಳಿ 2023ಕ್ಕೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಸಮಯ ಬಂದಾಗ ನಾವು MLA ಮಿನಿಸ್ಟರ್ CM ಆದಾಗ ನಾವು ತೋರಿಸ್ತೀವಿ ನಮ್ಮ ಪವರ್ ಏನು ಅಂತ. ಸದ್ಯಕ್ಕೆ ಅವರ ಉಚ್ಚಾಟವನ್ನು ಅವ್ರು ಮೆರ್ಕೊಳ್ಳಿ ಅಂತೇಳಿ ನನ್ನ ಪ್ರಾಕ್ಟೀಸನ್ನು ಐ ಸ್ಟಾಪ್ ಮೈ ಪ್ರಾಕ್ಟೀಸು. ಓಕೆ, ಹೈಕೋರ್ಟ್ಗೆ ಹೋದರೆ ಸ್ಟೇ ತರ್ಬೋದಾಗಿತ್ತು, ಅಥವಾ ಅವ್ರಿಗೂ ಕೈಕಾಲು ಬಿದ್ದಿದ್ದರೆ ಲೈಸೆನ್ಸ್ನ ರಿನ್ಯೂ ಮಾಡಿಕೊಟ್ಟರು. ನಾನು ಕೈಕಾಲಿಗೂ ಬಿಳಿಲ್ಲ. ಅವ್ರು ಹೇಳಿದ್ದೇನು ಅಂತಂದರೆ, ಈ ರೀತಿ ಒಳ್ಳೆ ವ್ಯಕ್ತಿಗಳ ಮೇಲೆ ಅಪಪ್ರಚಾರ ಮಾಡ್ತಾ, ಅದಕ್ಕಾಗಿ ಈ ವ್ಯಕ್ತಿಯ ಲೈಸೆನ್ಸನ್ನು ನಾವು ಸ್ಟೇ ಮಾಡಿದ್ವಿ. ಯಾರು ಒಳ್ಳೆ ವ್ಯಕ್ತಿ? ರವಿಡಿ ಚಣ್ಣನವರ ಆಸ್ತಿ ಮಾಡ್ಕೊಂಡ್ರು, ಅಕ್ರಮ ಆಸ್ತಿ ಮಾಡ್ಕೊಂಡ್ರು ಒಳ್ಳೆಯವನಾ? ಅಂದರೆ ರವಿಡಿ ಚಣ್ಣನವ್ರಿಗೋಸ್ಕರ ನಮ್ಮ ಬಾರ್ ಕೌನ್ಸಿಲು ನನ್ನ ಮೇಲೆ ಎರಡು ಅನಾನಮಸ್ ಲೆಟ್ರ್ ಕೊಡ್ತಾರೆ ನನಗೆ. ಈ ಲೆಟ್ರ್ಗಳು ಬಂದಿದೆ, ಇದ್ರ ಮೇಲೆ ನಿಮ್ಮನ್ನು ಅಷ್ಟೇ ಮಾಡ್ಕೊಳ್ರಿ. ಏನು ಅಷ್ಟೇ ತಾನೇ, ಬೇರೆ ಏನು ಮಾಡೋಕ್ಕಲ್ವಲ್ಲ? ನನ್ನನ್ನು ಪ್ರಾಕ್ಟೀಸ್ ನಿಲ್ಲಿಸ್ಬೋದು, ಬೇಡ ಬಿಡಿ ನೀವೇ ನಡ್ಸ್ಕೊಳ್ಳಿ. ನಾನೇನು ಅದಕ್ಕೆ ನಿಂದೆ ಬಿದ್ದಿಲ್ಲ. ನಾನು ಕಷ್ಟಪಟ್ಟು ತೊಗೊಂಡಂಥ ಲೈಸೆನ್ಸು. ನನಗೆ ಯಾರು ವಿವೇಕ್ ಸುಬ್ಬಾರೆಡ್ಡಿ ಥರ, ನಮ್ಮ ಬೆಂಗಳೂರಿನ ಅಡ್ವೊಕೇಟ್ ಅಸೋಸಿಯೇಷನ್ ವಿವೇಕ್ ಸುಬ್ಬಾರೆಡ್ಡಿ ಥರ ಅವರಪ್ಪ ಅಧ್ಯಕ್ಷರಾಗಿದ್ದರು, ಅವರಪ್ಪ ರಾಜಕಾರಣಿ ಆಗಿದ್ರು. ನಮಗೇನು ಆ ಥರ ಬ್ಯಾಕ್ಗ್ರೌಂಡ್ ಇಲ್ಲ. ಬ್ಯಾಕ್ಗ್ರೌಂಡ್ ಇದ್ರೆ ಮೋಸ್ಟ್ಲಿ ನಮ್ಮನ್ನು ಮುಟ್ತಾ ಇರಲಿಲ್ಲ ನೀವು ಯಾರೂ. ಈಗ ನಾನೇ ಬ್ಯಾಕ್ಗ್ರೌಂಡು, ಆಗನು ಯಾವ ಬೇಕಾದ್ರೆ ಲೈಸೆನ್ಸ್ ರಿನ್ಯೂ ಮಾಡ್ಕೊಳ್ಬೋದು ಮೇಡಮ್, ದೊಡ್ಡ ವಿಚಾರ ಅಲ್ಲ. ಅದೊಂದೇ ರೀಸನ್ ಇಟ್ಕೊಂಡು ನನ್ನ ಅಟ್ಯಾಕನ್ನು ಸ್ವೀಕಾರ ಮಾಡಿದ್ರೆ ನುಡಿಸಿ ಮಾತಾಡೋವಂಥ ಉಸುಗುಳಿ ರಾಜಕಾರಣಿಗಳಿಗೆ ಸಮಯ ಬಂದಾಗ ಉತ್ತರ ಕೊಡೋಣ ಮೇಡಮ್. ನಾನೇನು ಬೆಂಗಳೂರಿನ ಕೆರೆಗಳನ್ನೇನು ಮಾರಿಲ್ಲ, ನಾನೇನು 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಯಾವುದೋ SD ಇಟ್ಕೊಂಡು ಓಡಾಡ್ಕೊಂಡು ಇವತ್ತು 1000 ಕೋಟಿ ಲುಲು ಮಾಲ್ಗಳು ಅವು ನಾನೇನು ಮಾಡ್ಕೊಂಡಿಲ್ಲ. ಅಥವಾ ಬೆಂಗಳೂರನ್ನ ನಾನೇನು ಸಿಂಗಾಪುರ್ ಮಾಡ್ತೀನಿ ಅಂತ ಸುಳ್ಳು ಹೇಳಿಲ್ಲ. 40% ಅಂತ ಆರೋಪ ಮಾಡಿ 50% ಆರೋಪದ ಕಂಪ್ಲೇಂಟ್ ತಗೊಂಡಿಲ್ಲ ನಾನು. ಇಷ್ಟೆಲ್ಲ ಇರ್ಬೇಕಾರೆ ಮಾನ ಬಿಟ್ಟ 3 ಬಿಟ್ಟಂತ ರಾಜಕಾರಣಿಗೆ ಆಡಳಿತ ಮಾಡ್ಬೇಕಾದ್ರೆ ನಮ್ದೇನು ಮೇಡಮ್ ದೊಡ್ಡ ವಿಚಾರ. ವಿಲ್ ಸೆಟ್ ಇಟ್ ರೈಟ್ ಡೆಫಿನೆಟ್ಲಿ. ಆ ಒಂದು ಲೈಸೆನ್ಸ್ ಏನಿದೆ ನಾನು ಪಡೆದುಕೊಂಡದ್ದು ನನ್ನ ಘನತೆಯ ಒಂದು ಗೌರವದ ಸಂಕೇತ. ಸಮಯ ಬಂದಾಗ ಡೆಫಿನೆಟ್ಲಿ ನಾನೇ ಹೇಳ್ತೀನಿ. ಸರ್, ಒಂದು ಟೈಮಲ್ಲಿ ದರ್ಶನ್ ಅವರಿಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದವರು ನೀವು. ಇವಾಗ ಸಡನ್ ಆಗಿ ದರ್ಶನ್ ಅವ್ರನ್ನ ಕಂಡ್ರೆ ಆಗ್ತಾ ಇಲ್ಲ. ಸೊ ದರ್ಶನ್ ಅವರಿಗೆ ಸಿನಿಮಾ ಮಾಡಬೇಕು ಅಂತ ಇದ್ದ ಲಾಯರ್ ಜಗದೀಶ್ ಈಗ ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡಿರೋದು ಯಾಕೆ ಅಂತ? ನಮ್ಮ ಒಬ್ಬರನ್ನ ಇಷ್ಟಪಡಲಿಕ್ಕೆ ವಿರೋಧ ಮಾಡಲಿಕ್ಕೆ ಕಾರಣ ಇದ್ದೇ ಇರ್ತದೆ. ಈಗ ನಾವು ಅಂದ್ಕೊಂಡ್ವಿ ಆತನ ಮೇಲೆ ಎಲ್ಲೋ ಒಂದು ಕಡೆ ಯಾವುದೋ ಈ ಷಡ್ಯಂತ್ರಗಳು ಮಾಡಿ ಆ ಒಂದು ಕೊಲೆ ಕೇಸಲ್ಲಿ ಒಳಗಡೆ ಹೋಗಿರ್ಬೋದು ಅಂತ ಸಾಧ್ಯತೆಗಳಿದೆ ಅಂತ ಒಬ್ಬ ಲಾಯರ್ಗೆ ನಾವು ಯೋಚನೆ ಮಾಡಿದ್ದು. ತದನಂತರ ವಿರೋಧ ಯಾಕೆ ಅಂತಂದರೆ, ಜೈಲಿಗೆ ಹೋದ್ಮೇಲೆ ರೌಡಿಗಳನ್ನ ಕುಣಿಸ್ಕೊಂಡು ಚೇರ್ಗಳನ್ನ ಹಾಕ್ಕೊಂಡು ದಮ್ ಹೊಡಿಯೋದು, ಆಮೇಲೆ ಅಲ್ಲಿ ಅದು ಮಾಡೋದ್ರಿಂದ ಅಲ್ಲಿನ ಈತನ ಮೇಲೆ ಒಂದು 3 FIR ಆಗುತ್ತೆ ಜೈಲಲ್ಲಿ. ಮತ್ತು ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು 13-14 ಜನ ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ನಾವು ಹೋದರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಸೊ ಬದಲಾವಣೆ ಅನ್ನೋದು ಜೈಲಲ್ಲಿ ಕಂಡುಗಬೇಕು, ಅಥವಾ ಏನಾದರೂ ನಿಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾದಂಥ ಅವಕಾಶ ದರ್ಶನ್ಗಿತ್ತು. ಮಾಡ್ಕೊಳೋದು ಬಿಟ್ಟು ಮತ್ತೆ ಅದನ್ನು ಬೆಳೆಸ್ಕೊಳೋದಿದೆಯಲ್ಲ. ಸೊ ನಾವ್ಯಾರು ಐಮ್ ಟಾಕಿಂಗ್ ಬಿಟ್ ಅ ಮಾಫಿಯಾ. ಆ ಮಾಫಿಯಾಗಳು ಯಾರೇ ಆಗಿದ್ದು ಕೂಡ ಅದನ್ನು ವಿರೋಧ ಮಾಡಬೇಕು ಅಂತ ನನಗನ್ನಿಸುತ್ತೆ. ಸೊ ದಟ್ಸ್ ದ ರೀಸನ್ ಐ ಥಾಟ್ ಬದಲಾವಣೆ ಆಗಿಲ್ಲ ಜೈಲ್ಗೆ ಹೋದ್ಮೇಲೆ ದರ್ಶನ್ ಅಂತ ನನಗನ್ನಿಸ್ತು. ಆಫ್ಟರ್ ಸೀಯಿಂಗ್ ಆಲ್ ದಿಸ್. ಯಾರೋ ನಾಗ ಅಂತೆ, ಬೆಕ್ಕಿನ ಕಂಡ್ರ ಏನು ಸಮಥಿಂಗ್ ನಾವೆಲ್ಲ ಕೇಳ್ಪಟ್ಟಿದ್ದು, ಸೈಲೆಂಟ್ ಸುನೀಲ ಅಂತ ಈ ಥರ ಅಂತ ಬಂದಾಗ, ಸೊ ಅಲ್ಲೋದ್ರೂ ಈ ವ್ಯಕ್ತಿ ಇದೇ ಥರನೇ ಬದಲಾವಣೆ ಆಗಲ್ಲ ಬಿಡಿ ಅಂತೇಳಿ ನಾವು, ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ನಾನು ಜನಗಳ ಮೇಲೆ ಏನು ಹೇಳ್ತಾ ಇಲ್ಲ ವಿರೋಧ ಮಾಡಲಿ ಅಂತ. ಎಸ್, ಡೆಫಿನೆಟ್ಲಿ ಬೀಯಿಂಗ್ ಎನ್ ಆಕ್ಟರ್ ಅಪ್ರೆಸಲ್ ಇದ್ದೇ ಇದೆ. ಒಬ್ಬ ದರ್ಶನ ಆಕ್ಟರ್ ಆಗಿ ನೋಡೋಕೆ ಇಷ್ಟಪಡ್ತೀವಿ. ಕೊಲೆಗಾರ ಆರೋಪನ ಆಗಿನೋ ಅಥವಾ ಜೈಲ್ಗೆ ಹೋಗಿ ಮಾಫಿಯಾ ಜೊತೆ ಕೂತ್ಕೊಂತಾನೆ ಅಂತಂದ್ರೆ ಖಂಡಿತವಾಗಿ ನನ್ನ ಮನಸ್ಸೊಂದು ಒಪ್ಪಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಕೊಲೆಗಾರ ಸಿನಿಮಾ ಮಾಡಬಾರ್ದು? ಮೇಡಮ್ ನಾನು ಯಾರು ಮೇಡಮ್ ಆ ಥರ ಹೇಳೋಕ್ಕೆ? ಆಲ್ರೆಡಿ ಒಂದು 10 ಸಿನಿಮಾ ಲೈನಪ್ಪಲ್ಲಿ ಇದೆ, ಇಫ್ ಐಮ್ ನಾಟ್ ರಾಂಗ್.
ಈಸ್ ಡೂಯಿಂಗ್ ಶೂಟಿಂಗ್. ನಾನು ಯಾರು ಮೇಡಮ್ ಅದು ಲೇಟ್ ಸಿನಿಮಾ ಮಾಡಬಾರ್ದು ನಾನು ಎಲ್ಲಿ ಹೇಳಿಲ್ಲ. ಅದು ಅವರ ವೈಯಕ್ತಿಕ ಮತ್ತು ಪ್ರೊಡ್ಯೂಸರ್ ವೈಯಕ್ತಿಕ, ನೋಡುವಂಥ ಫ್ಯಾನ್ಸ್ ವೈಯಕ್ತಿಕ ಬಿಟ್ಟರೆ. ಸೊ ನಾನು ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಮತ್ತು ಬದಲಾವಣೆ ಆಗಿ ಅಂತ ರೌಡಿಗಳ ಸಂಘ, ಆ ಭಾಷಣ, ಆ ಭಾಷೆ, ಒಂದಷ್ಟು ಜೈಲಿಗೆ ಹೋದ ಮೇಲೆ ಅಟ್ಲೀಸ್ಟ್ ಒಂಟಿಯಾಗಿರ್ತಾರೆ. ಒಂಟಿತನ ಬದಲಾವಣೆ ತಂತು ಅಂತ ನಾನು ಕೇಳ್ಪಟ್ಟಿದ್ದೇನೋ ಅಂತಂದ್ರೆ, ಅಲ್ಲಿ ಇವನಿದ್ದ ಪ್ರಜ್ವಲ್ ಇದ್ದಂತೆ, ಪ್ರಜ್ವಲ್ ಊಟ ಬರೋದಂತೆ, ಒಳ್ಳೆ ಚೆನ್ನಾಗಿ ಇವರೆಲ್ಲ ತಿನ್ಕೊಂಡು ಉಣ್ಕೊಂಡು ಒಳ್ಳೆ ಪಾರ್ಟಿ ತರ ಇದ್ರು ಅಂತ ನಾನು ಕೇಳ್ಪಟ್ಟೆ. ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಓಕೆ, ಅವ್ನಿಗೆ ಪ್ರಜ್ವಲ್ಗೆ ಊಟ ಬರೋದಂತೆ, ಕೋರ್ಟಿಂದ ಆರ್ಡರ್ ಆಗಿದೆಯಲ್ಲ, ಮನೆಗೆ ಊಟ ಬರೋದಂತೆ. ಸೊ ದೇ ಆಲ್ ಆಡ್ ಎ ಫನ್ ಏನೋ ಅಂತ ಕೇಳ್ಪಟ್ಟೆ. ಅದೇನು ಹೇಳ್ತಾರಲ್ಲ, ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ವಾಟ್ ಈಸ್ ಯುವರ್ ಕ್ಯಾರೆಕ್ಟರ್ ಅಂತ ನನಗೆ. ಸೊ ನಮ್ಮ ಸುತ್ತಮುತ್ತ ನೋಡಿದ್ರೆ ನಮ್ಮ ಕ್ಯಾರೆಕ್ಟರ್ನ ಹೇಳ್ಬೋದು. ದಟ್ಸ್ ಆಲ್ ಐ ಫೀಲ್. ಅವ್ರ ಸಂಘ ನೋಡಿದಾಗ ಗೊತ್ತಾಗುತ್ತೆ. ಲಾಯರ್ ಜಗದೀಶ್ ಅವರಿಗೆ ಪಬ್ಲಿಸಿಟಿ ಹುಚ್ಚು ಜಾಸ್ತಿ, ಅದಕ್ಕೋಸ್ಕರ ಅವಾಗವಾಗ ವಾಯ್ಸ್ ರೈಸ್ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ, ಹೌದಾ? ಈಗ ಪಬ್ಲಿಸಿಟಿ ಯಾರು ತಗೊಳಲ್ಲ ಮೇಡಮ್, ಯಾಕೆ ತಗೊಬಾರ್ದು? ವಿಚಾರ ಇದ್ದಾಗ ಪಬ್ಲಿಸಿಟಿ ಯಾಕೆ? ನನ್ನ ಐಡಿಯಾಲಜಿ, ನನ್ನ ವಿಚಾರ ಜನಗಳಿಗೆ ರೀಚ್ ಆಗಬೇಕು, ಪಬ್ಲಿಸಿಟಿ ಬೇಕಾಗಿದೆ. ವೈ ನಾಟ್? ಪಬ್ಲಿಸಿಟಿ ಯಾಕೆ ತಗೊಳ್ಬಾರ್ದು? ಏನು ನಿರ್ಬಂಧ ಇದೆಯಾ? ಯಾಕೆ ತಗೊಳ್ಬಾರ್ದು? ನನಗೇನೋ ಬ್ಯಾಕ್ಗ್ರೌಂಡ್ ಇದೆಯಾ? ನಿಖಿಲ್ ಕುಮಾರಸ್ವಾಮಿನ ನಾನು ಪಬ್ಲಿಸಿಟಿ ಇಲ್ದಿರ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ? ಅಥವಾ ಬಸವರಾಜ ಬೊಮ್ಮಾಯಿ ಮಗನ? ಅಥವಾ ಯಡಿಯೂರಪ್ಪನ ಮಗನ ನಾನು? ಅಥವಾ ಸಿದ್ದರಾಮಯ್ಯನ ಮಗ ಯತೀಂದ್ರನ? ಅಥವಾ ರಾಮಲಿಂಗಾರೆಡ್ಡಿ ಸೌಮ್ಯ ರೆಡ್ಡಿನ ನಾನು? ಎಂಥದ್ದಿಲ್ಲ. ನಮಗೇನು ಬ್ಯಾಕ್ಗ್ರೌಂಡ್ ಇಲ್ಲ. ಬ್ಯಾಕ್ಗ್ರೌಂಡ್ ಇಲ್ಲದಂಥವ್ರು ರೀಚ್ ಆಗಬೇಕು ಅಂದರೆ ಪಬ್ಲಿಸಿಟಿ ಬೇಕೇ ಬೇಕಾಗತ್ತೆ. ವೈ ನಾಟ್? ಫಾರ್ ಗುಡ್ ಥಿಂಗ್ ವೈ ನಾಟ್ ಎ ಪಬ್ಲಿಸಿಟಿ? ಕೆಟ್ಟದಕ್ಕೆಲ್ಲ ಪಬ್ಲಿಸಿಟಿ ತಗೊಳ್ತೀರಾ? ಒಳ್ಳೆ ವಿಚಾರವನ್ನು ಪಬ್ಲಿಸಿಟಿ ಯಾರು ತಪ್ಪೇನು? ತಗೊಂಡ್ರೆ ತಪ್ಪೇನು? ತಗೊಳ್ತೀನಪ್ಪ, ಏನು ತಪ್ಪು? ನಿಲ್ಲಿಸಿ ಬೇಕಾರೆ, ಸ್ಟಾಪ್ ಇಟ್ನ. ಆಗಲ್ಲ. ಯಾಕಂದ್ರೆ ಜನ ಕೇಳ್ತಾರೆ. ಪೀಪಲ್ ವಾಂಟ್ ಮೈ ವಾಯ್ಸ್. ಸೊ ಆ ಡಿಮ್ಯಾಂಡ್ ಇದ್ದಾಗ ಪಬ್ಲಿಸಿಟಿ ಆಗಲ್ಲ ಮೇಡಮ್. ಇಟ್ಸ್ ಅ ಫುಲ್ಫಿಲ್ಮೆಂಟ್ ಆಫ್ ದರ್ ಜನಗಳ ಒಂದು ಧ್ವನಿಯ, ಜನಗಳ ಒಂದು ಆಸೆನ ಫುಲ್ಫಿಲ್ಮೆಂಟ್ ಬಿಟ್ಟರೆ ಈಗ ಇದೆಲ್ಲ ಮಾತಾಡೋದು ಅವಶ್ಯಕತೆ. ನಾನು ವ್ಯವಹಾರ ನೋಡ್ಕೊಂಡು ಆರಾಮಾಗಿ ನನ್ನ ಜೀವನ ಚೆನ್ನಾಗೇ ಇದೆ, ಆರಾಮಾಗಿ ಇರ್ಬೋದು, ಜೈಲಿಂದ ಬಂದ್ಮೇಲೆ ಆರಾಮಾಗಿ ಇರ್ಬೋದು. ಏನು ಲಾಭ ಇದ್ದಿದ್ದ ನನಗೆ? ನಾನು ಆಸ್ತಿ ಏನು 1400 ಕೋಟಿ ಮಾಡ್ಕೊಳ್ಳೋ ಆಸೆ ಅಂತೂ ನನಗೇನಿಲ್ಲ. ಲುಲು ಮಾಲ್ ಕಟ್ಟಬೇಕು ಅಂತ ನನಗೇನು ಆಸೆ ಏನಿಲ್ಲ. ಓಕೆ, ನನಗೇನು ನನ್ನ ಆಸೆ ಏನು ಅಂತಂದರೆ ನಮ್ಮ ಕರ್ನಾಟಕದ ಜನರ ಮುಖದಲ್ಲಿ ಒಂದು ಸ್ಮೈಲ್ ನೋಡಬೇಕಾಗಿದೆ. ಇವತ್ತಿನ ಉಸುವಳಿ ರಾಜಕಾರಣಿಗಳು ಅವ್ರನ್ನ ಕಿತ್ತು ತಿಂತಾ ಇದ್ದಾರೆ, ಬೆಲೆ ಏರಿಸ್ಬಿಟ್ಟಿದ್ದಾರೆ. ಅವ್ರಿಗೇನೇ ಬೇಕು ಅಂದರೆ ಸರ್ಕಾರದ ಕಚೇರಿಗಳಿಗೆ ಹೋಗ್ಬೇಕು, ಲಂಚ ಕೊಡಬೇಕು, ತಿಂಗಾನ್ಗಟ್ಲೆ ರಜಾ ಹಾಕಬೇಕು. ವೈ ನಾಟ್ ಗೌರ್ಮೆಂಟ್ ಸರ್ವಿಸಸ್ 2028ಕ್ಕೆ ನೋಡುವಂಥ ಒಂದು ಕರ್ನಾಟಕ ಆಯಿತು ಅಂತಂದರೆ ಗೌರ್ಮೆಂಟ್ ಸರ್ವಿಸಸ್ ಮನೆ ಬಾಗಿಲಿಗೆ ಯಾಕೆ ಬರಬಾರ್ದು? ವೈ ನಾಟ್ ಗೌರ್ಮೆಂಟ್ಸ್ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು, ಒಂದು ಕಾಲ್ ಸೆಂಟರ್ ಗೌರ್ಮೆಂಟ್ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ಡೆತ್ ಸರ್ಟಿಫಿಕೇಟ್ ಮನೆಗೆ ಬರಬೇಕು. ಬರ್ತ್ ಸರ್ಟಿಫಿಕೇಟ್ ಒಂದು ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ 35 ರೂಪಾಯಿ ದುಡ್ಡು ಇಸ್ಕೊಬೇಕು, ಮನೆಗೆ ಬಂದು ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ಒಂದು DL ಬೇಕು. ಒಂದು ಕಾಲ್ ಸೆಂಟರ್ಗೆ, ಕರ್ನಾಟಕದ ಕಾಲ್ ಸೆಂಟರ್ಗೆ ಫೋನ್ ಮಾಡಿ, ಸರ್ಕಾರಿ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ RTO ಅಧಿಕಾರಿ ಬಂದು ನನ್ನ ಟೆಸ್ಟ್ ಮಾಡಿ ನನಗೆ ಕೊಡಬೇಕು. ಅಲ್ಲಿ ಪ್ಲಾನ್ ಅಪ್ರೂವಲ್ ಬೇಕಾ? ಟೌನ್ ಪ್ಲಾನರ್ ಬಂದ್ಬಿಟ್ಟು ಮನೆಗೆ ಬಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಆ ಫೀಸ್ 250 ರೂಪಾಯಿ 300 ರೂಪಾಯಿ ಇಸ್ಕೊಂಡು. ವೈ ನಾಟ್ ದಿಸ್ ಕರ್ನಾಟಕ? ಈ ಕರ್ನಾಟಕ ಯಾಕೆ ನಾವು ಕಾಣಬಾರ್ದು? ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇವರು ನಾವು ಗಾಡಿಗಳಿಗೆ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಟೋಲ್ ಗೇಟ್ಗಳನ್ನ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ನನ್ನ ಕರ್ನಾಟಕದಲ್ಲಿ, ನಾನು ನೋಡೋ ಕರ್ನಾಟಕದ 2028 ನಂತರ ಈ ಟೋಲ್ ಗೇಟ್ಗಳು ಇರಬಾರ್ದು. ಟೋಲ್ ಗೇಟ್ ಮುಕ್ತವಾಗಿ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಇರಬೇಕು ಅನ್ನೋದು ನನ್ನ ಕನಸು. ಏನು ತಪ್ಪೇನಿದೆ? 3000 ಜನ 3000ಕ್ಕೂ ಹೆಚ್ಚು ರೈತರು ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಅನ್ನ ಕೊಡೋ ರೈತ ಸತ್ತ ಅಂತಂದ್ರೆ ದರಿದ್ರ ತಾನೆ? ಆರ್ ವಿ ಹ್ಯಾಪಿ? ನಮ್ಗೆ ಅನ್ನ ಕೊಡೋನು ಸಾಯ್ತಾ ಇದ್ದಾನೆ ಅಂತಂದ್ರೆ ಯಾಕೆ? ಆ ರೈತರ ಸೂಸೈಡನ್ನು ಸ್ಟಾಪ್ ಮಾಡೋಕ್ಕೆ ಯೋಗ್ಯತೆ ಇಲ್ವಾ? ನಾನು 2028 ನಂತರ ಸೂಸೈಡ್ ಮುಕ್ತ, ರೈತರ ಸೂಸೈಡ್ ಮುಕ್ತ ಕರ್ನಾಟಕವನ್ನು ನೋಡೋಕೆ ಬಯಸ್ತೀನಿ. ನಾನು 41,000 ಶಾಲೆಗಳಿದೆ. ಮೋಸ್ಟ್ ಆಫ್ ದ ಶಾಲೆಗಳು, ಬಿಲ್ಡಿಂಗ್ಗಳು ಬಿದ್ದೋಗೋ ಸ್ಥಿತಿಯಲ್ಲಿದೆ. ಬೇನು ಬೇಡ, ಕಲಬುರ್ಗಿಗೆ ಹೋಗಿ ನೋಡಿ. ಹಳ್ಳಿಯಿಂದ ಡೆಲ್ಲಿಗೆ ಹೋದ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಅಲ್ಲಿನ ಜನರ ಡಿಪ್ರೆಸ್ಡ್ ಕ್ಲಾಸ್ ಏನಿದ್ದಾವೆ, ಎಸ್ಪೆಷಲಿ ಅವರು ಬಿದ್ದು ಹೋಗುವಂಥ ಬಿಲ್ಡಿಂಗ್ಗಳಲ್ಲಿ, ಮೇಷ್ಟ್ರಿಲ್ಲಂಥ ಸ್ಕೂಲುಗಳಲ್ಲಿ ಮಕ್ಕಳು ಪಾಠ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮಗ ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆದ, ಮಲ್ಲಿಕಾರ್ಜುನ ಅಧ್ಯಕ್ಷ ಆದರು. ಬಟ್ ಆ ಗುಲ್ಬರ್ಗ, ಕಲಬುರ್ಗಿ ಕಥೆ ಇದೆಯಲ್ಲ, ಆ ವ್ಯಥೆನೇ ಅದು ಮೇಡಮ್. ಇವ್ರು ಬೆಳ್ಕೊಂಡ್ರೆ ಹೊರತು ಅಲ್ಲಿನ ಜಾಗ್ರಫಿಕಲ್ ಏರಿಯಾ ಸಿಂಗಾಪುರ್ ಮಾಡ್ಬೋದಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಬಿಹಾರಲ್ಲಿ ನಿಮ್ಮನ್ನ ಧಿಕ್ಕಾರ ಮಾಡ್ತಾರೆ ಅಂತಂದ್ರೆ, ಹುಟ್ಟಿರೋ ಊರಲ್ಲಿ ಏನೂ ಮಾಡಿದ್ರೆ ಚಿಪ್ ಕೊಟ್ರೆ ಏನು ಮಾಡ್ತಾರೆ ಮೇಡಮ್? ಡೆಲ್ಲಿಗೆ ಹೋಗಿ ನಾನೊಬ್ಬ ಡಿಪ್ರೆಸ್ ಕ್ಲಾಸ್ ಅಂತ ಹೇಳೋಕ್ಕಾಗತ್ತೆ. ಅಲ್ಲಿನ ಡಿಪ್ರೆಸ್ ಕ್ಲಾಸ್ಗೆ ಏನು ಮಾಡಬಾರ್ದಾಗಿತ್ತು ಮಾಡಿದಾರ? ಖರ್ಗೆ ಮಾಡಿಲ್ಲ. ಈ ಕಾಲ್ ಹಿಮ್ಸೆಲ್ಫ್ ಎ ಚೀಫ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಆ ಸೋಲ್ನ ಕೇಳಬೇಕು, ಆತ್ಮನ ಕೇಳಬೇಕು. ನಿಜವಾಗ್ಲೂ ನಾನು ಯೋಗ್ಯನ ಅದಕ್ಕೆ? ಬೇರೊಬ್ಬ ಡಿಪ್ರೆಸ್ ಕ್ಲಾಸ್ ಅದಕ್ಕೆ ಯೋಗ್ಯನ ಇರಲ್ವಾ?
ಬೇರೊಬ್ಬ ರಾಹುಲ್ ಗಾಂಧಿನೇ ಆಗ್ಬೇಕಾ? ರಾಹುಲ್ ಗಾಂಧಿ ಮನೇಲಿ 3 ಜನ ಪ್ರಧಾನಮಂತ್ರಿಗಳಾಗವ್ರೆ, ಅವನೇ ಆಗ್ಬೇಕಾ ಪ್ರಧಾನಮಂತ್ರಿ? ಬೇರೆ ಯಾರು ಗತಿ ಇಲ್ವಾ ಕಾಂಗ್ರೆಸ್ ಅಲ್ಲಿ? ಬೇರೆ ಯಾರಿಗೂ ಜಾಗನೇ ಕೊಡಲ್ಲ ನೀವು. ಯಾತ್ರೆ ಮಾಡ್ತಾ ಅವನೇ ಯಾತ್ರೆ ಮಾಡಬೇಕು. ಫೇಲು. ಪೀಪಲ್ ವಾಂಟ್ ಚೇಂಜ್. ಕಾಂಗ್ರೆಸ್ ಅವ್ರನ್ನ ಮುಗಿಸಕ್ಕೆ ಬಿಜೆಪಿ ಬೇಕಾಗಿಲ್ಲ ಮೇಡಮ್, ಮೋದಿನೂ ಬೇಕಾಗಿಲ್ಲ ಮೇಡಮ್, ಅವರೇ ಮುಗಿಸ್ಕೊಂತಾರೆ. ಯಾಕಂತಂದ್ರೆ ಅವ್ರು ಯಾರು ಒಡನೆ ಬಿಟ್ಕೊಳಲ್ಲ. ಅಟ್ಲೀಸ್ಟ್ ಬಿಜೆಪಿ ಅವರು ಹೊಸಬರು ಕರ್ಕೊಂಡ್ಬಂದು ನೋಡಿ, ಐ ಥಿಂಕ್ ರೇಖಾ ಗುಪ್ತಾ ಅಲ್ಲಿ ಹೆಸರಿಗೆ ಇರಲಿಲ್ಲ, ಅವ್ನು ಕರ್ಕೊಂಡ್ಬಂದು ಅಲ್ಲಿ ಡೆಲ್ಲಿ CM ಮಾಡ್ಬಿಟ್ರು. ಬಿಜೆಪಿ ಏನೇ ಮಾಡಲಿ ಬಟ್ ಅವಕಾಶಗಳು ಕೊಡ್ತಾರೆ. ಆ ಅವಕಾಶಗಳನ್ನ ಕಾಂಗ್ರೆಸ್ ಅವ್ರು ಕೊಡಲ್ಲ. ಯಾಕಂದ್ರೆ ಇಲ್ಲಿ ಮಾಫಿಯಾಗಳು ನಡೆಸ್ತಾ ಇರೋದು ವಂಶ ಪರಂಪರೆವಾಗಿ. ಸರ್, ನೀವು ಜೈಲಲ್ಲಿ ಇದ್ರನ್ಸತ್ತೆ. ಪೆಟ್ರೋಲ್ ದರ ಏರಿಕೆ, ಡೀಸೆಲ್ ದರ ಏರಿಕೆ, ಬಸ್ ದರ ಏರಿಕೆ, ಮೆಟ್ರೋ ದರ ಏರಿಕೆ, ಎಲ್ಲಾ ದರನು ಏರಿಕೆ ಆಗಿದೆ. ಗ್ಯಾಸ್ ದರ ಏರಿಕೆ ಆಗಿದೆ. ಹೌದು, ಎಲ್ಲಾನು ಜಾಸ್ತಿ ಆಗಿದೆ. ಸೊ ಜನಸಾಮಾನ್ಯರಿಗೆ ಇದರಿಂದ ಹೊರೆ ಆಗೋದು ಖಂಡಿತ. ಸೊ ನಿಮ್ಮ ಒಪಿನಿಯನ್ ಏನ್ ಸರ್ ಇದ್ರ ಬಗ್ಗೆ? ಮೇಡಮ್, ಅದು ಬಿಜೆಪಿ ಮುಂದೆ ಇದ್ದಂತ ಬಿಜೆಪಿ ಆಗಿರ್ಬೋದು, ಭ್ರಷ್ಟ ಸರ್ಕಾರ, ಇಲ್ಲಿದ್ದಂತ ಕಾಂಗ್ರೆಸ್ ಆಗಿರ್ಬೋದು, ಭ್ರಷ್ಟರುಗಳು ಮಾಫಿಯಾಗಳು ನಡೆಸ್ತಾ ಇದ್ದಾರೆ. ಸೊ ನನಗೆ ಅನ್ಸಿದ್ದೇನು ಅಂತಂದ್ರೆ, ಸಾಮಾನ್ಯ ಜನರನ್ನ ATM ಕಾರ್ಡ್ ತರ ಯೂಸ್ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಬಿಕಮ್ ATM ಕಾರ್ಡ್ಸ್. ಸೊ ಆ ಪ್ರಶ್ನೆ ಕೇಳಿದ್ರೆ ಕೋಪ. ಒಬ್ಬ CM ಆಗಿ ಹೆಣ್ಮಕ್ಳು ವಾರ್ ಯಾಕೆ ಬೇಡ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಒಬ್ಬ ಅಡಿಷನಲ್ SP ಹೊಡಿಯಕ್ಕೆ ಹೋಗ್ತಾನೆ CM. ರೌಡಿನ ಸಿದ್ದರಾಮಯ್ಯ. ಎಷ್ಟು ತಾಳ್ಮೆ ಇರಬೇಕು. ನಾವೇನು ನಿನ್ನ ಮನೆಗೇನು ಬಂದಿಲ್ಲ, ಚಾಮುಂಡಿ ಕ್ಷೇತ್ರಕ್ಕೆ ಬಂದು ನೀನು CM ಆಗಪ್ಪ, MLA ಆಗಪ್ಪ ಅಂತ ನಾವೇನು ಕೇಳಿಲ್ಲ. ನೀವೇ ನಿಂತ್ಕೊಂಡಿದ್ದು, ನೀವೇ ಜನಗಳ ಹತ್ರ ಹೋಗಿ ಭಿಕ್ಷೆ ಎತ್ತಿದ್ದು ಓಟ್ಗೋಸ್ಕರ, ನೀವೇ ಬಂದು ಅಧಿಕಾರಕ್ಕೆ ಬಂದು. ನಿಮ್ಮಲ್ಲೇ ತಾಳ್ಮೆ ಇಲ್ಲ. ಜನರ ಒಂದು ಐ ಥಿಂಕ್ ಆ ಒಂದು ವಿರೋಧ ಏನಿದೆ ಅದನ್ನ ತಾಳ್ಮೆ ರೀತಿ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತಂದ್ರೆ CM ಆಗಲಿಕ್ಕೆ ನಿಜವಾಗ್ಲೂ ಅರ್ಹರ ನೀವು? ಮೇಡಮ್, ಪ್ರಶ್ನೆ ಮಾಡಿ ಗೆಲ್ಬಿಡ್ತಾರೆ ಮೇಡಮ್. ಒಂದಷ್ಟು ಜನ ಹೆಣ್ಮಕ್ಳು ಪ್ರಶ್ನೆ ಮಾಡಿ ಹೊಡಿಯಕ್ಕೆ ಹೋಗ್ತಾನೆ. ಅಪ್ಪ ಪೊಲೀಸರು ಹೊಡೆದ್ರೆ ಪೊಲೀಸರು ಹೊಡಿಯಕ್ಕೆ ಹೋದ್ರೆ ಪೊಲೀಸರು ಅವ್ರಿಗೆ ಹೊಡಿಲಿ ಅಂತ ಪ್ರಶ್ನೆ ಮಾಡೋದು ಒಂಥರ ಅಪರಾಧ ಆಗ್ಬಿಟ್ಟಿದೆ. ಇನ್ನೊಂದೇನಾಗಿದೆ ಅಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿಗೆ ಬೆಲೆ ಏರಿಕೆಗೆ ಸರಿ ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಮೇಡಮ್, ಕಾಂಗ್ರೆಸ್ 70 ವರ್ಷ ಆಡಳಿತ ಮಾಡ್ಕೊಂಬಂತು ಭಾರತದಲ್ಲಿ. ಮೇಡಮ್, ಎಲ್ಲೂ ಕೂಡ ಯಾವ ಸ್ಕೀಮು ಕೊಟ್ಟಿಲ್ಲ. ಅದೇನೋ ಅಪ್ಪಿತಪ್ಪಿ ಅವನ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಒಂದಷ್ಟು ಸ್ಕೂಲ್ಗಳನ್ನ, ಒಂದಷ್ಟು ಯೋಜನೆಗಳನ್ನ ಮಾಡ್ದ. ಅದನ್ನ ಕಾಪಿ ಮಾಡ್ಕೊಂಡು ಕರ್ನಾಟಕದಲ್ಲಿ ಬಿಟ್ಟು ಈಗ ಅದಕ್ಕಿಂತ 100 ಪಟ್ಟು ಹೆಚ್ಚು ಬೆಲೆ ಏರಿಕೆನ ಮಾಡ್ಬಿಟ್ರು. ಮೇಡಮ್, 1 ಪೈಸಾ ಜಾಸ್ತಿ ಮಾಡಿದ್ದಾರೆ. ಕುಡಿಯೋ ನೀರನ್ನ 1 ಪೈಸಾ, ಕೇವಲ 1 ಪೈಸಾ ಅಂತ DK ಶಿವಕುಮಾರ್ ಹೇಳ್ತಾನೆ. 1400 ಕೋಟಿ ಡಿಕ್ಲೇರ್ ಮಾಡ್ರ DK ಶಿವಕುಮಾರ್ಗೆ ಒಂದಲ್ಲ 100 ರೂಪಾಯಿ ಜಾಸ್ತಿ ಮಾಡೋದು ಕೂಡ ಏನು ಭಾರ ಏನಲ್ಲ. ಯಾಕಂದ್ರೆ ಸದಾಶಿವನಗರದಲ್ಲಿ ಮನೆ ಇದೆ, KPCC ಅಧ್ಯಕ್ಷ, 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ಯಾ, ಓಡಾಡೋದು ಚಾಪರಲ್ಲಿ, ಆಸ್ತಿಗಳು ಬೇಜಾನಿದೆ ನಿನಗೆ 1 ಪೈಸಾ ಜಾಸ್ತಿ. ಜನಸಾಮಾನ್ಯ ಜೋಬಲ್ಲಿ ದುಡ್ಡಿಲ್ವಲ್ಲ, ಅವ್ರಿಗೆ 1 ಪೈಸಾ ಅಲ್ಲ, ನೀನು 1 ಪೈಸಾ ಮಾಡೋಂಥ ಅವಶ್ಯಕತೆ ಏನಿದೆ? ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ, BMTC ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ರೇಟ್ ಅಂತ ಯಾವಾಗ ಏರುತ್ತೋ ಯಾವಾಗ ಬೀಳುತ್ತೋ ಯಾರಿಗೂ ಗೊತ್ತೇ ಇಲ್ಲ. ಆಮೇಲೆ ಹಾಲಿನ ಬೆಲೆ ಮೇಡಮ್ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕೇಳಿದ್ರೆ ರೈತರಿಗೆ ಹೋಗುತ್ತೆ ಅಂತಾನೆ. ಮೇಡಮ್, ರೈತರಿಗೆ ಹೋಗ್ಬೇಕಾದ್ರೆ ಸಬ್ಸಿಡಿ ಕೊಡಿ. 4 ರೂಪಾಯಿ ಒಂದು ಲೀಟ್ರು ಹಾಲಿನ ಮೇಲೆ 4 ರೂಪಾಯಿನ ನೀವು ಸರ್ಕಾರ ಕೊಡಿ, ರೈತರು ಚೆನ್ನಾಗಿರ್ಲಿ. ಒಬ್ಬ ಫುಟ್ಪಾತಲ್ಲಿರೋ ಒಂದು ಗಂಡ ಹೆಂಡತಿ ಒಂದು ಮಗು ಇತ್ತು ಅಂತಂದ್ರೆ ಅವ್ರಿಗೂ ಹಾಲು ಬೇಕಾ? ಆ ಮಗುಗೆ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೊರೆನೇ ಅದು. ತಗೊಂಡಿಲ್ಲ ಅಂತಂದ್ರೆ ಆ ಮಗು ಪೌಷ್ಟಿಕಾಂಶದಿಂದ ಕೊರತೆ ಆಗತ್ತಾ? ಅಂದ್ರೆ ಸಾಹುಕಾರಗಳು, ನೀವು MLAಗಳಾಗಬೇಕು, MP ಗಳಾಗಬೇಕು, ಮಾಫಿಯಾಗಳಾಗಬೇಕು, ನಾವು ಸಾಮಾನ್ಯ ಜನ ಹಾಲು ಕೂಡ ಇಲ್ದ್ರೆ ಸಾಯ್ಬೇಕು. ಕುಡಿಯೋ ನೀರನ್ನು ಜಾಸ್ತಿ ಮಾಡ್ದ DK ಶಿವಕುಮಾರ, ಬೆಂಗಳೂರು ಇನ್ಚಾರ್ಜ್. ಆಮೇಲೆ ಆ ಮೈಸೂರಿನ ಮಂಡ್ಯದ ಜನರಿಗೆ ಕುಡಿಯೋ ನೀರು ಅಂತ ತಗೊಂಬಂದು ಇಲ್ಲಿ ಬಿಲ್ಡರ್ಗಳಿಗೆ, ಮಾಫಿಯಾಗಳಿಗೆ ಮಾರ್ತಾರಲ್ಲ ಮೇಡಮ್. ಇವ್ರಿಗಿಂತ ಮೋಸಗಾರರು ಇನ್ನೊಬ್ರು ಯಾರನ್ನ ಇದಾರ? ಪೀಪಲ್ ಆಫ್ ಮಂಡ್ಯ ಮತ್ತೆ ಪೀಪಲ್ ಆಫ್ ಮೈಸೂರು ಶುಡ್ ಕ್ವಶನ್. KRS ನಿಮ್ಮ ಆಸ್ತಿ, ಅದನ್ನ ಕದ್ಕೊಂಬತ್ತವ್ರೆ ಇಲ್ಲಿನ ರಾಜಕಾರಣಿಗಳು. ಕುಡಿಯೋ ನೀರು ಅಂತ ಕುಡಿಯೋರಿಗೆ ನೀರು ಕೊಡ್ತಾ ಇಲ್ಲ, ಅದನ್ನ ಕಮರ್ಷಿಯಲ್ ಲೆವೆಲ್ಗೆ ಮಾರಾಟ ಮಾಡಿ ಬೆಂಗಳೂರಲ್ಲಿ ಇರುವಂಥ ಬಿಲ್ಡಿಂಗ್ಗಳಿಗೆ ನೀರುಗಳನ್ನ ಕೊಡೋಕ್ಕೋಸ್ಕರ 6 ಸ್ಟೇಜು 7 ಸ್ಟೇಜ್ಗಳು ಮಾಡಿಕೊಂಡು ಅಲ್ಲಿಗೆ ಮೋಸ ಮಾಡ್ಕೊಂಡು ಅಲ್ಲಿನ ರೈತರಿಗೆ ಆ ಬೆಳೆಗೆ ನೀರು ಕೊಡಲ್ಲ ಇವರು. ಅಂದರೆ ರೈತರು ಬೇಡ, ಎಲ್ಲ ಸಿಟಿನೇ ಆಗಬೇಕು. ಮತ್ತೇನು ಪ್ಲಾಸ್ಟಿಕ್ಕು ಮಣ್ಣನ್ನು ತಿನ್ನೋಣ. ಆಮೇಲೆ ಇವ್ರೇನೋ ಮಾಫಿಯಾಗಳಾಗ್ಬಿಟ್ಟಾರೆ, ಇವರೇನೋ ಬಿಸ್ನೆಸ್ದಾರಗಳಾಗ್ಬಿಟ್ಟಾರೆ. ಬೆಂಗಳೂರಲ್ಲಿ ಮಾಲ್ಗಳು ಕಟ್ಕೊಂಡವ್ರೆ, ಮನೆಗಳು ಕಟ್ಕೊಂಡವ್ರೆ, ಈ ಓಡಾಡೋದು ಚಾಪರಲ್ಲಿ. ರೈತರ ಪರಿಸ್ಥಿತಿ ಮೇಡಮ್, ಜನರ ಸಾಮಾನ್ಯ ಪರಿಸ್ಥಿತಿ ಏನಾಗಿದೆ ಮೇಡಮ್? ಈಗ ಯಾರೋ ನನ್ಗೆ ಹೇಳ್ತಾರೆ, ಹೆಣ್ಮಗಳು, ನಮ್ಮ ಗಂಡ ಇವತ್ತು ಬೆಳಗ್ಗೆ 6ರಿಂದ 4 ಗಂಟೆ ಕೆಲ್ಸಕ್ಕೆ ಹೋಗ್ತಾನೆ, ನೈಟ್ ಡ್ಯೂಟಿ ಹೋಗ್ತಾನಂತೆ. ಯಾಕೆ ಅಂತಂದ್ರೆ ಆಯಮ್ಮನು ಡ್ಯೂಟಿಗೆ ಹೋಗ್ತಾಳೆ. ಸರ್, ಬರೋ ಸಂಬಳ ಸಾಲ್ತಾ ಇಲ್ಲ, ನೈಟ್ ಡ್ಯೂಟಿ ಮಾಡೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಮೇಡಮ್. ಮನೆ ಮುಂದೆ ಹಾಲಿಟ್ರೆ ಆಯಿಲ್ ಪ್ಯಾಕೆಟ್ ಕಳ್ತನ ಆಗ್ತಾ ಇದೆ ಬೆಂಗಳೂರಲ್ಲಿ. ಗ್ಯಾಸ್ ಸಿಲಿಂಡರ್ ಕದ್ಕೊಂಡು ಹೋಗ್ತಾ ಇದ್ದಾರೆ, ಚಪ್ಪಲಿ ಕದ್ಕೊಂಡು ಹೋಗ್ತಾ ಇದ್ದಾರೆ. ದಟ್ ಈಸ್ ಅಂದ್ರೆ ಕಳ್ಳರ ಡಕಾಯಿತರ ಒಂದು ಸಮಾಜವನ್ನ ನಿರ್ಮಾಣ ಮಾಡಿ ಇದೇ ಬೆಂಗಳೂರು ನಮ್ಗೆ ಬೇಕಾಗಿರೋದು, ಇದೇ ಕರ್ನಾಟಕ ನಮ್ಗೆ ಬೇಕಾಗಿರೋದು ಅಂತ ಇವತ್ತಿನ ಈ
ಮಾನಗಿಡಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆನೆಲ್ಲ ಒಂದಷ್ಟು ಅಧಿಕಾರಿಗಳು, BBMP ಅಧಿಕಾರಿಗಳು, ಮುನ್ಸಿಪಾಲಿಟಿ ಅಧಿಕಾರಿಗಳು. ಸರ್, ರೀಸೆಂಟ್ ಆಗಿ ಪಹಲ್ಗಾಮ್ ದಾಳಿ ಆಯಿತು. ದಾಳಿ ಆದ್ಮೇಲೆ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ, ಯುದ್ಧ ಬೇಡ ಅಂತ. ಮೇಡಮ್, ಸಿದ್ದರಾಮಯ್ಯ ಇನ್ನೊಂದು ಮಾತು ಹೇಳಿದ್ರು, ಇಂಟೆಲಿಜೆನ್ಸ್ ಇವಾಗ ಯುದ್ಧ ಎಲ್ಲ ಆಗಿದೆ, ಅದು ಸೆಕೆಂಡ್ರಿ. ಬಟ್ ಯುದ್ಧ ಎಲ್ಲ ಆಗೋ ಮುಂಚೆ ದಾಳಿ ಆದ್ಮೇಲೆ ಸಿದ್ದರಾಮಯ್ಯ ಅವರು ಯುದ್ಧ ಬೇಡ ಯುದ್ಧನ ಪ್ರಮೋಟ್ ಮಾಡಿದ್ರು ಅನ್ಸುತ್ತೆ ಮೇಡಮ್. ನನ್ಗೆ ಅನ್ಸಿದ್ದೇನೋ ಅಂತಂದ್ರೆ ಆವಾಗ ಯುದ್ಧ ಮಾಡ್ಬೇಕು ಅನ್ನೋ ವಿಚಾರ ಕೂಡ ಇರ್ಲಿಲ್ಲ. ನಾನು ಜೈಲಲ್ಲಿ ಓದೇ ಅದನ್ನ ಮೇಡಮ್. ಇದು ಯುದ್ಧ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಸಬ್ಜೆಕ್ಟ್ ಬಿಲಾಂಗ್ಸ್ ಟು ಕೇಂದ್ರ ಸರ್ಕಾರ. ಯುದ್ಧ ಮಾಡಬೇಕು ಅಂದ್ರೆ ಮಾಡ್ಲಿ, ಅದು ಅವರ ಅನಾಲಿಸಿಸ್ ಕೇಂದ್ರ ಸರ್ಕಾರದ್ದು. ಮಾಡಬೇಡಿ ಅಂತ ಹೇಳಕ್ಕೆ ನನಗೂ ಅಧಿಕಾರ ಇಲ್ಲ, ಸಿದ್ದರಾಮಯ್ಯನಿಗೂ ಅಧಿಕಾರ ಇಲ್ಲ. ಬಿಕಾಸ್ ಇಟ್ಸ್ ಸ್ಟೇಟ್ ಸಬ್ಜೆಕ್ಟ್. ಸಿದ್ದರಾಮಯ್ಯರು CM ಮಾತ್ರ, ಪ್ರಧಾನಮಂತ್ರಿನೂ ಅಲ್ಲ, ಅಥವಾ ರಕ್ಷಣಾ ಸಚಿವರೂ ಅಲ್ಲ, ಅಥವಾ ಡಿಫೆನ್ಸ್ ಚೀಫ್ಗಳು ಅವ್ರೇನಲ್ಲ ಮೇಡಮ್. ಉಂಬತನ ಮೇಡಮ್. ಅಂದ್ರೆ ಈ ಯಾವ ಮಟ್ಟಕ್ಕೆ ಸಿದ್ದರಾಮಯ್ಯ ಹೊಸ್ಟಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಈ ಜಾತಿ ಧರ್ಮಗಳು ಈ ತರ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ತಮ್ಮ ಕುರ್ಚಿಯನ್ನ ಬಚಾವ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಬಂದ್ಬಿಟ್ಟಿದ್ದಾರೆ. ಈಗ ಜಾತಿ ಗಣತಿನ ತಗೊಳ್ಬೇಕಾರೆ ಬೇಕಾಗಿಲ್ಲ, ನಾವ್ಯಾರು ಕೇಳಿಲ್ಲ ಜಾತಿ ಗಣತಿ ಮಾಡ್ರಪ್ಪ, ಇಷ್ಟು ಜನ ಜಾತಿ ಅವರೇ ಅಂತ. ತಂದಿಟ್ಟದ್ದು ಏನಕ್ಕೆ ಅಂತಂದ್ರೆ ಜನಗಳನ್ನ ದಿಕ್ ತಪ್ಪಿಸ್ಬೇಕಲ್ವಾ. ಬೆಲೆ ಏರಿಕೆ ಮಾಡಿದ್ದಾರೆ, ಕ್ರೈಮ್ ಜಾಸ್ತಿ ಆಗಿದೆ, ಲಿಂಗಾಯತರು, ಒಕ್ಕಲಿಗರು, ಸಾಬ್ರು ಅಂತ ಹೇಳಿ ನಮ್ಗೊಬ್ಬೊಬ್ರು ತಂದಿಟ್ಬಿಟ್ರೆ ಸಮಾಜದಲ್ಲಿ ಜಾತಿ ಧರ್ಮದ ಕಿತ್ತಾಡ್ತಾ ಇದ್ರೆ ಇವರು ಲೂಟಿ ಮಾಡಕ್ಕೆ, ರಾಜಕೀಯ ಮಾಡಕ್ಕೆ, ಈ ಉಚಿತನ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು, ಹೆಲ್ಪ್ ಆಗೋಸ್ಕರ ಮಾಡ್ತಾರಂತ ಕೆಲಸ ಅಂತ ನನ್ಗನ್ಸುತ್ತೆ. ಆಮೇಲೆ ಈ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತ ಹೇಳಿದ್ರು, ಜೊತೆನಲ್ಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತ ಹೇಳಿದ್ರು. ಇದೇ ಸಿದ್ದರಾಮಯ್ಯ ನಾನು ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, 3 ವರ್ಷದಿಂದ DGP ಕಾರಲ್ಲಿ ಗೋಲ್ಡ್ ಸ್ಮಗಲ್ ಆಗ್ತಾ ಇತ್ತು. DGP ಮಗಳು ಸ್ಮಗಲ್ ಮಾಡ್ತಾ ಇದ್ಲು ಕಣ್ಣು ಮುಂದೆ ಬೆಂಗಳೂರಲ್ಲಿ. ಯಾಕೆ? ನಿಮ್ಮ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿಲ್ವಾ ಅಥವಾ ಗೊತ್ತಿದ್ದು ಸುಮ್ಮನೆ ಇದ್ದಾರಾ ಮೇಡಮ್? ಇವರು ಬೇರೆಯವರ ಕೆಲಸಗಳಿಗೆ ಇವರು ಜಡ್ಜ್ ಆಗಿಬಿಡ್ತಾರೆ, ತಮ್ಮ ಮೇಲೆ ಆರೋಪ ಬಂದಾಗ ಲಾಯರ್ ಆಗಿಬಿಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಸಿದ್ದರಾಮಯ್ಯ ಇಸ್ ಅನ್ ಅನ್ಫಿಟ್ ಟು ಬಿ ಎ ಚೀಫ್ ಮಿನಿಸ್ಟರ್. ಯಾವತ್ತು ಆ ವೀಲ್ ಚೇರಲ್ಲಿ ನಾನು ಸಿದ್ದರಾಮಯ್ಯ ನೋಡಿದ್ನೋ, ನಾನು ಅವತ್ತಿಂದ ಅನ್ಕೊಂತಿರೋದ್ರೆ ಈ ವ್ಯಕ್ತಿ ತೊಲಗಲಿ ಅಂತ. ಕಾರಣ ಯಾಕೆ ಅಂತಂದ್ರೆ, ಏನು ಇವ್ರ ವಂಶಕ್ಕೂ ಅಥವಾ ಈ ಅಪ್ಪನಿಗೆ ಒಬ್ಬರಿಗೇನು ಕಟ್ಟಪಾಡಾಕೇನು ಬಿಟ್ಟಿಲ್ಲ. ಒಂದಷ್ಟು ಜನ ಅವ್ರ ಶಿಷ್ಯಂದ್ರ ಅವರೇ ಅಲ್ಲಿ ಕ್ಯಾಬಿನೆಟಲ್ಲಿ. ಆ ಶಿಷ್ಯಂದ್ರಿಗೆ ಬೇಕಷ್ಟೇ ಸಿದ್ದರಾಮಯ್ಯ. ಕರ್ನಾಟಕದ ಜನತೆಗೆ ಸಿದ್ದರಾಮಯ್ಯ ಬೇಡ. ಒಬ್ಬ ವೀಲ್ ಚೇರಲ್ಲಿ ಕೂತ್ಕೊಂಡ್ರೆ ಸಿದ್ದರಾಮಯ್ಯ ಬೇಡ. ಬೆಲೆ ಏರಿಸುವಂತ ಸಿದ್ದರಾಮಯ್ಯ ಬೇಡ. ಸುಳ್ಳು ಹೇಳೋ ಅಂತ ಸಿದ್ದರಾಮಯ್ಯ ಬೇಡ. ಜಾತಿ ಗಣತಿ ತಗೊಂಬಂದು ಒಬ್ರಿಗೊಬ್ರು ತಂದಿಕ್ಕೋ ಅಂತ ಸಿದ್ದರಾಮಯ್ಯ ಬೇಡ ನಮಗೆ. ಜಾತಿ ಗಣತಿ ಜೊತೆನಲ್ಲಿ ಆರ್ಥಿಕ ಗಣತಿನೂ ಮಾಡಿ, ಜನರ ಜೇಬಲ್ಲಿ ಎಷ್ಟು ದುಡ್ಡು ಉಳಿದಿದೆ ಗೊತ್ತಾಗ್ಲಿ ನಮಗೆ. ವೈ ನಾಟ್? ಜಾತಿ ಗಣತಿನಲ್ಲಿ ಆರ್ಥಿಕ ಗಣತಿನೂ ಮಾಡಿ. ಲೆಟ್ ದೇರ್ ಬಿ ಎಕನಾಮಿಕಲ್ ಸ್ಟೇಟಸ್ ಆಫ್ ದ ಪೀಪಲ್ ಕಮ್ ಔಟ್ ಇನ್ ರಿಯಲ್. ಯಾರ ಹತ್ರ ದುಡ್ಡಿದೆ, ಎಷ್ಟು ಸಾಲ ಇದೆ ಗೊತ್ತಾಗ್ಲಿ. ದುಡ್ಡೆಲ್ಲ ರಾಜಕಾರಣಿಗಳ ಜೇಬಲ್ಲಿ ಇದೆ, ಜನಗಳ ಹತ್ರ ಇರೋದು ಉಳಿದಿರೋದು ಒಂದೇ ಸಾಲ. ಅದನ್ನು ಮಾಡಲಿ ಮೇಡಮ್, ಗೊತ್ತಾಗುತ್ತೆ. ಇವ್ರು ನಮ್ಮನ್ನು ಉದ್ಧಾರ ಮಾಡೋರು 78 ವರ್ಷದಲ್ಲಿ ನಾಶ ಮಾಡಿ ಇಟ್ಟಿದ್ರೆ ಗೊತ್ತಾಗುತ್ತೆ. ಜಾತಿಯಿಂದ ಏನ್ ಗೊತ್ತಾಗುತ್ತೆ? ಜಾತಿ ಜೊತೆನಲ್ಲಿ ಆರ್ಥಿಕ ಗಣತಿನೂ ಮಾಡಿ. ವಿ ವಾಂಟ್ ಇಟ್ ಟು ಹ್ಯಾಪನ್. ಜಮೀರ್ ಅವರು ಒಂದ್ ಮಾತನ್ನ ಹೇಳ್ತಾರೆ, ನಾನೇ ಯುದ್ಧ ಮಾಡಕ್ ಹೋಗ್ತೀನಿ ಅಂತ. ಏನ್ ಹೇಳ್ತೀನಿ? ಅವನಂತ ಥರ್ಡ್ ಕ್ಲಾಸ್ ರಾಜಕಾರಣಿ ಇನ್ನೊಬ್ಬನ ನೋಡಿಲ್ಲ ಮೇಡಮ್. ಒಬ್ಬ ಮಿನಿಸ್ಟರ್ ಆಗಿ ಅದೂ ಹೇಳಿಲ್ಲ, ಯುದ್ಧ ಮಾಡಕ್ ಹೋಗ್ತೀನಿ ಅಂತೇಳಿ ಜೊತೆಲಿ ಬಾಂಬ್ ತಗೊಂಡು ಹೋಗ್ತೀನಿ ಅಂತ ಹೇಳಿದಾರೆ. ಇಫ್ ಐ ಆಮ್ ನಾಟ್ ರಾಂಗ್, ನಾನು ಕೇಳ್ಪಟ್ಟಿದ್ದು. ಅಲ್ಲ ಮೇಡಮ್, ಒಬ್ಬ ರಾಜಕಾರಣಿಯಾಗಿ ನಿನಗೆ ನಿಜವಾಗ್ಲೂ ತಾಕತ್ತಿದ್ರೆ, ಜಮೀರ್ಗೆ ಹೇಳೋದೇನು ಅಂತಂದ್ರೆ, ಯುದ್ಧ ಮಾಡಕ್ ಹೋಗ್ತಿಲ್ಲ ಗೊತ್ತಿಲ್ಲ ನನಗೆ, ಅದು ಏನು ಮೈಲೇಜ್ ತಗೊಂತಿದ್ದೆ ಗೊತ್ತಿಲ್ಲ, ನೀನೊಬ್ಬ ಸಾಬ್ರು, ನಾನು ಕೂಡ ಏನು ಕಮ್ಮಿ ಇಲ್ಲ ಅಂತ ಹೇಳಿದ್ರೆ ಏನೋ ಮೋಸ್ಟ್ಲಿ ಅದು ಮೋಸ್ಟ್ಲಿ ಸಿದ್ದರಾಮಯ್ಯ ಜೊತೆ ಸೇರ್ಕೊಂಡು ಆತನು ಕಲ್ತ್ಕೊಂಡ್ರೆ ಮಾರ್ಕೆಟಿಂಗ್. ಇದು ಒಂಥರ ಈ ರಾಜಕೀಯ ಮಾರ್ಕೆಟಿಂಗ್ ಇದ್ದಂಗೆ. ಯುದ್ಧ ಅನ್ನೋದು ಒಂದು ಸಬ್ಜೆಕ್ಟು ಮಾಡ್ತಾ ಇದ್ದಾರೆ. ತಾಕತ್ತಿದ್ರೆ ಇವನಿಗೆ ಜಮೀರ್ಗೆ ವಿತೌಟ್ ಬಾಡಿ ಗಾರ್ಡ್ಸು ಒಂದು ರೌಂಡ್ ಕಾಶ್ಮೀರ್ಗೆ ಹೋಗಿ ಬನ್ನಿ ಅಂತ ಹೇಳಿ. ಯುದ್ಧ ಮಾಡೋದೆಲ್ಲ ದೂರದ ಮಾತು. ಒಂದ್ ರೌಂಡ್ ಕಾಶ್ಮೀರ್ಗೆ ಹೋಗಿ ಬಂದ್ರೆ ನಿಜವಾಗ್ಲೂ ಯುದ್ಧಕ್ಕೆ ಹೋಗ್ತಾನೆ ಅಂತ ನಾವು ಒಪ್ಕೊಳ್ತೀವಿ. ಒಂದು ಅಟ್ಲೀಸ್ಟ್ ಓಮರ್ ಅಬ್ದುಲ್ಲಾ ಇದನ್ನೇ ಏನೋ ಒಂದು ರೌಂಡ್ ನಮ್ಮ ಜನರನ್ನ ಕುಂದಂತ ಜಾಗಕ್ಕೆ ಈತ ಒಂದ್ಸತಿ ವಿಸಿಟ್ ಮಾಡಿದಿದ್ರೆ ನಿಜವಾಗ್ಲೂ ಒಪ್ಕೊಳ್ತಾ ಇದೆ. ಜಮೀರ್ ಈಸ್ ಎ ಪೆಟ್ರಿಯಾಟಿಕ್ ಏನೋ ಮಿನಿಸ್ಟರ್ ಅಂತ ಮೇಡಮ್. ಈಸ್ ಎ ಒಂಥರ ಮಾರ್ಕೆಟಿಂಗ್ ಮಿನಿಸ್ಟರ್ ಮೇಡಮ್. ಇವರೆಲ್ಲ ಹಂಗೆ ಆಗ್ಬಿಟ್ಟವ್ರೆ. ಕಾಂಗ್ರೆಸ್ ಅವರು ಅಷ್ಟೇ ಏನೋ ತಿರಂಗ ಯಾತ್ರೆ ಅಂತ ಏನೋ ಒಂದು ಮಾಡ್ತಾ ಇದಾರೆ ಮೇಡಮ್. ಯುದ್ಧ ತಗೊಂಡು ಮಾರ್ಕೆಟಿಂಗ್ ಮಾಡೋದು ಯಾರೋ ನೋಡಿದೀರಾ? ಈ ಮೂರು ಬಿಟ್ಟವ್ರು ಮಾಡ್ತಾ ಇದಾರೆ ಮೇಡಮ್. ಜನರಿಗೆ ತಿರಂಗ ಯಾತ್ರೆ ಕಟ್ಕೊಂಡು ಏನಾಗಬೇಕಾಗಿದೆ? ವಿ ಆರ್ ಪೇಟ್ರಿಯಾಟಿಕ್. ನಮಗೆ ನೀವು ಬಾವುಟ ಹಿಡ್ಕೊಂಡು ತೋರಿಸ್ಬೇಕಾಗಿಲ್ರಿ. ವಿ ಆರ್ ಪೇಟ್ರಿಯಾಟಿಕ್. ನಾವು ಕೊಟ್ಟ ಟ್ಯಾಕ್ಸಿಂದ ಇದೆಲ್ಲ ನಡೀತಾ ಇರೋದು. ವಿ ಆರ್ ಪೇಟ್ರಿಯಾಟಿಕ್. ಪ್ರತಿಯೊಬ್ಬ ಭಾರತೀಯನು ಪೇಟ್ರಿಯಾಟಿಕ್ ಇದ್ದಾನೆ. ಯಾರೋ ಏನೋ ದೇಶದ್ರೋಹಿಗಳು ಒಂದಷ್ಟು ಜನ ಮಾಡ್ಕೊಳ್ಬೋದೇ ಹೊರತು ವಿ ಆರ್ ಆಲ್ ಪೇಟ್ರಿಯಾಟಿಕ್. ಅದನ್ನ ತಿರಂಗ ಇಟ್ಕೊಂಡು ಕಾಂಗ್ರೆಸ್ ಮಾರ್ಕೆಟಿಂಗ್ ಮಾಡ್ತದೆ ಅಂತಂದ್ರೆ, ಇವ್ರು ಇದಕ್ಕಿಂತ ಅಂದ್ರೆ ಯುದ್ಧನ ಮಾರ್ಕೆಟಿಂಗ್ ಮಾಡುವಂತ ಪಕ್ಷ ಇದೆ ಅದು ಕಾಂಗ್ರೆಸ್. ದಟ್ಸ್ ವಾಟ್ ಐ ಆಮ್ ಫೀಲಿಂಗ್. ಏನ್ ಹೇಳ್ಬೇಕು ಮೇಡಮ್? ವಿ ಡೋಂಟ್ ನೋ. ಸರ್, ಕನ್ನಡ ಚಿತ್ರರಂಗದ ಬೆಳವಣಿಗೆನ ನೀವು ನೋಡೇ ಇರ್ತೀರಾ. ರೀಸೆಂಟ್ ಆಗಿ ಸೋನು ನಿಗಮ್ ಅವರೊಂದು ಬೆಂಗಳೂರಿಗೆ ಒಂದು ಪ್ರೋಗ್ರಾಮ್ಗೆ ಬರ್ತಾರೆ. ಅಲ್ಲಿ
ಕನ್ನಡ ಅಂತ ಹೇಳಿದಕ್ಕೆ ಪಹಲ್ಗಾಮ್ ಅಲ್ಲಿ ದಾಳಿ ಆಯ್ತು ಅನ್ನೋಂತ ವಿಚಾರ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಐ ಡೋಂಟ್ ನೋ ಕನ್ನಡ ಮತ್ತೆ ಪಹಲ್ಗಾಮ್ ಹೆಂಗ್ ಕನೆಕ್ಟ್ ಆಗಿದೆ ನಂಗೆ ಅದು ಗೊತ್ತಿಲ್ಲ ಮೇಡಮ್. ಏನು ಸೋನು ನಿಗಮ್ ಏನಕ್ಕೆ ಈ ಥರ ಹುಚ್ಚು ಸ್ಟೇಟ್ಮೆಂಟ್ ಮಾಡಿದ್ರು? ಅದೇ ಮೇಡಮ್ ಹೇಳಿದ್ರಲ್ಲ, ಯುದ್ಧ ಬಂತು ಅಂತಂದ್ರೆ ನಾನು ಮಾರ್ಕೆಟಿಂಗ್ ನಾನು ಬಾಂಬ್ ಕಟ್ಕೊಂಡು ಹೋಗ್ತೀನಿ ಅಂತ ಜಮೀರ್ ಹೇಳ್ತಾನೆ. ಈ ಸಿದ್ದರಾಮಯ್ಯ ಹೇಳ್ತಾರೆ ಯುದ್ಧನೇ ಬೇಡ ಅಂತ. ಮೇಡಮ್ ಯುದ್ಧ ಅನ್ನೋದು ಒಂದು ಮಾರ್ಕೆಟಿಂಗ್ ಸಬ್ಜೆಕ್ಟ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಮೋಸ್ಟ್ಲಿ ಆ ವಿಚಾರ ಇಟ್ಕೊಂಡು ಮಾತಾಡಿದ್ರು ಅನ್ಸುತ್ತೆ ಇವರು ಐ ಥಿಂಕ್ ಸೋನು ನಿಗಮ್. ಮೇಡಮ್ ಕನ್ನಡ ನೆಲಕ್ಕೆ ಬಂದು ಕನ್ನಡ ಮಣ್ಣಲ್ಲಿ ಬಂದು ಕನ್ನಡಿಗರನ್ನ ದೂಷಣೆ ಮಾಡೋಂಥ ವ್ಯಕ್ತಿ ಬಂದ್ರೆ ಅವನ್ನ ಕಿಕ್ಔಟ್ ಮಾಡ್ಬೇಕು ಮೇಡಮ್. ವಿ ಡೋಂಟ್ ಹ್ಯಾವ್ ಎನಿ ಸೆಕೆಂಡ್ ಥಾಟ್. ಬಟ್ ಈ ಪೆಹಲ್ಗಾಮು ಕನ್ನಡಿಗರು ಎಲ್ಲಿ ಕನೆಕ್ಟ್ ಆಗ್ತಿದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಪಾಸಿಬಲಿ ಇದೆಲ್ಲ ಸ್ಟ್ರಾಟಜಿಗಳು ಮೇಡಮ್, ಡೈವರ್ಷನ್ ಸ್ಟ್ರಾಟಜಿಗಳು. ಈಗ ಹೆಂಗಾಗ್ಬಿಟ್ಟಿದಾರೆ ಅಂತ ಕೆಲವು ಐಕಾನ್ಗಳು ಯಾವ್ದಾದ್ರು ಈಗ ಹೇಳಿದ್ರಲ್ಲ ಜಗದೀಶ್ ಅವ್ರು ಎಲ್ಲದಕ್ಕೂ ಮೂಗ್ ತೋರಿಸ್ತಾರೆ ಅಂತ, ಅದು ಅಟ್ಲೀಸ್ಟ್ ಜನಸಾಮಾನ್ಯರ ವಿಚಾರದಲ್ಲಿ ಅಟ್ಲೀಸ್ಟ್ ನಾನು ಮೂಗ್ ತೋರಿಸ್ತೀನಿ. ಇವ್ರುಗಳು ಡೈವರ್ಷನ್ ಸ್ಟ್ರಾಟಜಿ ಮಾಡಕ್ಕೋಸ್ಕರ ಏನಾದ್ರು ಈ ತರ ಸೋನು ನಿಗಮ್ ಏನಾದ್ರು ಮಾಡದ್ನ ಗೊತ್ತಿಲ್ಲ ಮೇಡಮ್. ಸರ್ ಮುಂದೆ ನೀವು ಸಿನಿಮಾ ಮಾಡ್ತೀರಾ, ಸಿನಿಮಾ ಇಂಡಸ್ಟ್ರಿಗೆ ಬರ್ತೀರಾ? ಮೇಡಮ್ ಸದ್ಯಕ್ಕೆ 2028ಕ್ಕೆ ರಾಜಕೀಯ ಬದಲಾವಣೆ ಮಾಡಬೇಕು ಅಂತ ನಮ್ಮ ಫುಲ್ ಎನರ್ಜಿ ಫೋಕಸ್ ಅನ್ನ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಅದಕ್ಕೆ ಮುಂಚೆ 2028ಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ದ ಪ್ರಾಜೆಕ್ಟ್ ಇಸ್ ಆ ಪ್ರಾಜೆಕ್ಟ್ ಬಗ್ಗೆ ಒಂದಷ್ಟು ವರ್ಕ್ಗಳು ನಡೀತಾ ಇದೆ. ಬೇಸಿಕಲಿ ಅದೇ ಯುಕ್ರೇನಿಯ ಅಧ್ಯಕ್ಷ ಒಬ್ಬ ಫಿಲ್ಮ್ ಆಕ್ಟರ್ ಆಗಿದ್ದ, ಒಬ್ಬ ಕಾರ್ಟೂನಿಸ್ಟ್ ಆಗಿದ್ದ ಆತ ಒಂದು ವೆಬ್ ಸೀರೀಸ್ ಮಾಡ್ತಾನೆ, ನಾನು ಆ ದೇಶಕ್ಕೆ ಪ್ರಧಾನಿ ಆದ್ರೆ ನಾನು ಏನ್ ಮಾಡಬಲ್ಲೆ ಅಂತ. ತದನಂತರ ಒಂದು ವೇವ್ ಕ್ರಿಯೇಟ್ ಆಗುತ್ತೆ. ಈ ಬಿಕಮ್ಸ್ ಐ ಥಿಂಕ್ ಪ್ರೆಸಿಡೆಂಟ್ ಆಫ್ ದಟ್ ಯುಕ್ರೇನ್. ತದನಂತರ ರಷ್ಯಾ ಯುದ್ಧ ಆಗುತ್ತೆ. ಜನಗಳಿಗೆ ಅಕಸ್ಮಾತ್ ನಾನು ಮುಂದೆ ಒಬ್ಬ MLA ಮಿನಿಸ್ಟ್ರು ಅಥವಾ ಬೈ ಗಾಡ್ಸ್ ಕ್ರೇಸ್ ಏನೋ ಆ ಒಂದು ಸ್ಥಾನಕ್ಕೆ ಬಂದ್ರೆ ನಾವು ಕರ್ನಾಟಕವನ್ನು ಯಾವ ರೀತಿ ನೋಡ್ಬೇಕು ಅಂತ ಇದೀವಿ, ಏನ್ ಬದಲಾವಣೆ ಮಾಡಬಲ್ಲಿ ರಾಜಕೀಯವಾಗಿ, ಅದನ್ನ ಒಂದು ಫಿಲಂ ರೂಪದಲ್ಲಿ ಐ ಥಿಂಕ್ ಶೂಟ್ ಮಾಡಿ ಜನಗಳ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ಒಂದು ನಾವು ಟೀಮ್ ಎಲ್ಲ ಪ್ರಯತ್ನದಲ್ಲಿ ಇದ್ದೀವಿ. ಪಾಸಲಿ ಇಟ್ ವಿಲ್ ಬಿ ಫಿಲಂ ವಿಲ್ ಬಿ ಅನೌನ್ಸ್ ವೆರಿ ಶಾರ್ಟ್ಲಿ. ಮಾಡ್ತೀವಿ ಮೇಡಮ್. ಸಿನಿಮಾ ಮಾಡಿದ್ರೆ ಯಾವ ಹೀರೋಗೆ ಸಿನಿಮಾ ಮಾಡ್ತೀರಾ? ಮೇಡಮ್ ಸದ್ಯಕ್ಕೆ ಆ ರೀತಿ ಪೇಟ್ರಿಯಾಟಿಕ್ ಹೀರೋಗಳನ್ನ ನಾನು ಕರ್ನಾಟಕದಲ್ಲಿ ಯಾರು ನೋಡಿಲ್ಲ. ದುಡ್ಗೋಸ್ಕರ ಮಾಡ್ಕೊತಾ ಇದ್ದಾರೆ, ಅವ್ರ ಹೊಟ್ಟೆಗೋಸ್ಕರ ಮಾಡ್ಕೊತಾ ಇದ್ದಾರೆ, ಜನರು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ಕೊಳ್ತಾ ಇದ್ದಾರೆ. ದಟ್ ಸ್ಟಿಲ್ ನಾಟ್ ಡಿಸೈಡೆಡ್ ಮೇಡಮ್. ಬಟ್ ಫಿಲ್ಮ್ ಮಾಡಬೇಕು ಅಂತ ಅಂತೂ ಖಂಡಿತವಾಗಿದೆ. ಹಾಗಾದ್ರೆ ನೀವು ಪರಭಾಷೆಯಿಂದ ಆಕ್ಟರ್ಸ್ ನ ತಂದು ಕರ್ನಾಟಕದಲ್ಲಿ ಸಿನಿಮಾ ಮಾಡ್ತೀರಾ? ಹೇಳಿಲ್ಲ, ನೀವೇ ಹೇಳ್ತಾ ಇದ್ದಾರೆ. ಅಲ್ಲ, ಕರ್ನಾಟಕದಲ್ಲಿ ಅಂತ ಆಕ್ಟರ್ಸ್ ಇಲ್ಲ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಪರಭಾಷೆ. ರಚಿತಾರಾಮ್ ಇಲ್ವಾ ಮೇಡಮ್? ಇದಾರೆ, ಇಲ್ಲೂ ಇದಾರೆ. ಓಕೆ, ಹೀರೋಯಿನ್ ಮಾತ್ರ. ಹೀರೋ ರಚಿತಾರಾಮನೇ ಕೇಳೋಣ ಮೇಡಮ್, ಅಪ್ರೋಚ್ ಮಾಡೋಣ. ಯಾಕೆ ಮೇಡಮ್ ನಗ್ತಾ ಇದ್ದೀರಾ? ಯಾಕೆ ನಮ್ಮ ರಚಿತಾರಾಮ್ ಚೆನ್ನಾಗಿಲ್ವಾ? ಸರಿ ಸರ್, ರಚಿತಾರಾಮ್ ಅವರಿಗೆ ಸಿನಿಮಾ ಮಾಡ್ತಾರೆ ಲಾಯರ್ ಜಗದೀಶ್ ಅವರು. ಇಲ್ಲ, ಹೀರೋಯಿನ್ಗಳು ಬೇರೆ ಅವರು ಅಂದ್ರೆ ನಮ್ಮ ರಚಿತಾರಾಮ್ ಇಲ್ಲ ಅಂತ ನಾನು ಐ ಸೆಟ್ ಅನ್ ಎಕ್ಸಾಂಪಲ್. ಹೀರೋಗಳಿಗೆ ಅಂದ್ರೆ ಮೇಡಮ್ ಯಶ್ ಇದಾರೆ, ಇವರು ಇದಾರೆ, ಯಾವ ಲಾಟ್ ಆಫ್ ದರ್ಶನ್ ಇದಾರೆ. ದರ್ಶನ್ ಫರ್ಗೆಟ್ ಅಬೌಟ್ ಮೈ ಪರ್ಸನಲ್ ಒಪಿನಿಯನ್. ಇವನ್ ಫಾರ್ ಮೀ ಇವನ್ ಟುಡೇ ದರ್ಶನ್ ಇಸ್ ಅನ್ ಹೀರೋ. ಅವರ ಫಿಲಮ್ಗಳು ನಾನು ಕೂಡ ಜಗ್ಗು ಕಮಿಂಗ್ ಇಟ್ಸ್ ವಂಡರ್ಫುಲ್. ಅವರ ಪರ್ಸನಾಲಿಟಿ, ಪರ್ಸನಾಲಿಟಿ ಭಗವಂತ ದರ್ಶನ್ಗೆ ಎಲ್ಲ ಕೊಟ್ಟಿದ್ದಾನೆ. ಸ್ವಲ್ಪ ವಿವೇಚನೆ ಕೊಟ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಅದರ್ವೈಸ್ ನೋಡಿ, ನಮ್ಮನ್ನು ಇಷ್ಟಪಡೋ ಅಂತಲ್ಲ, ನಮ್ಮ ವಿರೋಧಿಗಳು ಕೂಡ ನಮ್ಮನ್ನು ಇಷ್ಟಪಡಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ದರ್ಶನ್ ಇಸ್ ಅನ್ ಹೀರೋ. ಯಶ್ ಇದ್ದಾರೆ, ಅಫ್ಕೋರ್ಸ್ ನಮ್ಮ ಸುದೀಪ್ ಇದ್ದಾರೆ, ಆಲ್ ಹೀರೋಸ್. ಬಟ್ ಹೊಸಬರು ಬರ್ಬೇಕು ಮೇಡಮ್. ಬರೀ ಅಳಬರ್ ಕಟ್ಕೊಂಡೇ ಆಗಲ್ಲ. ಹೊಸ ಪ್ರತಿಭೆಗಳು ಹೀರೋಯಿನ್ಗಳಾಗಿ ಬರಬೇಕು. ದಟ್ಸ್ ವಾಟ್. ಇನ್ನೊಂದು ಏನಾಗ್ತಿದೆ ಅಂದ್ರೆ ಸರ್, ವಾರಕ್ಕೆ 5-6 ಸಿನಿಮಾಗಳು ರಿಲೀಸ್ ಆಗ್ತಿದಾವೆ, ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಏನಿರ್ಬೋದು ಸರ್ ಪ್ರಾಬ್ಲಮ್? ಸೊ ಮೇಡಮ್, ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಐ ವಾಚ್ ಲಾಟ್ ಆಫ್ ತೆಲುಗು ಆ್ಯಂಡ್ ಮಲಯಾಳಂ ಫಿಲಮ್ಸ್. ನನಗೆ ಭಾಷೆ ಅರ್ಥ ಆಗಲ್ಲ, ಬಟ್ ನೋಡ್ತೀನಿ. ಮಲಯಾಳಂ ಫಿಲಮಲ್ಲಿ ಸ್ಟೋರಿ ಬೇಸ್ಡ್ ಇರ್ತದೆ. ತೆಲುಗು ಫಿಲಮಲ್ಲಿ ಇಟ್ಸ್ ಫ್ಯಾಂಟಾಸ್ಟಿಕ್. ಲೈಕ್ ಮೊನ್ನೆ ಪುಷ್ಪ ಬಂತು, 2 ಬಂತು. ಎಂಥ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಮೇಡಮ್. ಇವರು 300 ಚಿತ್ರ 400 ಚಿತ್ರ ಮಾಡೋದು ಬದಲು ವರ್ಷಕ್ಕೆ ಕೇವಲ ಒಂದು 50 ಚಿತ್ರ ಮಾಡಿ, ಆ ವರ್ಕ್ ಮಾಡಿ, ಆ ಸ್ಟೋರಿ ಮೇಲೆ ವರ್ಕ್ ಮಾಡಿ. ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಟು ಬಿ ವರ್ಕ್, ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಟು ಬಿ ಗಿವನ್ ಇಂಪಾರ್ಟೆಂಟ್. ನಂತರ ದುಡ್ಡಿದೆ, ಯಾವುದೋ ರಿಯಲ್ ಎಸ್ಟೇಟು, ಒಬ್ರು ಯಾರೋ ಬಂಡವಾಳ ಹಾಕ್ತೀವಿ ಒಂದು 10 ಕೋಟಿ ಅಂತಂದ್ರೆ ಯಾರೋ ಪ್ರೊಡ್ಯೂಸರ್ ರೆಡಿ ಆಗ್ತಾನೆ. ದಿಸ್ ನೋ ಹೋಮ್ ವರ್ಕ್, ದಿಸ್ ನೋ ರಿಸರ್ಚ್. ಆಮೇಲೆ ಒಂದಷ್ಟು ಕಾಲಾವಕಾಶ ಕೊಡ್ಬೇಕು ಮೇಡಮ್. ಜನನ ನೀವು ಬೇಡಿ ಕರ್ಕೊಂಬರೋದು ಬದಲು ಜನನೇ ಹುಡ್ಕೊಂಬರ್ಬೇಕು ಥಿಯೇಟ್ರಿಗೆ. ಆ ಒಂದು ರೀತಿಯಲ್ಲಿ ಫಿಲಮ್ ಮಾಡಿದ್ರೆ ಖಂಡಿತವಾಗಿ ನೋಡ್ತಾರೆ ಮೇಡಮ್. ಎಲ್ಲೋ ಒಂದು ಕಡೆ ರೀಲ್ ಇದೆ ನಮ್ಮ ಹತ್ರ, ಯಾರೋ ಹೀರೋಯಿನ್ ಸಿಕ್ಕರು, ಯಾರೋ ಹೀರೋ ಸಿಕ್ಕರು, ಸುತ್ತಾಕ್ರೆ ಮೇಡಮ್. ಇಟ್ಸ್ ವೆರಿ ಡಿಫಿಕಲ್ಟ್ ಮೇಡಮ್. KGF 1500 ಕೋಟಿ 2000 ಕೋಟಿ, ಇಟ್ಸ್ ಎ ಬ್ರ್ಯಾಂಡ್ ರೆಕಾರ್ಡ್. ಸಮಯ ತಗೊಂಡು ಮಾಡಿದಂಥ ಅದು ಡೈರೆಕ್ಟರ್ ಆಗಿರ್ಬೋದು, ಅವ್ರಾಗ ಇಟ್ಸ್ ವರ್ತ್ ಮೇಡಮ್. ವಾಚಿಂಗ್ ಇಟ್ಸ್ ವರ್ತ್. ಆ ರೀತಿ ಸಿನಿಮಾಗಳು ಅಥವಾ ನಾನ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ಬೋದು ಮೇಡಮ್. ಮಲಯಾಳದಲ್ಲಿ ನಾನ್ ಕಮರ್ಷಿಯಲ್ ಯಾರೋ ಹೀರೋ ಗೊತ್ತಿಲ್ಲ, ಹೀರೋಯಿನ್ ಗೊತ್ತಿರಲ್ಲ ಅಂಥ ಸಿನಿಮಾಗಳು ಬರ್ತವೆ. ವಿ ವಾಚ್ ಇಟ್. ಪುಷ್ಪ ಎಂಥ ಫಿಲಮ್. ನಮ್ಗೆ ನಿಜವಾಗ್ಲೂ ಇಟ್ಸ್ ಅಮೇಝಿಂಗ್ ಟು ವಾಚ್ ದಮ್. ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ.
ಅದಕ್ಕಿಂತ ಒಳ್ಳೆ ಫಿಲಮ್ಗಳನ್ನ ನಮ್ಮ ಕನ್ನಡಿಗರು ಮಾಡಲಿ ಅಥವಾ ಡೈರೆಕ್ಟರ್ಸ್ ಮಾಡಲಿ ಅನ್ನೋದು ನಮ್ಮ ವಿಚಾರ. ಕಂಟೆಂಟ್ ಕೊರತೆ ಅಂತ ಹೇಳ್ತಿದ್ದೀವಿ. ಹೌದು ಮೇಡಮ್. ಈಗ ಎಲ್ಲೋ ಗಾಂಧಿನಗರದಲ್ಲಿ ಯಾವುದೋ ಸಣ್ಣ ಹೋಟ್ಲಲ್ಲಿ ಕೂತ್ಕೊಂಡು ಇವರು ಸ್ಟೋರಿ ಬರೆಯೋದು ಬದಲು ಆ ತೀರ್ಥಹಳ್ಳಿಗೋ ಶಿವಮೊಗ್ಗಕ್ಕೋ ಅಥವಾ ಕಮ್ಮಣ್ಗುಂಡಿಗೋ ಅಥವಾ ಎಲ್ಲೋ ಊಟಿಗೋ ಎಲ್ಲೋ ಹೋಗಿ ಕೂತ್ಕೊಂಡ್ರೆ ಕ್ರಿಯೇಟಿವಿಟಿ ಬೇಕು ಮೇಡಮ್. ಸ್ಟೋರಿನಲ್ಲಿ ಕ್ರಿಯೇಟಿವಿಟಿ ಬೇಕಾಗಿದೆ. ಮಲಯಾಳದಲ್ಲಿ ಕ್ರಿಯೇಟಿವಿಟಿ ಇದೆ ಮೇಡಮ್, ಆ ಸ್ಟೋರಿ ಬೇಸ್ಡ್ ಇರ್ತದೆ. ಆಮೇಲೆ ತೆಲುಗುಲಂತೂ ಇಟ್ಸ್ ಅಮೇಝಿಂಗ್. ಆ ಡೈಲಾಗ್ಸ್ ಈ ಥರ ಅನ್ನೋದು ಇಟ್ಸ್ ಆ ಪುಷ್ಪದಲ್ಲಿ ಅವನು ಹೀರೋ ಅನ್ನೋದು. ಮತ್ತು ಆ ಒಂದು ರಾಜಕೀಯಕ್ಕೋಸ್ಕರ ಒಬ್ಬ ಸ್ಮಗ್ಲರು ಪ್ರಮೋಟ್ ಮಾಡೋದಿದೆಯಲ್ಲ, ರಾಜಕೀಯ ಬದಲಾವಣೆ ಮಾಡೋದಿದೆಯಲ್ಲ, ಐ ಮೀನ್ ವಿ ಎಕ್ಸ್ಪೆಕ್ಟ್ ಸಚ್ ಟೈಪ್ ಆಫ್ ಸ್ಟೋರೀಸ್ ಮಾಡೋಣ. ವೈ ನಾಟ್ ಇನ್ ಕರ್ನಾಟಕ? ಯಾಕೆ ಆ ರೀತಿ ಸ್ಟೋರಿ ರೈಟರ್ಸ್ ಇಲ್ಲ? ಯಾಕೆ ಆ ಥರ ಬೀಳ್ತೀರಾ? ಯಾಕೆ ಆ ಥರ ಬಿದ್ದು ಸುಮ್ಮನೆ ಏನೋ 15 ಸಲ 20 ಸಲ ಅದನ್ನು ಶೂಟ್ ಮಾಡಿ ಯಾರನ್ನೋ ಕರ್ಕೊಂಬಂದು ಜನಗಳಿಗೆ ನೀವು ಕನ್ನಡ ನೋಡಲ್ಲ ಅನ್ನೋದ್ರೆ ಕನ್ನಡ ನೋಡೋ ರೀತಿ ಮಾಡಿ ವರ್ಷಕ್ಕೊಂದೇ ಸಿನಿಮಾ ಮಾಡಿ. ಬಟ್ ಆದರೆ ಜನ ಹುಡ್ಕೊಂಬರ್ಬೇಕು. ನಾವು ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ನೋಡಿದಂಥ ಪರಿಸ್ಥಿತಿ ಮತ್ತೆ ಬರಲಿ ಅಂತ ನಾವೆಲ್ಲ ಆಶಿಸ್ತೀವಿ ಮೇಡಮ್. ಇಟ್ ಹ್ಯಾಸ್ ಟು ಹ್ಯಾಪನ್ ಮೇಡಮ್. ನಾವು ಜನಗಳನ್ನ ಬ್ಲೇಮ್ ಮಾಡೋದಲ್ಲ. ಜನಗಳ ಮನ್ಸು ಮಾಡಿದ್ರೆ ಬೆಳೆಸ್ತಾರೆ, ಜನಗಳ ಮನ್ಸು ಮಾಡಿದ್ರೆ ಅಳ್ಸಾಕ್ಬಿಡ್ತಾರೆ. ಈಗ ನೋಡಿ, ಬೊಮ್ಮಾಯಿ ಮಗನ ಸೋಲ್ಸಿದ್ರು, ಅಳಿಸ್ಬಿಟ್ರು. ಕುಮಾರಸ್ವಾಮಿ ಮಗನ ಅಳಿಸ್ಬಿಟ್ರು. ಜನ ಬೆಳೆಸ್ಬೇಕು ಅನ್ನೋ ಯಾವ ಸ್ಥಿತಿಲಿದ್ರು, ಯಾವ ಮಟ್ಟಿಗೆ ಬೆಳ್ಕೊಂಡು ಹೋಗಿದ್ದಾರೆ. ಈಸ್ ಅ ಮೋಸ್ಟ್ ಡಿಮ್ಯಾಂಡಿಂಗ್ ಆಕ್ಟರ್ ಇನ್ ಸೌತ್ ಇಂಡಿಯಾ. ನನಗೆ ಹೇಳಲಿಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈಸ್ ಸಚ್ ಅನ್ ಅಮೇಝಿಂಗ್ ಆ್ಯಕ್ಟರು. ಆ ಥರ ಸಬ್ಜೆಕ್ಟ್ ಇಟ್ಕೊಂಡು ವೈ ನಾಟ್ ಮ್ಯಾಮ್ ಮಾಡಲಿ ಅಂತ ನಾವು ಆಶಿಸ್ತೀವಿ ಮೇಡಮ್. ಕೊನೆಯದಾಗಿ ಸರ್, ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಏನೆಲ್ಲ ಬದಲಾವಣೆ ತರ್ತೀರಾ? ಮೇಡಮ್ ಹೇಳಿದ್ನಲ್ಲ ಆವಾಗಲೇ, ಕರ್ನಾಟಕ ಅಕಸ್ಮಾತ್ ನಾನೇನಾದರೂ ಒಂದು ದಿವಸ ದೇವರ ದುಷ್ಟ ಏನಾದರೂ ಒಂದು ಟೀಮ್ ಕಟ್ಕೊಂಡು ಒಂದು ಪಕ್ಷದಲ್ಲಿ ಏನಾದರೂ CM ಗೇಮ್ ಆಯಿತು ಅಂತಂದರೆ, ಫಸ್ಟ್ ವಿಲ್ ದ ಸರ್ವಿಸಸ್, ಸರ್ಕಾರದ ಸೇವೆಗಳು ಜನರ ಮನೆ ಬಾಗಿಲಿಗೆ ಹೋಗ್ಬೇಕು ಮೇಡಮ್. ವಿಲ್ ಹ್ಯಾವ್ ಎ ಕಾಲ್ ಸೆಂಟರ್, ಫುಲ್ ಫ್ಲೆಜ್ ಕಾಲ್ ಸೆಂಟರ್. ಒಂದು ಅಂಡರ್ ಸೆಕ್ರೆಟರಿ ಲೆವೆಲಲ್ಲಿ ಒಂದು 500ಕ್ಕೂ ಹೆಚ್ಚು ಕಾಲ್ ಸೆಂಟರ್ಸ್ ವರ್ಕರ್ನ ಹಾಕಿ ಪ್ರತಿಯೊಂದು ಕಾಲ್ ಸೆಂಟ್ರಲ್ಲಿ ನಡಿಬೇಕು ಮೇಡಮ್. ಸರ್ಕಾರ ನಡೆಯೋದೇ ಕಾಲ್ ಸೆಂಟ್ರಲ್ಲಿ ನಡೀಬೇಕು. ಜನರಿಗೆ ಏನಾದರೂ ಬೇಕು ಅಂದರೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಸರ್ಕಾರದ ಸೇವೆಗಳು ಮನೆಗೆ ಹೋಗಬೇಕು. ಭ್ರಷ್ಟಾಚಾರ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಇರಬಾರ್ದು. ಆದಷ್ಟು ಮಟ್ಟಿಗೆ ಅದನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಬೀಳ್ತೀವಿ. ಒಂದು, ವಿ ವಿಲ್ ಹ್ಯಾವ್ ನಾನ್ ಕರಪ್ಟ್ ಗೌರ್ಮೆಂಟು. ಓಕೆ, ಜನರು ಕಟ್ಟುವಂಥ 4 ಲಕ್ಷ ಕೋಟಿ ತೆರಿಗೆ ಅವ್ರಿಗೆ ವಾಪಸ್ ಹೋಗಬೇಕು. ನಾವು ಯಾವುದೂ ಕೂಡ ಭಿಕ್ಷೆ ಅಂತ ಹೇಳೋಕ್ಕೋಗಲ್ಲ. ಅದು ಯಾವುದು ಕಾಂಗ್ರೆಸ್ ಸ್ಕೀಮು, BJP ಸ್ಕೀಮು ಅಂತ ಹೇಳೋಕ್ಕೋಗಲ್ಲ. ಜನರ ಸ್ಕೀಮ್ ಅದು. ಅವ್ರು ಕಟ್ಟಿರೋ ದುಡ್ಡನ್ನು ಅವರಿಗೆ ಕೊಡ್ತಾ ಇದ್ದೀವಿ. ವಿ ಆರ್ ಜಸ್ಟ್ ಬಿಕಮ್ ಎ ಕಸ್ಟೋಡಿಯನ್. CM ಆಗಿ ಆ ದುಡ್ಡಿಗೆ ಕಸ್ಟೋಡಿಯನ್ ಆಗಿದ್ದು ವಾಪಸ್ ಕೊಡುವಂಥ ಕೆಲಸವನ್ನು ನಾನು ಮತ್ತು ನಮ್ಮ ಕ್ಯಾಬಿನೆಟ್ ಅಥವಾ ಮುಂದಿನ ಅಕಸ್ಮಾತ್ ಬಂದರೆ ಇದನ್ನು ಮಾಡ್ತೀವಿ. 41,000 ಮೇಯ್ನಾಗಿ ಬೇಕಾಗಿರೋದು ಮೇಡಮ್, ಅನ್ನಕ್ಕೆ ಕೊರತೆ ಇರಬಾರ್ದು. 41,000 ಕೆರೆ ಇದೆ. ವಿಲ್ ಆನ್ ಎ ಟೈಮ್ ಬೌಂಡ್ ಮ್ಯಾನರು 41,000 ಕೆರೆಗಳನ್ನು ಹೂಳವನ್ನು ವಿಲ್ ಡಿಸಿಲ್ಟ್ ದೆಮ್. ಯಾಕಂದರೆ ಕಳೆದ 100 ವರ್ಷದಲ್ಲಿ ಎಷ್ಟೋ ಕೆರೆಗಳ ಹೂಳೆ ಎತ್ತಿಲ್ಲ ಇವರು. ಹೂಳೆತ್ತೋದ್ರಿಂದ ಮಳೆ ಬಂದಾಗ ನೀರು ಸ್ಟೋರೇಜ್ ಆಗುತ್ತೆ, ಗ್ರೌಂಡ್ ವಾಟರ್ ಲೆವೆಲ್ ರೀಚಾರ್ಜ್ ಆಗುತ್ತೆ. 1,500 ಅಡಿ 1000 ಅಡಿಗೆ ನೀರು ಹೊಟ್ಟೋಗ್ಬಿಟ್ಟಿದೆ. ವಿ ವಾಂಟ್ ಟು ಇನ್ಕ್ರೀಸ್ ದ ಗ್ರೌಂಡ್ ವಾಟರ್ ಲೆವೆಲ್. 100 ಅಡಿಗೆ ನೀರು ಬಂತು ಅಂದರೆ ಮೇಡಮ್ ನಮ್ಮ ರೈತರುಗಳಿಗೆ ಉಪಯೋಗ ಆಗುತ್ತೆ. ಸುಮಾರು 10 ಲಕ್ಷ ಬೋರ್ವೆಲ್ ಇದೆಯಂತೆ ಮೇಡಮ್. ಇವ್ರು ಎಲ್ಲೆಲ್ಲೋ ಸೋಲಾರ್ ಪ್ಲಾಂಟ್ಗಳನ್ನ ಹಾಕ್ಕೊಂಬರ್ತಾರೆ. ಒಂದು 10 ಲಕ್ಷ ಬೋರ್ವೆಲ್ಗಳಿಗೆ ಆ ಸೋಲಾರ್ ಪ್ಲಾಂಟನ್ನು 90% ಸಬ್ಸಿಡಿ ರೇಟಲ್ಲಿ ನಮ್ಮ ರೈತರು ಕೊಟ್ಬಿಟ್ರೆ, ಒಂದು ಕೆರೆ ನೀರು ಬಂದರೆ ಬೋರ್ವೆಲಲ್ಲಿ ನೀರು ರೀಚಾರ್ಜ್ ಆಗುತ್ತೆ. ಕರೆಂಟ್ ಸೋಲಾರ್ ಪ್ಯಾನಲ್ ಕೊಟ್ಟರೆ ಬೆಳಗ್ಗೆ 6 ಗಂಟೆಗೆ ಸೂರ್ಯ ಬಂದ ತಕ್ಷಣ ಕರೆಂಟ್ ಬರುತ್ತೆ ಮೇಡಮ್. ಅವರು ಯಾರೋ ಕರೆಂಟ್ ಕೊಡ್ತಾರೆ ಅಂತ ತಲೆ ಮೇಲೆ ಟೌಲ್ ಹಾಕ್ಕೊಂಡು ಒಣಗೋಗಿರೋ ಹೊಲದಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರೋದು ಬೇಡ. ದ ಗೌರ್ಮೆಂಟ್ ವಿಲ್ ಡೊನೇಟ್ ದೆಮ್ ದ ಸೋಲಾರ್ ಪ್ಯಾನಲ್ಸ್ ಫಾರ್ ದೇರ್ ಪಂಪ್ಸ್. 41,000 ಸ್ಕೂಲುಗಳಿದೆ ಮೇಡಮ್ ಕರ್ನಾಟಕದಲ್ಲಿ. ಮೋಸ್ಟ್ ಆಫ್ ದೆಮ್ ಆರ್ ಇನ್ ವೆರಿ ಡಿಸಾಸ್ಟರ್ ಸ್ಟೇಜ್. ಆಮೇಲೆ ಸ್ಕೂಲುಗಳಿದ್ದರೂ ಬಿದ್ದೋಗೋ ಸ್ಟೇಜಲ್ಲಿದೆ. ಬಿದ್ದೋಗೋ ಸ್ಕೂಲುಗಳಲ್ಲಿ ಮೇಸ್ಟ್ರುಗಳ ಕೊರತೆ ಇದೆ, ಟೀಚಿಂಗ್ ಕೊರತೆ ಇದೆ ಮೇಡಮ್. ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕಾಗಿದೆ, ಎಜುಕೇಷನಲ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾಗಿದೆ ಮೇಡಮ್. ಒಂದು ಪ್ರೈವೇಟ್ ಸ್ಕೂಲ್ ರೀತಿಯೇ ಸರ್ಕಾರಿ ಶಾಲೆಗಳು ಟ್ರಾನ್ಸ್ಫಾರ್ಮೇಷನ್ ಆಗಬೇಕನ್ನೋದು ಒಂದು ಕನಸು ಮೇಡಮ್. ಅದು ಡೆಲ್ಲಿನಲ್ಲಿ ಆಗಿದೆ, ಇಲ್ಲೂ ಕೂಡ ಮಾಡಬೇಕು. ಎಜುಕೇಷನ್ನ ಫ್ರೀಯಾಗಿ ಕೊಡಬೇಕು ಅನ್ನೋದು ಒಂದು ಆಸೆ ಮೇಡಮ್. ಎಜುಕೇಷನ್ ಆ್ಯಂಡ್ ಹೆಲ್ತ್ ಶುಡ್ ಬಿ ಫ್ರೀ ಅನ್ನೋದು, ಅದು ಫ್ರೀ ಅಂತಲ್ಲ, ಅವ್ರದ್ದು ತೆರಿಗೆ ದುಡ್ಡನ್ನ ಅದಕ್ಕೆ ಬಳಕೆ ಆಗುತ್ತೆ. ಇಟ್ಸ್ ನಾಟ್ ಫ್ರೀ, ದೇ ಆರ್ ಪೇಯಿಂಗ್ ದ ಟ್ಯಾಕ್ಸ್. ಸೊ ಅದು ಫ್ರೀ ಅಂತದಲ್ಲ, ಅವರ ದುಡ್ಡನ್ನು ಆ ಒಂದು ಇದಕ್ಕೆ. ಯಾಕಂದರೆ ಒಂದು ಸಣ್ಣ ದೇಶ ನಮ್ಮ ಭೂತಾನ್, ಎಜುಕೇಷನ್ ಮತ್ತು ಹೆಲ್ತ್ ಫ್ರೀ ಇದೆ ಅವರು. ಸೊ ನಮ್ಮ ದೇಶದಲ್ಲಿ ಯಾಕೆ ಮಾಡೋಕ್ಕಾಗೋದಿಲ್ಲ, ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡೋಕ್ಕಲ್ಲ, ದೇಶ ಬಿಟ್ಟಾಕಿ ಅದೊಂದು ಮಾಡಬೇಕು ಅಂತ ಇದೆ. ಮತ್ತು ಹೆಲ್ತ್ ಸೆಕ್ಟ್ರನ್ನ ಆಸ್ಪತ್ರೆಗಳಿದೆ ಮೇಡಮ್, ಬಿದ್ದೋಗೋ ಸ್ಥಿತಿಲಿದೆ. ಇದ್ದರೂ ಡಾಕ್ಟ್ರುಗಳಿರಲ್ಲ, ಡಾಕ್ಟ್ರ್ ಇದ್ದರೆ ಸರ್ಜನ್ ಇರಲ್ಲ. ಎರಡೂ ಇತ್ತು ಅಂತಂದರೆ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರೋದಿಲ್ಲ. ಜನರಿಗೆ ಪ್ರತಿಯೊಂದಕ್ಕೂ ಪ್ರೈವೇಟ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿದೆ. ಸೊ ವಿಲ್ ಎಸ್ಟಾಬ್ಲಿಷ್ ವೆಲ್ ಟ್ರಾನ್ಸ್ಫಾರ್ಮ್ಡ್ ಹೆಲ್ತ್ ಕೇರ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡಬೇಕನ್ನೋದು ಒಂದು ಕನಸು ಮೇಡಮ್.
ಒಂದು 2 ವರ್ಷದಲ್ಲಿ ಅದನ್ನು ಮಾಡ್ಬೋದು. ಎಜುಕೇಷನ್ ಅಷ್ಟೇ ಒಂದು 3 ವರ್ಷ ಬೇಕಾಗುತ್ತೆ. ಇರುವಂಥ ಎಜುಕೇಷನ್ ಸಿಸ್ಟಮ್ ಅಕಸ್ಮಾತ್ ನಮ್ಮಂಥವ್ರು ಏನಾದರೂ ಒಂದು ಅಧಿಕಾರಕ್ಕೆ ಬಂದರೆ, ಒಂದು CM ಆಗಿ ಬಂದರೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಕರ್ನಾಟಕದಲ್ಲಿ ಟೋಲ್ ಗೇಟ್ಸ್ ಇದೆ ಮೇಡಮ್, ಒಂದು 58 ಟೋಲ್ ಗೇಟ್ಸ್ ಇದೆ ನ್ಯಾಷನಲ್ ಹೈವೇಸ್ ಅಲ್ಲಿ. ಸ್ಟೇಟ್ ಟೋಲ್ ಗೇಟ್ಸ್ ಒಂದು 40 ಇದೆ. ಟೋಲ್ ಗೇಟ್ ಮುಕ್ತ ಕರ್ನಾಟಕ ಮಾಡಬೇಕನ್ನೋದು, ಅದಕ್ಕೆ ಬೇಕಾದಂಥ ಲಾಸ್ ಆಗಿರ್ಬೋದು, ಅದು ಲಾಟ್ ಆಫ್ ಐಡಿಯಾಸ್ ಸಮಥಿಂಗ್ ಲೈಕ್ ದಿಸ್. ಸೊ ಇದಾಗಬೇಕು ಅನ್ನೋದು ನಾ ಕಂಡ ಕರ್ನಾಟಕ ಅಂತ. 2028 ನಂತರ ನಾನು ಏನಾದರೂ ಕರ್ನಾಟಕ ನೋಡಬೇಕು ಅಂದರೆ ಈ ರೀತಿ ನೋಡಬೇಕು ಅಂತ. ಆಮೇಲೆ ಕ್ರೈಮ್ ಮುಕ್ತ ಕರ್ನಾಟಕ, ಮತ್ತು ಡ್ರಗ್ಸ್ ಮುಕ್ತ ಕರ್ನಾಟಕ. ಹುಡುಗರನ್ನ ಇವತ್ತು ಯುವಜನತೆನ ಸ್ಕೂಲಿಗೆ ಕಳಿಸ್ಬೇಕು, ಯೂನಿವರ್ಸಿಟಿ ಕಳಿಸ್ಬೇಕು ಮೇಡಮ್. ರಾತ್ರಿ ಹೊತ್ತು ಗಾಂಜಾ ಪಾರ್ಟಿಗಳಿಗೆ ಅದು ಕೊಟ್ಬಿಟ್ರೆ ನಮ್ಮ ಹೆಣ್ಮಕ್ಳೇ ಅದ್ರ ಜೊತೆಲೇನಿರೋದು, ಅವರ ಭವಿಷ್ಯ ಜೊತೆನೂ ಕೂಡ ಚೆಲ್ಲಾಟ ಆಡ್ತಾ ಇದೆ. ಕ್ರೈಮನ್ನು ರೆಡ್ಯೂಸ್ ಮಾಡಲಿಕ್ಕೆ ಒಂದಷ್ಟು ಪ್ಯಾಟ್ರನೈಸ್ಡ್ ಬ್ಲೂ ಪ್ರಿಂಟ್ಸನ್ನು ರೆಡಿ ಮಾಡಿದ್ದೀವಿ ಮೇಡಮ್. ಆದಷ್ಟು ಬೇಗ ನೀವು ಸಿನಿಮಾ ರಂಗಕ್ಕೂ ಎಂಟ್ರಿ ಕೊಡಿ, ಹಾಗೆ ರಾಜಕೀಯಕ್ಕೂ ಎಂಟ್ರಿ ಕೊಡಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ರಿ. ರಾಜಕೀಯ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಇನ್ನಷ್ಟು ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.